ನಿನ್ನೆ ಪ್ರಶಾಸ್ತತ್ ಮೊಬೈಲ್ ಆ್ಯಪ್ ಹೇಳಿದ್ನೆಲ್ಲ ಯಾರು ಡೆವಲಪ್ ಮಾಡ್ತಾರೆ? ಪ್ರಶಾಸ್ತತ್ ಮೊಬೈಲ್ ಆ್ಯಪ್ ಹೇಳಿದ್ನೆಲ್ಲ ಯಾರು ಡೆವಲಪ್ ಮಾಡ್ತಾರೆ? ಯಾರ? ಕರೆಕ್ಟ್ ಇದೆ, ಮಿನಿಸ್ಟ್ರಿ ಆಫ್ ಎಜುಕೇಷನ್. ನೆನಪೈತಲ್ಲ? ಪ್ರಶಾಸ್ತ ಆ್ಯಪ್ ಎದ್ರ ಸಂಬಂಧ ಅಂತಂದ್ರೆ ಡಿಸೇಬಿಲಿಟೀಸ್. ನೆನಪಿಟ್ಕೋರಿ, ಡಿಸೇಬಿಲಿಟೀಸ್ ಆ್ಯಕ್ಟ್, RPWD ಆ್ಯಕ್ಟ್ 2016. ಇವು ಎರಡೂ ಕನ್ಫ್ಯೂಸ್ ಆಗಬಾರ್ದು. ಹಳಿದು ಒಂದು ಆ್ಯಕ್ಟ್ ಐತೆ, ಮತ್ತು ಈಗ 2016ರಿಂದನೇ ಪರ್ಸನ್ ವಿತ್ ಡಿಸೇಬಿಲಿಟಿ ಅದು ಕನ್ಸಿಡರ್ ಮಾಡಿಲ್ಲ. ಈಗ RPW ಆ್ಯಕ್ಟ್ ಐತಲ್ಲ, ಮೊದಲು PWD ಆ್ಯಕ್ಟ್ ಅಂತ ಕರಿತೀರಿ. PWD ಅಂದ ಪರ್ಸನ್ ವಿತ್ ಡಿಸೇಬಿಲಿಟಿ. ಯಾವ ಇಯರ್ದಾಗ? 1995 55 95 1995 ಬರ್ತೈತೆ. ಯಾವುದಂದ್ರೆ ರೈಟ್ ವಿತ್ ಇದನ್ನು PWD ಆ್ಯಕ್ಟ್ ಅಂತ ಕರೀತಾರೆ, ಪರ್ಸನ್ ವಿತ್ ಡಿಸೇಬಿಲಿಟಿ. ಎಷ್ಟಿದ್ದು ಅವಾಗ ಡಿಸೇಬಿಲಿಟಿ ಅಂದ್ರೆ? ಅದನ್ನ ನೆನಪಿಟ್ಕೋರಿ. ಯಾಕೆ ಎರಡು ಕಾಯ್ದೆ ಹೇಳತ್ತಂದ್ರೆ, ಮೊದಲು ಕಾಯ್ದೆ ಇದ್ದಿದ್ದಿಲ್ಲತ್ತಲ್ಲ, ಮೊದಲು ಇತ್ತ, ಅದನ್ನು ರಿಪೀಲ್ ಮಾಡೈತೆ ಅಥವಾ ರೀಪ್ಲೇಸ್ ಮಾಡೈತೆ. ಹೆಂಗೆ ಈಗ ಪ್ಲಾನಿಂಗ್ ಕಮಿಷನ್ ಇಲ್ಲತ್ತ ಹೇಳ್ತಿಲ್ಲ, ಸೇಮ್ ಹಂಗೆ. ಯಾವುದಂದ್ರೆ ಈಗ ಹಳಿದು PWD ಆ್ಯಕ್ಟ್ ಅತ್ತಿಲ್ಲ, ಹೊಸದು ಏನೈತಿಲ್ಲ RPW ಆ್ಯಕ್ಟ್ ಅತ್ತಾರ. RPWD ಆ್ಯಕ್ಟ್ ಅಂದ್ರೆ ರೀ ರೈಟ್ ವಿತ್ ಪರ್ಸನ್ ಡಿಸೇಬಿಲಿಟೀಸ್ ಅಂತ ಕರೀತಾರೆ. ಎಷ್ಟು ಡಿಸೇಬಿಲಿಟಿ ಇದ್ದಿದ್ದು ಎಷ್ಟು ಇನ್ಕ್ರೀಸ್ ಮಾಡ್ಯಾರ? 7 ಇದ್ದಿದ್ದ 7 ಇದ್ದಿದ್ದು 21 ಮಾಡ್ಯಾರ. ಯಾವ ಆ್ಯಪ್ ಹೇಳಿನ? ಯಾವ್ದ? ಪ್ರಶಾಸ್ತಿ ಆ್ಯಪ್. ನೆನಪಿಟ್ಕೋರಿ. ನಮ್ಮಲ್ಲಿ ರಿಸರ್ವೇಷನ್ ಎಷ್ಟು ಕೊಡ್ತಾರೆ ಹೇಳ್ರಿ ಎಜುಕೇಷನ್ ಒಳಗೆ ಈಗ ಪ್ರೆಸೆಂಟ? ಪರ್ಸನ್ ವಿತ್ 3% ಐತೆ, 4% ಐತೆ, 3% ಐತೆ. ಸ್ಪೋರ್ಟ್ಸ್ ಕೋಟಾ 2% ಐತಿ, 3 ಇರ್ಬೇಕು ನೋಡಿ. ಇದು ಪರ್ಸನ್ ವಿತ್ ಡಿಸೇಬಿಲಿಟಿ 3% ಐತಿ ಈಗ ರಿಸರ್ವೇಷನ್. ಆ 3% ರಿಸರ್ವೇಷನ್ ಕ್ಲೇಮ್ ಮಾಡ್ಬೇಕಾರೆ ಎಷ್ಟು ಇದನ್ನು ಡಿಸೇಬಿಲಿಟಿಗಳು ಎಷ್ಟು ಇರ್ಬೇಕಂದ್ರೆ 21 ಡಿಸೇಬಿಲಿಟಿ ಇರ್ಬೇಕು. ನೆನಪಿಟ್ಕೋತೀರಿ? ನೆನಪಿರ್ತೈತಲ್ಲ? ಪ್ರಶಸ್ತಿ ಆಪತ್ತು. ನೆಕ್ಸ್ಟ್ ಏನಾತಪ್ಪೆ? ಬರತ್ತಾರಂದೇನು? ಹಾಂ ಬಿಡ್ರಿ. ಮರ್ಕೇಸ್ ಅಗ್ರಿಮೆಂಟ್ ಅಂತ ಹೇಳಿದ್ದಿಲ್ಲ, ಎದ್ರ ಸಲ್ಮಂದ್ ಇದ? ಎದ್ರ ಸಲ್ಮಂದ್ ಮರ್ಕೇಶ್ ಅಗ್ರಿಮೆಂಟ್ ಅಂತ ಹೇಳಿದ್ವಿ. ಎದ್ರ ಏನು ಮಾಡ್ತಾರೆ ಅವತ್ತು? ಈಗ ಅದೇ ಹೈಯರ್ ಐತಿಲ್ಲಾರ, ಜಗತ್ತಿನ ವ್ಯಾಪಾರಗಳ ಕಾವಲು ನಾಯಿ. ಇಲ್ಲಿ ಹಂಗೆ ಹಣಕಾಸು ಕಾವಲು ನಾಯಿ ಅಂತೇಳಿ CAG ಕರಿತಾರಲ್ಲ, ನೆನಪೈತಲ್ಲ? CAG ಕರಿತೀವಲ್ಲ. ನಮ್ದು ಏನರ ಹಣಕಾಸುದು ಬಂದ್ರೆ ಕಂಟ್ರೋಲ್ ಆ್ಯಂಡ್ ಆಡಿಟರ್ ಜನರಲ್ ಅಂತ ಹಂಗೆ ಟ್ರೇಡ್ ಅಥವಾ ವ್ಯಾಪಾರಗಳ ಏನತ್ತ 4% ಐತಿ. 4% ಪರ್ಸನ್ ವಿತ್ ಡಿಸೇಬಿಲಿಟಿ 3% ಐತೆ, 4% ಐತೆ ನೋಡಿ. 3 ಕೊಟ್ಟಾನ ನೋಡ್ನು ತಡಿ, ನಾನೇ ನೋಡಿ ಹೇಳ್ತೀನಿ. ಅದು ಪಕ್ಕ ಗೊತ್ತಿಲ್ಲ ನನಗೆ, ಯಾಕಂದ್ರೆ ಬೇರೆ ಬೇರೆ ಸ್ಟೇಟ್ದಾಗ ಬೇರೆ ಬೇರೆ ಅದಾವನ. ಮತ್ತು ಇಲ್ಲ, ಎಲ್ಲ ಕಡೆ ಒಂದೇ ಇರ್ತೈತಿ. 3 ಇರ್ಬೇಕತ್ತು, 4 ಇರ್ಬೇಕು ನೋಡಿ ಹೇಳ್ತೀನಿ. ಯಾವ್ದು ಹೇಳತ್ತಿದ್ನೀಗ? ಹಾಂ, ಮರ್ಕೇಸ್ ಅಗ್ರಿಮೆಂಟ್. ಇದು ಜಗತ್ತಿನ ವ್ಯಾಪಾರಗಳ ಕಾವಲು ನಾಯಿ ಅಂತ ಯಾವ ಒಂದು ಸಂಸ್ಥೆ ಕರೀತಾರೆ ರೀ? ಯಾವ್ದಕ್ಕ? WTO. ಅದರದನ್ನೇ ಅಗ್ರಿಮೆಂಟ್. ನೆನಪಿತ್ತಲ್ಲ? ಯಾವ ಇಯರ್ದಾಗ WTO ಆಕತಿ? 1995ದಾಗ ಇಂಡಿಯಾ ಜಾಯ್ನ್ ಆಗಿದ್ದು. ಯಾವ ಇಯರ್ದಾಗ? ಯಾವ್ದ? 94ದಾಗ ಅಗ್ರಿಮೆಂಟ್ ಮಾಡ್ಕೋತಾರ, 95ದಾಗ ಜಾಯ್ನ್ ಆಕಾರ. ನೆಕ್ಸ್ಟ್ ಇದೆ ರೀಸೆಂಟಾಗಿ ಕಾಪ್ದು ಹೇಳಿದ್ನೆಲ್ಲ ಔಟ್ಕಮ್ಸ್ಗಳು ಬಡ ಬಡ ಹೇಳ್ಬೇಕು. ಒಂದೇದು $1.3 ಟ್ರಿಲಿಯನ್ ಎನ್ಯುವಲಿ ಕೊಡ್ಬೇಕತ್ತು. ಯಾವ ಒಂದು ಪ್ಯಾಕೇಜ್ ಐತಿ ಅದಕ್ಕೆ? ಬೆಲ್ಲಮ್ ಪೊಲಿಟಿಕಲ್ ಪ್ಯಾಕೇಜ್. ನೆನಪೈತಲ್ಲ? COP 30 ಎಲ್ಲಾಗಿತ್ತಂದ್ರೆ ಬ್ರೆಜಿಲ್ನ ಬೆಲ್ಲಮ್ನ್ಯಾಗ COP 30 ಆಗಿತ್ತಲ್ಲ. ಎಷ್ಟು ಔಟ್ಕಮ್ ಹೇಳಿದ್ನಿ? 4 ಹೇಳಿದ್ನಿ. ಒಂದೇದು ಯಾವುದಂದ್ರೆ $1.3 ಟ್ರಿಲಿಯನ್ ಏನು ಕೊಡ್ಬೇಕಂದ್ರೆ USD ಅಂತ ಕರೀತಾರೆ. ಅದ ಬೆಲ್ಲಮ್ ಪೊಲಿಟಿಕಲ್ ಪ್ಯಾಕೇಜ್. ಎರಡನೇದು ಹೇಳ್ರಿ ನೀವೇನು? ವೆರಿ ಗುಡ್. T-FFF ಅಂತ ಹೇಳಿದ್ದಿಲ್ಲ? T-FFF ಇಲ್ಲಾರ T-FFF ಇನಿಷಿಯೇಟಿವ್ ಯಾವ ಒಂದು ಇದ್ರೊಳಗೆ ತಂದಾರ ಅಥವಾ ಯಾವ ಒಂದು ಕಾಪ್ನ್ಯಾಗ ತಂದಾರ ಅಂತ ಕೇಳ್ರ? COP 30ದಾಗ. COP 13 ಕಂಡಕ್ಟ್ ಮಾಡೋರು ಯಾರು? UNEP, UNFCCC, UNEP. ಯಾವ? UNFCCC. ನೆನಪಿರ್ತೈತಲ್ಲ? ಈಗ ಹೇಳ್ರಿ ಯಾವ್ದು ಹೇಳ್ರಿ? ಈಗ ಎರಡನೇದ ಇದನ್ನು ಗ್ಲೋಬಲ್ ಏನದ? T-FFF ಅಲ್ಲ? T-FFF ಫುಲ್ ಫಾರ್ಮ್ ಹೇಳ್ರಿ? ಟ್ರಾಪಿಕಲ್ ಫಾರೆಸ್ಟ್ ಫಾರೆವರ್ ಫೆಸಿಲಿಟಿ. ನೆನಪಿರ್ತೈತಲ್ಲ? ಫಾರೆಸ್ಟ್ ಫಾರೆವರ್ ಫೆಸಿಲಿಟಿ ಅಂದ್ರೆ ಫಾರೆಸ್ಟ್ಗಳನ್ನ ಪ್ರಿಸರ್ವ್ ಮಾಡೋಕೆ. ಎಷ್ಟು? 2 ಅದು. ಇನ್ನು 3ನೇದು ಹೇಳ್ರಿ, ನೀವೇ ಹೇಳ್ಬೇಕಾ? ಯಾವ್ದ? ಗ್ಲೋಬಲ್ ಮುಟ್ಟಿರಾವೋಗ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತ ಕರೀತಾರೆ. ನೆನಪಿಟ್ಕೋರಿ. ಇವು ಯಾವಾರ ಕಂಟ್ರಿ ನೋಡು ಏನಾರ ಕ್ಲೈಮೇಟ್ ಚೇಂಜ್ ಸಲ್ಮಂದು ಒಪ್ಪಂದ ಹಾಕಿರ್ತಾವಲ್ಲ, ಅದ್ರ ಸಲ್ಮಂದು ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂದ್ರೆ ಮುಟ್ಟಿರಾವು. ನೆಕ್ಸ್ಟ್ ಇನ್ನೊಂದು ಉಳಿತು, ಇನ್ನೊಂದು ಹೇಳ್ರಲ್ಲ? 4X ಪ್ಲೇಟ್ಸ್ ಜೊತೆ. 4X ಪ್ಲೇಟ್ಸ್ದಾಗ ಎಷ್ಟು ಕಂಟ್ರಿಗಳು ಅದಾವ ಅಂದ್ರೆ 4. ಯಾವ್ಯಾವ? ಇಂಡಿಯಾ, ಇಟಲಿ, ಬ್ರೆಜಿಲ್, ಜಪಾನ್. ಇವು ಏನು ಮಾಡ್ಬೇಕಂದವ್ರಿ? ಯಾವ್ದ್ರೊಳಗೆ ಕ್ಷೇತ್ರದಾಗ? ನಾನ್ ಫಾಸಿಲ್ ಫ್ಯೂಯಲ್ ಒಳಗೆ ಅಥವಾ ಫಾಸಿಲ್ ಫ್ಯೂಯಲ್ ಒಳಗೆ? ಇದು ನೆನಪಿಟ್ಕೋರಿ. ಫಾಸಿಲ್ ಫ್ಯೂಯಲ್ ಒಳಗೆ ಹೇಳಿದ್ನೆಲ್ಲ ಇವು ಬಯೋ ಫ್ಯೂಯಲ್ಸ್ ಅಂದು ರಿಪ್ಲೇಸ್ ಮಾಡಕ್ಕೆ. ನಾನ್ ಫಾಸಿಲ್ಗೆ ಏನು ಸಂಬಂಧ ಬರಂಗಿಲ್ಲ. ಫಾಸಿಲ್ ಫ್ಯೂಯಲ್ಗಳ್ನ ಯೂಸ್ ಮಾಡ್ರಿ ಅಂತ ಹೇಳ್ತಾರೆ. ಯಾವುದು ಅಂದ್ರೆ 4X ಪ್ಲೇಟ್ಸ್ದಾಗ. 4X ಪ್ಲೇಟ್ಸ್ನಾಗ ಯಾವ್ಯಾವ್ದು ಕೇಳ್ರ? ಇಂಡಿಯಾ, ಇಟಲಿ, ಬ್ರೆಜಿಲ್, ಜಪಾನ್. ವೆರಿ ಗುಡ್. ಇದು ಪ್ರೈಮ್ ಮಿನಿಸ್ಟರ್ ಆಫೀಸ್ ಐತೆ ಅಥವಾ PMO ಆಫೀಸ್ ಅಂತ ಕರಿತೀವಿಲ್ಲ, ಅದಕ್ಕೆ ರೀನೇಮ್ ಮಾಡ್ಯಾರ. ಏನತ್ ಮಾಡ್ತಾರೆ? ಯಾವ್ದ? ಸೇವಾ ತೀರ್ಥತ್ ಮಾಡ್ತಾರೆ. ಇದು ಯಾವ ಒಬ್ಬರು ಪ್ರೈಮ್ ಮಿನಿಸ್ಟರ್ ಇರಾಗ ಮಾಡಿದ್ದಂದ್ರೆ ನರೇಂದ್ರ ಮೋದಿ ಇದ್ದಾಗ ಮಾಡಿದ್ರು. ನಾಳೆ ಎಲ್ಲರ ಕ್ವಶನ್ ಕೇಳಿರತ್ತೀನಿ. ಇದು PMO ಆಫೀಸ್ ಅನ್ನೋದ ಮೊದಲು ಏನಿತ್ತಂದ್ರೆ ಬ್ರಿಟಿಷರ್ ಕಾಲದಾಗ ಪ್ರಧಾನ ಮಂತ್ರಿ ಸೆಕ್ರೆಟರಿಯೇಟ್ ಅಂತ ಕರಿತಿರ್ತಾರೆ. ಆ ಸೆಕ್ರೆಟರಿಯೇಟ್ ಇದ್ದಿದ್ದು PMO ಆಫೀಸ್ ಯಾವ ಇಯರ್ದ ಯಾವ ಒಬ್ಬ ಪ್ರಧಾನ ಮಂತ್ರಿ ಇದ್ದಾಗ ಮಾಡಿದ್ರು ಹೇಳ್ರಿ? ಕ್ವಶನ್ ತಿಳಿತಾನೆ. ಇದನ್ನ ಕ್ವಶನ್ ಕೇಳ್ಯಾರ, ಅದಕ್ಕೆ ಹೇಳತ್. ಮೊನ್ನೆ ಒಂದು ಕ್ವಶನ್ ಕೇಳ್ಯಾರ ಅದನ್ನು ಎಕ್ಸಾಮ್ನಾಗ.
ಬೇರೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ನಾಗ ಕ್ವಶನ್ ಕೇಳಿದ್ದು. ಈಗ ಹೆಂಗಾರ ಸೇವಾ ತೀರ್ಥತ್ ಏನಾಗೈತೆ ಅಂದ್ರೆ PMO ಆಫೀಸ್ ಇದ್ದಿದ್ದ ಸೇವಾ ತೀರ್ಥತ್ ಮುಂದೆ ಯಾವಾಗ ಕೇಳಿದ್ರು ಏನಂದ್ರೆ ಪ್ರಧಾನ ಮಂತ್ರಿ ಅವ್ರ ಅಧಿಕಾರ ಇತ್ತಲ್ಲ ನರೇಂದ್ರ ಮೋದಿ ಅವ್ರ ಟೈಮ್ನಾಗ ಆಗೈತೆ ಅಂತ ಹೇಳ್ತೀವಿ. ಅದು ಮೊದಲ ಇದಕ್ಕೆ ಏನಂತ ಕರಿತಿದ್ರು ಅಥವಾ ಹಳಿ ಹೆಸರು ಏನಂದ್ರೆ PMO ಸೆಕ್ರೆಟರಿ ಅಥವಾ ಪ್ರಧಾನ ಮಂತ್ರಿ ಸೆಕ್ರೆಟ್ರಿಯೇಟ್ ಅಂತ ಕರಿತಿದ್ರು. PMO ಆಫೀಸ್ ಅಂತ ಕರಿತಿಲ್ಲ, ಪ್ರಧಾನ ಮಂತ್ರಿ ಆಫೀಸ್. ಅದಕ್ಕೆ ಮೊದಲ PMO ಸೆಕ್ರೆಟ್ರಿಯೇಟ್ ಅಂತ ಕರಿತೀರ. ಅದನ್ನು PMO ಅಥವಾ ಪ್ರಧಾನ ಮಂತ್ರಿ ಆಫೀಸ್ ಅಂತ ಯಾರೊಬ್ಬರು ಪ್ರಧಾನ ಮಂತ್ರಿ ಇದ್ದಾಗ ಮಾಡಿ. ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ನೋಡ್ರಿ ಇವೆರಡು ನೆನಪಿಟ್ಕೋರೆ. ನರೇಂದ್ರ ಮೋದಿ ಇದ್ದಾಗ ಹೆಸರು ಏನತ್ತಂದ್ರೆ ಸೇವಾ ತೀರ್ಥ. ಅಟಲ್ ಬಿಹಾರಿ ವಾಜಪೇಯಿ ಸಾರಿ ಅಟಲ್ ಬಿಹಾರಿ ಅಲ್ಲ, ಮೊರಾರ್ಜಿ ದೇಸಾಯಿ ಇದ್ದಾಗ ಆಕತಿ. ಮೊರಾರ್ಜಿ ದೇಸಾಯಿ ಇದ್ದಾಗ ಏನು ರೀನೇಮ್ ಮಾಡಿರ್ತಾರೆ ಅಂದ್ರೆ ಅದು ಮೊದಲು ಏನಿರ್ತೈತೆ ಅಂದ್ರೆ ಮೊದಲಿಂದ ಏನು PMO ಆಫೀಸ್ PMO ಅಂತ ಬಂದ್ರೆ ನಮ್ಮಲ್ಲಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಹೆಂಗೆ ಜವಾಹರ್ಲಾಲ್ ನೆಹರು PM ಅಕ್ಕಾರಲ್ಲ, ಅದಾದ್ಮೇಲೆ ಅವು ಏನಂದ್ರೆ PM ತಟ್ಟ ಕರಿತಿದ್ವು. ಅದು ಆಫೀಸ್ಗೆ ಏನಂತ ಕರಿತಿದ್ರೆ ಪ್ರಧಾನ ಮಂತ್ರಿ ಸೆಕ್ರೆಟ್ರಿಯೇಟ್ ಅಂತ ಕರಿತಿದ್ರು. ಅದನ್ನ ಏನು ಮಾಡ್ತಾರೆ ಅಂದ್ರೆ PMO ಅಂತ ಮೊರಾರ್ಜಿ ದೇಸಾಯಿ ಗೌರ್ಮೆಂಟ್ ಇರ್ತೈತಲ್ಲ ಆ ಟೈಮ್ನಾಗ ಮಾಡ್ತಾರೆ. ಅದಾದ್ಮೇಲೆ ಈ ರೀಸೆಂಟಾಗಿ ಸೇವಾ ತೀರ್ಥ ಯಾವ ಇಯರ್ದಾಗ ಆಕತ್ತೆ ಅಂದ್ರೆ ಈಗ ರೀಸೆಂಟಾಗಿ ಆತಲ್ಲ 2025 25ರಾಗಲ್ಲ 25ರಾಗ ಹೋದ ವರ್ಷ ಮಾಡ್ಯಾರ. ಅದನ್ನು 2025ರಾಗ ಸೇವಾ ತೀರ್ಥತ್ ಮಾಡ್ತಾರೆ. ಕನ್ಫ್ಯೂಸ್ ಆಗಂಗಿಲ್ಲಲ್ಲ. ಇದು ಮತ್ತೆ ಎಲ್ಲರ ಸೇವಾ ತೀರ್ಥ ಅನ್ನೋದ ಯಾವ ಪ್ರಾಜೆಕ್ಟ್ ಅಂಡರ್ ಡೆವಲಪ್ ಮಾಡ್ತಾರ ಅಂತ ಕೇಳ್ರ. ಸೆಂಟ್ರಲ್ ವಿಸ್ತಾ ಅಲ್ಲಿ ಏನೇನು ಗೌರ್ಮೆಂಟ್ ಆಫೀಸ್ ಅದಲ್ಲ ಫೈನಾನ್ಸ್ ಸೆಕ್ರೆಟರಿ ಆಫೀಸ್ ಡೆವಲಪ್ ಮಾಡ್ರು ಯಾವ ಯೋಜನೆ ಅಂಡರ್ ಮಾಡ್ಬೇಕಂದ್ರೆ ಸೆಂಟ್ರಲ್ ವಿಸ್ತಾ ಯೋಜನೆ ಐತಲ್ಲ ಅದರ ಅಂಡರ ಮಾಡ್ಬೇಕು. ಪ್ರಿಯದರ್ಶಿನಿ ಯೋಜನೆ ಯಾವ ಸ್ಟೇಟ್ ಇದ್ದ? ಕೇರಳ. ಏನೈತಿ ಕೇರಳದ ಹೆಸರು? ಈಗ ಕೇರಳಂ ಐತಿ. ಯಾವ ಆರ್ಟಿಕಲ್? ಯಾವ್ದ 3ನೇ ಆರ್ಟಿಕಲ್ ನೆನಪಿರ್ತೈತಲ್ಲ. ಆರ್ಟಿಮಿಸ್ 3 ಅಂತ ಹೇಳಿದ್ವಿಲ್ಲ. ಆರ್ಟಿಮಿಸ್ 2 ಹೇಳ್ರಿ 4 ಜನದ ಹೆಸರ ಬಡ. ರಿಡ್ ವೈಸ್ ಮ್ಯಾನ್, RVV ಅಂದ್ರ ವಿಕ್ಟರ್ ಗ್ಲೋವರ್, C ಅಂದ್ರ ಕ್ರಿಸ್ಟಿನಾ ಕೋಚ, ಇನ್ನೊಬ್ರ ಜೆರೆಮಿ ಹ್ಯಾನ್ಸನ್. ಯಾವ ಒಂದು ಗ್ರಹದ ಸಲ್ಮಂದಿದ? ಚಂದ್ರ. ನೆನಪಿರ್ತೈತಿ. ಯಾವ ಕಂಟ್ರಿದ? ಅಮೇರಿಕಾ. ರಾವೀರತ್ ಬಂದವ್ ನಿನ್ನಿವದಾವ್. ಇವ್ನು ಭಾಳ ಎಕ್ಸ್ಪ್ಲೇನ್ ಮಾಡಲ್ಲ, ಬರೀ ರಿವಿಷನ್ ಸಲ್ಮಂದ್ ಹೇಳತ್ ನಾನು. ರಾವೀರತ್ ಬರ್ತೈತಿಲ್ಲ, ಯಾರ ಜೋಡ ಒಪ್ಪಂದ ಮಾಡ್ಕೊಂಡಾರ ರೀಸೆಂಟಾಗಿ? ರಾವೀರ್ ಅನ್ನೋದ ಮಿನಿಸ್ಟ್ರಿ ಆಫ್ ರೋಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ದವ್ರದ್ದು ಐತಿ. ಅವ್ರು ರೀಸೆಂಟಾಗಿ ಯಾರ ಜೋಡ ಒಪ್ಪಂದ ಮಾಡ್ಕೋತಾರ? ರ್ಯಾಪಿಡೋ ಜೋಡ. ನೆನಪಿದ್ಲ? ರಾವೀರ್ ಎದ್ರ ಸಲ್ಮಂದ್ ಐತೆ ಅಂತ ಕೇಳ್ರ. ರೋಡ್ ಆಕ್ಸಿಡೆಂಟ್ಗಳು ಅಪಘಾತಗಳು ಆಕ್ಕವಲ್ಲ ಆ ಟೈಮ್ನಾಗ ಗೋಲ್ಡನ್ ಅವರ್ನಾಗ ಅವ್ರಿಗೆ ಏನೂ ರೆಸ್ಟ್ರಿಕ್ಷನ್ ಹಾಕ್ಬಾರ್ದು. ಯಾರ ಕಾಪಾಡಿರ್ತಾರಲ್ಲ ಅವ್ರಿಗೆ ಅತ್ತ. ರ್ಯಾಪಿಡೋ ಹೊತ್ತು ಬಂದಾಗ ಹಂಗೆ ಭಾರತ್ ಟ್ಯಾಕ್ಸಿ ಎತ್ ಬರ್ತೈತ್ರಿ. ಇದನ್ನ ಯಾರು ಲಾಂಚ್ ಮಾಡ್ತಾರೆ ಹೇಳಿ? ಈಗ ಓಲಾ ಗೀಲಾ ಹೆಂಗೆ ಬರ್ತಾವಲ್ಲ ಹಂಗೆ ಭಾರತ್ ಟ್ಯಾಕ್ಸಿ ಎತ್ ಬರ್ತೈತಿ. ಯಾವ ಮಿನಿಸ್ಟ್ರಿ ಅಂಡರ್ ವರ್ಕ್ ಆಕೈತಿ? ಮಿನಿಸ್ಟ್ರಿ ಆಫ್ ಪರ್ಸನ್ ಸಹಕಾರಿ ಸಚಿವ. ನೆನಪಿಟ್ಕೋ, ಸಹಕಾರಿ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ಸ್ ಅಂಡರ್ ಬರ್ತೈತಲ್ಲ. ನಮ್ಮಲ್ಲಿ ಈಗ ಏನ ಓಲಾ ಮತ್ತು ಊಬರ್ ಅದಾವಲ್ಲ ಅವ್ರು ನೈಟ್ ಡಬಲ್ ಚಾರ್ಜ್ ಮಾಡ್ತಿರ್ತಾರ ಅಂತೇಳಿ ಏನು ಮಾಡತ್ತಾರಂದ್ರೆ ಕೋಆಪರೇಟಿವ್ ಮಿನಿಸ್ಟ್ರಿದವ್ರ ಸ್ವತಃ ಏನು ಮಾಡ್ಯಾರ ಅಂದ್ರೆ ಇದನ್ನ ಮಾಡ್ಯಾರ. ಯಾವ್ದಂದ್ರೆ ಭಾರತ್ ಟ್ಯಾಕ್ಸಿ ತರತಾರೆ. ನೆನಪಿಟ್ಕೋರು. ನಾಳೆ ಹಿಂಗೂ ಕೇಳ್ಬೋದು ಡೈರೆಕ್ಟ್. ಭಾರತ್ ಟ್ಯಾಕ್ಸಿ ಅಂತ ರೀಸೆಂಟಾಗಿ ಕರ್ನಾಟಕ ಇದನ್ನು ಭಾರತದಾಗ ತರತಾರ. ಅದು ಯಾವ ಮಿನಿಸ್ಟ್ರಿದವ್ರು ಲಾಂಚ್ ಮಾಡ್ತಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ಸ್. ನೆನಪೈತಲ್ಲ. ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ದಿಂದ ಬಯೋಡಿಗ್ರೇಡೇಬಲ್ ಗ್ಯಾಸ್ ಅಥವಾ ಬಯೋಗ್ಯಾಸ್ ಅಂತ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ ಹೇಳ್ರಿ? ಭಾರತದ ಮೊದಲ ಬಯೋಗ್ಯಾಸ್ ಸ್ಟೋರೇಜ್ ಮಾಡ್ತಾರೆ. ನೆನಪೈತಿದ ಬಯೋಡಿಗ್ರೇಡೇಬಲ್ ಗ್ಯಾಸ್ ಎಲ್ಲಿ? ಮಹಾರಾಷ್ಟ್ರದ ಕೋಪರ್ಗಾಂವ್. ನೆನಪೈತಲ್ಲ. ಇದು ನೆನಪಿಟ್ಕೋರು. ಇದನ್ನು ಯಾರು ಮಾಡ್ತಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ಸ್. ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ ಸಂಬಂಧಿಸಿದ ತಿದ್ದುಪಡಿ ಯಾವ್ದ್ರಿ? ಆ ಟೈಮ್ ತನ ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ಸ್ ಅನ್ನೋದು ಇರಂಗಿಲ್ಲ. 97ನೇ ತಿದ್ದುಪಡಿ ಪ್ರಕಾರ ಸೇರಿಸ್ತಾರೆ. ಯಾವ ಭಾಗ ಇದರ ಹೋಗಿ ಬರ್ತೈತಿ ಹೇಳ್ರಿ? ಯಾವ ಭಾಗನಾಗ ಬರ್ತೈತಿ? ಇದ 9th A, 9th B, 9th C. 9th B ದಾಗ ನೆನಪಿರ್ತೈತಲ್ಲ. 9th B ದಾಗ ಯಾವ್ದು ಬರ್ತೈತೆ ಅಂದ್ರೆ ಕೋಆಪರೇಟಿವ್ಸ್ ಅಂತ ಬರ್ತೈತಿ. ಆ ಕೋಆಪರೇಟಿವ್ ರಿಲೇಟೆಡ್ ಬಂದಾಗ ನೆನಪಿಟ್ಕೋರಿ. A B C ಬರ್ತೈತೆ. B ನಾನು 243 8 9 9A 9B. 9 ಅಂದಾಗ ಪಂಚಾಯತಿ, 9A ಅಂದಾಗ ಮುನ್ಸಿಪಾಲ್ಟಿ, 9B ಅಂದಾಗ ಕೋಆಪರೇಟಿವ್ಸ್. ಕರೆಕ್ಟ್ ಅಲ್ಲ? ಹಾಂ. ಏನಾತ? ಇಲ್ಲ ಅಲ್ಲಿ ಬರಂಗಿಲ್ಲ. 9B ದಾಗಲ್ಲ? ಹಾಂ ಕರೆಕ್ಟ್ ಐತಲ್ಲ. 9B ಭಾಗದಾಗ ಯಾವ್ದಂದ್ರೆ 9 ಭಾಗ ಏನೇ ಐತೈತ್ರಿ? ಪಂಚಾಯತ್. ಇದನ್ನ ಸಂವಿಧಾನದ ಅತಿ ದೊಡ್ಡ ಆರ್ಟಿಕಲ್ ಐತಿಲ್ಲ 243ದಿಂದನೇ ಸ್ಟಾರ್ಟ್ ಆಕ್ಕವ. 243ದಿಂದನೇ ಎಂಡ್ ಆಕ್ಕವ ಕೋಆಪರೇಟಿವ್ಸ್ ಬಂದಾಗ. 9 ಬಂದಾಗ ಪಂಚಾಯತ, 9A ಬಂದಾಗ ಮುನ್ಸಿಪಾಲ್ಟೀಸ್. ಇವು ಎರಡು ಯಾವ ತಿದ್ದುಪಡಿ ಪ್ರಕಾರ? 73, 74ನೇ ತಿದ್ದುಪಡಿ ಪ್ರಕಾರ ಇವ್ನು ಸೇರಿಸ್ತಾರೆ. ಇವು ಭಾಗನಾಗ ಇದ್ದಿದ್ದಿಲ್ಲ. ನೆನಪಿಟ್ಕೋರಿ. ಇವು 73, 74ನೇ ತಿದ್ದುಪಡಿ ಪ್ರಕಾರ ಇವು ಸೇರಿದ್ವಲ್ಲ. ಅದಾದ್ಮೇಲೆ ಕೋಆಪರೇಟಿವ್ಸ್ ಬಂದ್ರೆ ಯಾವಾಗ ಸೇರ್ತೈತೆ ಅಂದ್ರೆ 97ನೇ ತಿದ್ದುಪಡಿ ಪ್ರಕಾರ. ನೆನಪೈತಲ್ಲ. 98 ಬಂದ್ರೆ ಕಲ್ಯಾಣ ಕರ್ನಾಟಕ. ವೆರಿ ಗುಡ್. ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ದಾಗ ಭಾರತದ ಅತಿ ದೊಡ್ಡ ಲ್ಯಾಂಡ್ ಪೋರ್ಟ್ ಯಾವ್ದೈತಿ? ಭಾರತದ ಅತಿ ದೊಡ್ಡ ಲ್ಯಾಂಡ್ ಪೋರ್ಟ್. ಭೂಮಿ ಮೇಲಿಂದ ಬಂದರ ಅಂತ ಕರೀತಾರೆ. ಭೂ ಬಂದರ ಅಂತ ಕರಿಬೋದು. ಯಾವ್ದೈತಿ ಹೇಳಿದ್ನೆಲ್ಲ?
ಪೆಟಾಪೂಲ್ ಅಂತ ಹೇಳಿದ್ದಿಲ್ಲ, ನೆನಪಿಟ್ಕೋರಿ. ಪಟಾಪೂಲ್ ಅಂತ ನೆನಪಿಟ್ಕೋಬೇಕು. ಎಲ್ಲೈತೆ ಅಂದ್ರೆ ಇದು ಪಶ್ಚಿಮ ಬಂಗಾಳದಾಗ. ಇದು ಲ್ಯಾಂಡ್ ಪೋರ್ಟ್ ಯಾವ ಮಿನಿಸ್ಟ್ರಿ ಅಂಡರ್ ಮ್ಯಾನೇಜ್ ಮಾಡ್ತೈತ್ರಿ? ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಆ್ಯಂಡ್ ಶಿಪ್ಪಿಂಗ್ಸ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಭಾರತದಾಗ ಪ್ರೆಸೆಂಟ್ ಎಷ್ಟು ಲ್ಯಾಂಡ್ ಪೋರ್ಟ್ಸ್ ಅದಾವು? 15 ನೆನಪಿಟ್ಕೋತಾರ. ಅದು LPMS ಅಂತ ಡೈರೆಕ್ಟ್ ಕೇಳ್ರು. ನಾಳೆ ಎಲ್ರ LPMS ವಿಸ್ತೃತ ರೂಪ ಅಂತ ಕೇಳ್ರು, ನೆನಪಿಟ್ಕೋರಿ. LPMS ಅಂದ್ರೆ ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ನೆನಪಿರ್ತೈತಲ್ಲ. LPMS ಅಂತಂದ್ರೆ ಭಾರತದ ಅತಿ ದೊಡ್ಡದ ಲ್ಯಾಂಡ್ ಪೋರ್ಟ್ ಯಾವ್ದಂದ್ರೆ ಪೆಟಾಪೂಲ್. ಎಲ್ಲಿ ಬರ್ತೈತ್ರಿ? ಪಶ್ಚಿಮ ಬಂಗಾಳದಾಗ ಸಿಲಿಗುರಿ ಬರ್ತೈತೆ, ನೆನಪೈತಲ್ಲ. ಸಿಲಿಗುರಿ ಅಂತ ಬಂದಾಗ ಅದು ಹೈ ಸ್ಪೀಡ್ ರೈಲ್ ಕಾರಿಡಾರ್ಗೆ ಒಳಪಟ್ಟೈತೋ ಇಲ್ಲೋ? ಒಳಪಟ್ಟೈತಲ್ಲ ಸಿಲಿಗುರಿ, ನೆನಪಿಟ್ಕೋರಿ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಯಾರ್ದಾರು ಪ್ರೆಸೆಂಟ್? ಸುವೇಂದು ಅಧಿಕಾರಿ, ನೆನಪಿಟ್ಕೋರಿ. ಪಶ್ಚಿಮ ಬಂಗಾಳದಾಗ ಹಡಗು ಕಟ್ಟುವ ತಾಣ ಐತೋ ಇಲ್ಲೋ? ಐತಿ. ಯಾವ್ದು? ಗಾರ್ಡನ್ ರಿಚ್. ಇದು ಹೇಳ್ರಿ ನೋಡು, ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೆ ಒಂದು ಹೆಸರಲ್ಲೇ ಕರೀತಾರೆ. ಯಾವ ಹೆಸರು? ಡೈರೆಕ್ಟ್ ಎಲ್ರ ನಾಳೆ ವಿನಿಮಯ ಅನ್ನೋದು ಏನಂತ ಕೇಳ್ರೆ ಏನು ಮಾಡೋರು? ವಿನಿಮಯ ಅಂತ ಹೆಸರಲ್ಲೇ ಕರಿತಿರ್ತಾರೆ. ಇವು ಪೋರ್ಟ್ ಇರ್ತಾವಲ್ಲ, ಈಗ ಎಲ್ರ ನೀವು ಮುಂಬೈಕದು ಹೋದಾಗ ಇದ್ದಾಗ ನಮ್ಮ ಮಂಗಳೂರು ಬಂದರ್ಗೆ ಹೋದಾಗ ಮಂಗಳೂರು ಬಂದರ ಅಂತ ಹಾಕಿರ್ತಾರೆ, ಅಥವಾ ಅದು ಶಾರ್ಟ್ ಫಾರ್ಮ್ನಾಗ ಎಂ ಪಿ ಏನೋ ಇದು ಬರ್ತೈತಲ್ಲ, ಹಿಂಗೆ ಹಾಕಿರ್ತಾರಲ್ಲ. ಸೇಮ್ ಇಲ್ಲಿ ಆದಿರತ್ತೇಳಿ ಡೈರೆಕ್ಟ್ ಇದು ಪೋರ್ಟ್ನಾಗೆಲ್ಲ ಬರ್ದಿರಂಗಿಲ್ಲ ಅವ್ರು. ಪೆಟಾಪೋಲ್ ಪೋರ್ಟ್ ಅದು ಅಂತೇಳಿ ಡೈರೆಕ್ಟಾಗಿ ವಿನಿಮಯ ಪೋರ್ಟ್ ಅಂತ ಬರ್ದಿರ್ತಾರೆ, ಅಥವಾ ವಿನಿಮಯ ಅಂತ ಮುಂದಿಂದ ಯಾವ ರಾಜ್ಯದಾಗ ಇರ್ತದೆ ಅದನ್ನು ಬರ್ದಿರ್ತಾರೆ. ಅವಾಗ ವಿನಿಮಯ ಅಂದ್ರೆ ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂಡರ್ ಬರ್ತೈತೆ, ನೆನಪಿರ್ತಾವಲ್ಲ. ಪ್ರೆಸೆಂಟ್ ಇಂಡಿಯಾದಾಗ ಎಷ್ಟು ಲ್ಯಾಂಡ್ ಪೋರ್ಟ್ಸ್ ಅದಾವಂದ್ರೆ 15. ಇದು ಇದನ್ನು ಇದು ಹೇಳ್ರಲ್ಲ. ಇದನ್ನ ನೆನಪೈತ್ರಿ. ನಮ್ಮಲ್ಲಿ ಈಗ ಇಂಡಿಯಾದ ಮಾನ್ಯ ಕರ್ನಾಟಕದ ಎಕನಾಮಿಕ್ ಸರ್ವೆ ಹೇಳಾಗ ನಗರದ ಭಾಗದಾಗ ಅತಿ ಹೆಚ್ಚು ಜನ ಅದಾರು, ಹಳ್ಳಿ ಭಾಗದಾಗ ಅತಿ ಹೆಚ್ಚು ಅದಾರು. ಹಳ್ಳಿ ಭಾಗದಾಗ ಇದ್ರ ಮ್ಯಾಲೆ ಕ್ವಶನ್ ಏನು ಕೇಳಿರ್ತಾರೆ ಅಂದ್ರೆ, ರೂರಲ್ ಮತ್ತು ಅರ್ಬನ್ನ ಡಿವೈಡ್ ಮಾಡೋದು ಎದ್ರ ಮಾಪ್ಲೆ ತೋರಿಸ್ತಾರೆ? ಗ್ರಾಫ್ಲೆ ಅಥವಾ ಸ್ಪಿಯರ ಡಾಟ್ಸ್ಲೆ ಅಥವಾ ಇನ್ನೊಂದು ಸರ್ಕಲ್ಲ ಮತ್ತು ಸ್ಮಾಲ್ ಸರ್ಕಲ್ಲೆ, ಎದ್ರಲ್ಲೇ ಹೇಳ್ರಿ. ನಾ ಇನ್ನೊಂದು ಕ್ವಶನ್ ಕೇಳತ್ನ, ಇದು ರಿಪೀಟೆಡ್ ಕ್ವಶನ್ ಕೇಳ್ಯಾರ. ಈಗ ನಮ್ಮಲ್ಲಿ ಹೆಂಗೆ ಅರ್ಬನ್ ಪಾಪ್ಯುಲೇಷನ್ ಮತ್ತು ಇದನ್ನು ಮೈಗ್ರೇಷನ್ ಕಡಿಮೆ ಆಗಿರ್ತೈತೆ ಅಂತೀವಲ್ಲ, ಈಗ ಅರ್ಬನ್ನ ಮತ್ತು ಹಳ್ಳಿಗಳು ಇರ್ತಾವಲ್ಲ ಅವ್ರದಾಗ ಗ್ರಾಫ್ಲೆ ತೋರಿಸ್ತಿರ್ತಾರೆ. ಅದು ಅದನ್ನ ಇಂಡಿಕೇಟ್ ಮಾಡೋದು. ಅದು ಹೆಂಗೆ ತೋರಿಸ್ತಾರೆ ಹೇಳ್ರಿ? ಡಾಟ ಮತ್ತು ಸ್ಪಿಯರ, ಸರ್ಕಲ್ಲ ಮತ್ತು ಸ್ಮಾಲ್ ಸರ್ಕಲ್ಲ, ರೆಕ್ಟ್ಯಾಂಗ್ಯುಲರ ಮತ್ತು ಇದನ್ನು ಸ್ಕ್ವೇರ, ಎದರಲ್ಲೇ ತೋರಿಸ್ತಾರೆ? ಇವೆರಡು ಬರ್ತಾವೆ ಇದ್ರೊಳಗೆ. ಎರಡು ಹೇಳಲ್ಲ, ಎರಡು ಅಂದರೆ ಒಂದು ಅರ್ಬನ್ದು ಪಾಪ್ಯುಲೇಷನ್ ತೋರಿಸ್ತೈತಿ, ಒಂದು ರೂರಲ್ ಪಾಪ್ಯುಲೇಷನ್ ತೋರಿಸ್ತೈತಿ. ಇದು ಕ್ವಶನ್ ರಿಪೀಟೆಡ್ ಕೇಳ್ಯಾರ ಒಂದು 2-3 ಸರಿ. ಅದ್ರ ಸಲ್ಬಂದು ಹೇಳತ್ನ. ಯಾವ್ದು ಹೇಳ್ರಿ? ಯಾವ್ದು ಬರ್ತೈತಿ? ಡಾಟ್ಸ್ ಮತ್ತು ಸ್ಪಿಯರ್ ಅಂತ ಬರ್ತೈತೆ, ನೆನಪಿಟ್ಕೋರಿ. ಡಾಟ್ಸ್ ಮತ್ತು ಸ್ಪಿಯರ್ ಅಂತ ಬಂದಾಗ ಡಾಟ್ಸ್ ಏನು ರಿಪ್ರೆಸೆಂಟ್ ಮಾಡ್ತೈತೆ ಅಂತ ಕೇಳ್ಬೋದು, ಅಥವಾ ಸ್ಪಿಯರ್ ಈಗ ಬರೀ ಕೇಳಿದ್ದೇನಂದ್ರೆ ರೂರಲ್ ಅರ್ಬನ್ ಪಾಪ್ಯುಲೇಷನ್ ಡಿವಿಡೆಂಟ್. ನೀವು ಹೆಂಗೆ ನೋಡ್ಬೋದು ಅಂದರೆ, ಎಲ್ಲರ ರೂರಲ್ ಮತ್ತು ಅರ್ಬನ್ ಪಾಪ್ಯುಲೇಷನ್ ಅಂತ ಹೊಡೆದಾಗ ಇಂಡಿಯಾ ಮ್ಯಾಪ್ ಎಲ್ಲರ ಗೂಗಲ್ನ್ಯಾಗ ಬರ್ತೇಳಿ ಅದ್ರ ಡಾಟ್ಸ್ ಮತ್ತು ದೊಡ್ಡ ದೊಡ್ಡ ಸ್ಪಿಯರ್ ಕಾಣಿಸ್ತಿರ್ತಾವಲ್ಲ, ಅದೇನಂದ್ರೆ ಇದನ್ನ ಇಂಡಿಕೇಟ್ ಮಾಡ್ತಿರ್ತೈತೆ. ಸಣ್ಣ ಡಾಟ್ಸ್ ಇದ್ದು ಅಂತೇಳಿ ಅದು ಹಳ್ಳಿ ಒಳಗಿರೋ ಪಾಪ್ಯುಲೇಷನ್ ತೋರಿಸ್ತೈತಿ. ದೊಡ್ಡ ಡಾಟ್ಸ್ ಸ್ಪಿಯರ್ ಹೇಳಲ್ಲ. ಡಾಟ್ಸ್ ಅಂದ್ರೆ ಸಣ್ಣ, ಸ್ಪಿಯರ್ ಅಂದ್ರೆ ಅದ್ರದ್ದು ಡಬಲ್ ಕಲರ್ ಆದಂಗೆ ಇರ್ತೈತೆ ನೋಡಿ. ದೊಡ್ಡ ನಾವು ಹೆಂಗೆ OMR ಮಾರ್ಕ್ ಹಾಕಿದ್ದು ಹೆಂಗೆ ಸ್ಪಿಯರ್ ಆಗಿರ್ತೈತಲ್ಲ, ಸೇಮ್ ಹಂಗೆ ದೊಡ್ಡ ಸ್ಪಿಯರ್ ಇತ್ತಂತೇಳಿ ಅದು ಅರ್ಬನ್ ಪಾಪ್ಯುಲೇಷನ್ ತೋರಿಸ್ತಿರ್ತೈತೆ. ಪ್ರತಿ ಯಾವ್ದಾರ ಇಂಡಿಯಾ ಮ್ಯಾಪ್ ನೀವು ಹೊಡೆದಾಗ ನೋಡ್ರಿ, ಅರ್ಬನ್ನ ಮತ್ತು ರೂರಲ್ ಪಾಪ್ಯುಲೇಷನ್ ಅಂತ ಹೊಡೆದ್ರೆ ಇದ ಮ್ಯಾಪ್ ಪ್ರಕಾರ ತೋರಿಸ್ತಿರ್ತದೆ. ಅದ್ರ ಮೇಲೆ ಕ್ವಶನ್ ಕೇಳಿರ್ತಾರೆ, ಯಾವ್ದನ್ನ ಇಂಡಿಕೇಟ್ ಮಾಡ್ತೈತೆ ಅಂದ್ರೆ ಏನು ಮಾಡ್ತೈತೆ ಹೇಳ್ರಿ? ಡಾಟ್ಸ್ ಮತ್ತು ಸ್ಪಿಯರ್. ಡಾಟ್ಸ್ ಏನು ರೆಪ್ರೆಸೆಂಟ್ ಮಾಡ್ತೈತೆ ಅಂತ ಕೇಳ್ರ? ರೂರಲ್ಲ. ಸ್ಪಿಯರ್ ಬಂದಾಗ ಅರ್ಬನ್ ಪಾಪ್ಯುಲೇಷನ್ ರೂರಲ್ ಪಾಪ್ಯುಲೇಷನ್ ಬರ್ತೈತಲ್ಲ. ಅರ್ಬನ್ ಪಾಪ್ಯುಲೇಷನ್ ಬಂದ್ರೆ ದೊಡ್ಡ ಸರ್ಕಲ್ ಇತ್ತಂತೇಳಿ ಅರ್ಬನ್ ಪಾಪ್ಯುಲೇಷನ್ ಮಾಡ್ತೈತಿ. ಸಣ್ಣ ಸರ್ಕಲ್ ಇದ್ರೆ ಅಥವಾ ಡಾಟ್ ಇದ್ರೆ ಏನಂದ್ರೆ ರೂರಲ್ ಪಾಪ್ಯುಲೇಷನ್. ಈಗ ಹೇಳ್ರಿ ನೋಡು, ರೂರಲ್ ಒಳಗೆ ಅಥವಾ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಎಲ್ಲ ಹಳ್ಳಿಗಳಿಗೆ ಪಂಚಾಯತಿಗಳು ಕೊಡ್ಬೇಕಂತ ಸೆಂಟ್ರಲ್ ಗೌರ್ಮೆಂಟ್ 2011 ಏನಿತ್ತಂದ್ರೆ ಓಪನ್ ಆಪ್ಟಿಕಲ್ ನೆಟ್ವರ್ಕ್ ಫೈಬರ್ ಮೆಥಡ್ ಅತ್ತಿತ್ತು. ಅದನ್ನ ರೀಪ್ಲೇಸ್ ಮಾಡಿ 2015 ಒಂದು ಯೋಜನೆ ತಂದಿರ್ತಾರೆ ಎಲ್ಲ ಕಡೆ. ಯಾವ್ದು ಹೇಳ್ರಿ? ಭಾರತ್ ನೆಟ್. ಕರೆಕ್ಟಾ? ಭಾರತ್ ನೆಟ್ ದಿಂದ ಏನ್ ಮಾಡ್ತಿರ್ತಾರೆ ಅಂದ್ರೆ BSNL ದಿಂದ ಎಲ್ಲ ಪಂಚಾಯತಿಗಳಿಗೆ ಇಂಟರ್ನೆಟ್ ಕೊಡ್ಬೇಕಂತಾರಲ್ಲ. ರೀಸೆಂಟಾಗಿ ಇದ ಮೋಟೋಲೆ ಪ್ರಾಜೆಕ್ಟ್ ಗಂಗಾ ಅಂತಂದಾರೆ. ಯಾವ ಸ್ಟೇಟ್ದವ್ರ? ಉತ್ತರ ಪ್ರದೇಶದವ್ರು. ಯಾಕಂದ್ರೆ ಪ್ರಾಜೆಕ್ಟ್ ಗಂಗಾ ಅಂದ ಕೂಡಲೇ ನಮಾಮಿ ಗಂಗಾ ಯೋಜನೆ ಜೋಡ ಅದು ಕನ್ಫ್ಯೂಸ್ ಮಾಡ್ರಿ. ಮತ್ತು ನಮಾಮಿ ಗಂಗಾ ಯೋಜನೆ ಅಂದ್ರೆ ನರೇಂದ್ರ ಮೋದಿ ಅವ್ರು ಏನು ಬಂದಿರ್ತಾರಲ್ಲ ಆ ಟೈಮ್ನಾಗ ತರ್ತಾರೆ ಏನಂದ್ರೆ ನಮಾಮಿ ಗಂಗಾ ನದಿನ ಕ್ಲೀನ್ ಮಾಡ್ಬೇಕಂತೇಳಿ. ಆ ಪ್ರಾಜೆಕ್ಟ್ ಬೇರೆ ಮತ್ತು ಪ್ರಾಜೆಕ್ಟ್ ಗಂಗಾ ಬೇರೆ. ಪ್ರಾಜೆಕ್ಟ್ ಗಂಗಾ ಬತ್ತಂತೇಳಿ ಯಾರಂದ್ರೆ ಉತ್ತರ ಪ್ರದೇಶ್ ಗೌರ್ಮೆಂಟ್ದವ್ರು ತರ್ತಾರೆ. ಎದ್ರ ಸಲ್ಮನ್ ತಂದಾರಂದ್ರೆ ಯಾವ್ದಾ? ರೂರಲ್ ಫ್ಯಾಮಿಲೀಸ್ ಏನಿರ್ತಾವಲ್ಲ, ಹಳ್ಳಿ ಒಳಗೆ ಏನು ಫ್ಯಾಮಿಲೀಸ್ ಇರ್ತಾವಲ್ಲ, ಡೈರೆಕ್ಟ್ ಪ್ರಾಜೆಕ್ಟ್ ಗಂಗಾ ತಾಕಿ ಹಳ್ಳಿ ಮತ್ತು ಅರ್ಬನ್ನ ಎರಡು ರೆಪ್ರೆಸೆಂಟ್ ಮಾಡ್ತೈತೆ. ಅಂದ್ರೆ ಓನ್ಲಿ ರೂರಲ್ ಪಾಪ್ಯುಲೇಷನ್ದಾಗ ಟಾರ್ಗೆಟ್ ಇಟ್ಟು ಇಂಟರ್ನೆಟ್ ಹೈ ಸ್ಪೀಡ್ ಕನೆಕ್ಷನ್ ಕೊಡ್ಬೇಕಂತ ಮಾಡ್ಯಾರ. ಯಾವ್ದತ್ ಹೇಳಿ? ಪ್ರಾಜೆಕ್ಟ್ ಗಂಗಾ. ಎಲ್ಲಿ? ಉತ್ತರ ಪ್ರದೇಶದಾಗ ಮಾಡ್ಯಾರ. ಈಗ ಹೇಳ್ರಿ ನೋಡು, ಉತ್ತರ ಪ್ರದೇಶಕ್ಕೆ ಬಂದಾಗ ರೀಸೆಂಟಾಗಿ ಮಾಡಿರಿ ಏನಂದ್ರೆ ರಿನ್ಯೂವೇಬಲ್ ಸೋಲಾರ್ ಪ್ಯಾನಲ್ ಪಾರ್ಕ್ ಅಂತ ಮಾಡಿದ್ರು ರೈಲ್ವೆದಿಂದ. ಎಲ್ಲಿ ಮಾಡಿರು?
ಎಲ್ಲಿ ವಾರಣಾಸಿದಿಂದ ಕರೆಕ್ಟಾ. ವಾರಣಾಸಿದಿಂದ ರಿಮೂವೇಬಲ್ ಸೋಲಾರ್ ಪ್ಯಾನೆಲ್ಸ್ ಅಂತ ಹೇಳಿದ್ವಲ್ಲ. ರೈಲ್ವೆ ಮಿನಿಸ್ಟ್ರಿ ಯಾವ ಇಯರ್ ತನ ನೆಟ್ ಜೀರೋ ಎಮಿಷನ್ ಮಾಡ್ಬೇಕಂದೈತಿ 2030 ತನ. ಅದಕ್ಕೆ ಏನು ಮಾಡತ್ತಾರ ಅಂದ್ರೆ ಅವ್ರು ಏನು ಮಾಡತ್ತಾರ 2030 ನೆಟ್ ಜೀರೋ ಎಮಿಷನ್ ಆಗ್ಬೇಕಾರೆ ಎಲೆಕ್ಟ್ರಿಫಿಕೇಶನ್ಗೆ ಆದ್ಯತೆ ಜಾಸ್ತಿ ಕೊಡತ್ತಾರಲ್ಲ, ಅಂಥ ಟೈಮ್ನಾಗ ಸೋಲಾರ್ ಅಡಾಪ್ಟ್ ಮಾಡ್ಕೊಳತ್ತಾರ. ಅದ ರಿಮೂವೇಬಲ್ ಸೋಲಾರ್ ಪ್ಯಾನೆಲ್ ಸೇಲ್ ಮಾಡಿದ್ರಂದ್ರೆ ವಾರಣಾಸಿದಾಗ. ಇದೇಳು ನೋಡು ಭಾರತದಾಗ ಮೊಟ್ಟ ಮೊದಲ ಯಾವ ರಾಜ್ಯದಾಗ ಏನು ಮಾಡ್ರಂದ್ರೆ ಅರ್ಬನ್ ರೂಪೇ ಸಿಸ್ಟಮ್ ಮಾಡ್ಯಾರ. ರೂಪೇ ಸಿಸ್ಟಮ್, ಅರ್ಬನ್ ರೂಪೇ ಸಿಸ್ಟಮ್ ಎರಡು ನೆನಪಿರ್ತಾವೆ. ಅರ್ಬನ್ ರೂಪೇ ಸಿಸ್ಟಮ್ ಬಂದ್ರು ವಾರಣಾಸಿ, ಮತ್ತು ಇನ್ನೊಂದು ಯಾವ್ದು ಹೇಳಿ ವಾರಣಾಸಿಗೆ ಸೋಲಾರ್ ರಿಮೂವೇಬಲ್ ಸೋಲಾರ್ ಪ್ಯಾನೆಲ್. ಈಗ ಹೇಳಿ ನೋಡು ಯುನೆಸ್ಕೋ ಇನ್ನೊಂದೇನು ಕಲ್ಚರಲ್ ಕರೆಕ್ಟ್. ಕಲ್ಚರಲ್ ಕ್ಯಾಪಿಟಲ್ ಯಾವುದು ವಾರಣಾಸಿ ಬರಂಗಿಲ್ಲ ನೋಡಿ. ಶೃಂಗಸಭೆ ಬ್ರಿಕ್ಸ್ದಾಗಿದ್ದು ಕರೆಕ್ಟ್. ಬ್ರಿಕ್ಸ್ದ ಕಲ್ಚರಲ್ ಶೃಂಗಸಭೆ ಎಲ್ಲಿ ಆಕತ್ತೆ ಅಂದ್ರೆ ವಾರಣಾಸಿ ಒಳಗೆ ಕರೆಕ್ಟ್. ವಾರಣಾಸಿದು 3 ನೆನಪಿಟ್ಕೋರಿ. ಯಾವ ಹೇಳಿ ವಾರಣಾಸಿ ರಿಮೂವೇಬಲ್ ಸೋಲಾರ್ ಪ್ಯಾನೆಲ್ ಒಂದು. ನೆಕ್ಸ್ಟ್ ಅರ್ಬನ್ ರೂಪೇ ಅಂದ್ರೆ ಗೊತ್ತಾತಲ್ಲ, ರೂಪೇ ಸಿಸ್ಟಮ್ ನಮ್ಮ ಇಲ್ಲಿ ಸೌದತ್ತಿ ಎಲ್ಲಮ್ಮ ಅಥವಾ ಇವು ಇದಕ್ಕದು ಅಪ್ಲೈ ಮಾಡ್ಯಾರ ನೋಡ್ರಿ. ಅದು ಇನ್ನೂ ಏನಂದ್ರೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಲ್ಲ, ಬರೀ ಹೇಳ್ಯಾರಟ್ಟ. ಅದು ಮಾಡ್ರತ್ತೇಳಿ ಎಲ್ಲೆಲ್ಲಿ ಮಾಡ್ತಾರ ಅಂತ ಗೊತ್ತದ. ರೂಪೇ ಸಿಸ್ಟಮ್ ಅಂದ್ರೆ ಗೊತ್ತಾಗತ್ತಲ್ಲ, ಹಗ್ಗದ ಮೇಲಿಂದ ಹೋಗೋದು ಬರೋದು ಮಾಡೋದು ಇರ್ತೈತಿಲ್ಲ, ಅದನ್ನ ಮಾಡ್ಬೇಕಂದ್ರೆ ಅರ್ಬನ್ ರೂಪೇ ಸಿಸ್ಟಮ್ ಎಲ್ರ ನಾ ಕೇಳ್ರತ್ತೇಳಿ ಟೂರಿಸಮ್ ಸೆಕ್ಟರ್ನ ಡೆವಲಪ್ ಮಾಡಕ್ಕೆ ಎಲ್ರ ಹೇಳಿಕೆ ಟೈಪ್ನಾಗ ಕೊಟ್ಟಾಗ ಟೂರಿಸಮ್ ಸೆಕ್ಟರ್ ಡೆವಲಪ್ ಮಾಡಕ್ಕೆ ಅರ್ಬನ್ ರೂಪೇ ಸಿಸ್ಟಮ್ ಮಾಡ್ತಾರೋ ಇಲ್ಲೋ? ಮಾಡ್ತಾರತ್ ನೋಡಿ. ತಪ್ಪ್ರಿ. ಅರ್ಬನ್ ರೂಪೇ ಸಿಸ್ಟಮ್ ಏನು ಮಾಡ್ತಾರಲ್ಲ ಟೂರಿಸಮ್ ಸೆಕ್ಟರ್ ಡೆವಲಪ್ ಮಾಡೋಕ್ಕಲ್ಲ. ಇಲ್ಲಿ ಏನು ಬರ್ತಾವಲ್ಲ ತೀರ್ಥಯಾತ್ರಾ ಕ್ಷೇತ್ರಗಳು ಅಲ್ಲಿ ಅಷ್ಟ ಮಾಡ್ತಾರೆ ಏನಂದ್ರೆ ರೂಪೇ ಸಿಸ್ಟಮ್. ಅರ್ಬನ್ ರೂಪೇ ಸಿಸ್ಟಮ್ ಮತ್ತು ಇಂಪ್ಲಿಮೆಂಟ್ ಮಾಡತ್ತಿದ್ದಕ್ಕಂದ್ರೆ ಅರ್ಬನ್ ಒಳಗೇನು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಐತ್ಲ, ಆ ಟ್ರಾಫಿಕ್ ಈಗ ಅರ್ಬನ್ದಾಗ ಮೆಟ್ರೋ ಗಿಟ್ರೋ ಇರ್ತಾವೆ, ಆದರೂ ರೂಪೇ ಸಿಸ್ಟಮ್ ಎದಕ್ಕೆ ಮಾಡ್ತಿರ್ತಾರೆ? ಈ ಟೂರಿಸಮ್ ಮಾಡ್ಬೇಕಾರೆ ಬಸ್ಗಳು ಫ್ರೀ ಬಿಡ್ಬೋದು, ಮೆಟ್ರೋದಾಗ ಬಿಡ್ಬೋದಲ್ಲ. ಅರ್ಬನ್ ರೂಪೇ ಎದಕ್ಕೆ ಮಾಡತ್ತಾರ ಅಂದ್ರೆ ಮೆಟ್ರೋದಿಂದನೂ ಹೋಗ್ಬೇಕಾರೆ ನೀವು ಮೆಟ್ರೋ ನಿಲ್ದಾಣ ಸನಿ ಇರ್ಲಿಕ್ಕೆ ಬಸ್ಲೇನೋ ಹೋಗ್ತಿರಲ್ಲ, ಅದಕ್ಕೆ ಏನು ಮಾಡ್ತಾರೆ ಅಂದ್ರೆ ಅರ್ಬನ್ ರೂಪೇ ಸಿಸ್ಟಮ್ ಅಂದ್ರೆ ಜಾಸ್ತಿ ಮ್ಯಾನೇಜ್ಮೆಂಟ್ ಅಥವಾ ಜಾಸ್ತಿ ಟ್ರಾಫಿಕ್ ಆಗೋ ಪ್ಲೇಸ್ ಯಾವ್ದು ಇರ್ತೈತಲ್ಲ ಅಲ್ಲಿಂದ ಹಗ್ಗ ಎಳೆದು ಬಿಡ್ತಾರೆ. ಆ ಹಗ್ಗದಿಂದ ರೂಪೇದಿಂದ ಏನಾಕತ್ತೆ ಅಂದ್ರೆ ಟ್ರೈನ್ಗಳು ಹೋಗೋದು ಬರೋದು ಮಾಡ್ತಿಲ್ಲ. ಅದಕ್ಕೆ ಅರ್ಬನ್ ರೂಪೇ ಸಿಸ್ಟಮ್ ಯಾವ್ದಂದ್ರೆ ಫಸ್ಟ್ ವಾರಣಾಸಿ ನೆನಪಿರ್ತೈತಲ್ಲ. ವಾರಣಾಸಿ 4 ಅದವಲ್ಲ. ಇನ್ನೊಂದು ಯಾವ್ದಂದ್ರೆ ಬ್ರಿಕ್ಸ್ ಕಲ್ಚರಲ್ ಶೃಂಗಸಭೆ ಎಲ್ಲಾಗೈತೆ ಅಂದ್ರೆ ವಾರಣಾಸಿ. ಈಗ ಹೇಳಿ ನೋಡು ರೈಲ್ವೆದಾಗ ಬಂದಾಗ ಯುನೆಸ್ಕೋ ಪಟ್ಟಿ ಒಳಗೆ 3 ರೈಲ್ವೇಸ್ಗಳು, ಹಿಮಾಲಯನ್ ರೈಲ್ವೆಗಳು 3 ಅದಾವ 4 ಅದಾವ 4 ಬರ್ತಾವೆ. ಯಾವ ಹೇಳ್ರಿ ನೋಡು ಇದು ಎದ್ರೊಳಗೆ ಹೇಳತ್ನ ಹೇಳ್ರಿ ಯುನೆಸ್ಕೋದ ಹೆರಿಟೇಜ್ ಸೈಟ್ಸ್ ಅಂತ ಬರ್ತಾವ ಗೊತ್ತೈತಿ. ಅದ್ರೊಳಗೆ 44 ಅದಾವ. ಕರ್ನಾಟಕದ್ದು ಎಷ್ಟು ಅದಾವ ಅದ್ರೊಳಗ? ಅದು 44 ಅದಾವಲ್ಲ, ಮ್ಯಾಲಿನ 4 ನಮ್ಮ ತಿಳ್ಕೊರಿ. ಮತ್ತು 41 42 ಅತ್ತಲ್ಲ, ಹಂಗೆ ನೆನಪಿಟ್ಕೊಳಕ್ಕೆ ಕರ್ನಾಟಕದಾಗ ಎಷ್ಟು ಅದಾವ ಅಂದ್ರೆ 4 ಕಲ್ಚರಲ್ ಮೀಟಿಂಗ್ ಭೂಪಾಲ್ ವಾರಣಾಸಿ ಭೂಪಾಲ್. ಇದನ್ನ ಅಗ್ರಿಕಲ್ಚರ್ದು ಬ್ರಿಕ್ಸ್ ಅದ ಅಗ್ರಿಕಲ್ಚರ್ ಅದ ಅಗ್ರಿ ಇಂದೋರ್ ಭೂಪಾಲ್ದಾಗ ಬರಲ್ಲ ಕಲ್ಚರ್. ಬ್ರಿಕ್ಸ್ ಕಲ್ಚರ್ ಮೀಟಿಂಗ ವಾರಣಾಸಿ. ಬ್ರಿಕ್ ಕಲ್ಚರ್ ವಾರಣಾಸಿ ಇದನ್ನು ಅಗ್ರಿಕಲ್ಚರ್ ಬರೋದು ಮಧ್ಯಪ್ರದೇಶ್ ಭೂಪಾಲ್. ಸಾರಿ ಇಂದೋರ್ ಭೂಪಾಲ್ ಅನ್ನತ್ ನೋಡು. ಭೂಪಾಲ್ ತೋರ್ಸೈತೆ PIB ನೋಡೊಮ್ಮೆ ಕನ್ಫರ್ಮ್ ಮಾಡಿ. ಇದನ್ನೇನು ಹೇಳತ್ತಿದ್ದು ಮತ್ತು ರೈಲ್ವೆ ಯುನೆಸ್ಕೋದ ಹೆರಿಟೇಜ್ ಸೈಟ್ ಬಂದಾಗ ಪಾರಂಪರಿಕ ತಾಣಗಳು ಎಟ್ಟದಾವ ಅಂದ್ರೆ 44 ಅದಾವಲ್ರಿ. ಅದು ಕರ್ನಾಟಕದಾಗ ಎಟ್ಟದಾವ ಅಂದ್ರೆ 4 ಅದಾವ. ಯಾವ್ಯಾವ? ಹಂಪಿ ಪಟ್ಟದಕಲ್ಲ ಇಲ್ಲನ ಹಂಪಿ ಪಟ್ಟದಕಲ್ಲ ಪಶ್ಚಿಮ ಘಟ್ಟಗಳ. ಮತ್ತು ಇನ್ನೊಂದು ಯಾವ್ದಂದ್ರೆ ಹೊಯ್ಸಳೇಶ್ವರ ಟೆಂಪಲ್ದಾಗ ಬಂದಾಗ 3 ಬರ್ತಾವೆ. ಇವೆಲ್ಲ ಏನು ಯುನೆಸ್ಕೋ ಪಾರಂಪರಿಕ ಪಟ್ಟಿದಾಗ ಅದಾವಲ್ಲ ಅಂಥದ್ರಾಗ ಇಂಡಿಯಾದಿಂದ ರೈಲ್ವೆ ಝೋನ್ಗಳ್ನು ಅದಾವೆ. ರೈಲ್ವೆ ಝೋನ್ಗಳಿಲ್ಲ, ರೈಲ್ವೆ ಕಾಂಟೋನ್ಮೆಂಟ್ ಅಂತ ಕರೀತಾರೆ. ಯಾವ ಹೇಳ್ರಿ ಬಡ 4 ಬರ್ತಾವೆ ಹೇಳಿದ್ನೆ. 4 ಹೇಳಿದ್ನೆ, ನೆನಪು ಬಿಡಂಗಿಲ್ಲ. ನೀಲಗಿರಿ ರೈಲ್ವೆ ಕಂಟೋನ್ಮೆಂಟ್ ಬರ್ತದೆ. ಇವು ನೀಲಗಿರಿ ಒಂದು ಬತ್ತ. ಇವು ಎದಕ್ಕೆ ಕಂಟೋನ್ಮೆಂಟ್ ಎದಕ್ಕೆ ಕೊಟ್ಟಾರಪ್ಪ? ರೈಲ್ವೆ ಝೋನ್ಗಳು 18 19 ಇದ್ರು. ಯಾಕೆ ಕೊಡಲ್ದ ಇವಕ್ಕೆ ಕೊಟ್ಟಾರಂದ್ರೆ ಇವು ವಿಶೇಷತೆ ಅದಾವೆ. ಪಾರಂಪರಿಕ ಯಾಕತ್ತಾರಂದ್ರೆ ವಿಶೇಷತೆ ಇಂಥಲ್ಲಿ ರೈಲ್ವೆ ಟ್ರ್ಯಾಕ್ ಮಾಡಿ ಅದನ್ನ ಇದನ್ನು ಏನೋ ಜಗತ್ತಿಗೆ ತೋರ್ಸಾತೀವಿ ಅಂದಂಗೆ. ಒಂದೇದು ಯಾವುದಂದ್ರೆ 3 ಗುಡ್ಡಗಾಡ್ದಾಗ ಅದಾವ ಅಥವಾ ಹಿಮಾಲಯನ್ ರೈಲ್ವೇಸ್ ಅಂತ ಬರ್ತದೆ. ಯಾವ ಹೇಳ್ರಿ 3? ಒಂದೇದು ಯಾವುದಂದ್ರೆ ನೀಲಗಿರಿ, 2ನೇದು ಡಾರ್ಜಿಲಿಂಗ್ ಎಲ್ಲಿ ಕಂಡು ಬರ್ತೈತಿ? ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್. ನೆಕ್ಸ್ಟ್ ಇನ್ನೊಂದು ಸಿಮ್ಲಾ ಏನಂತಾರಕ್ಕ ಕಾಲ್ಕಾಲ, ಸಿಮ್ಲಾ ಕಾಲ್ಕಾ ಅಂತ ಕರೀತಾರೆ. 3 ಅದು. ನೆಕ್ಸ್ಟ್ ಇನ್ನೊಂದು ಶಿವಾಜಿ ಟರ್ಮಿನಲ್ ಅಂತ ಬರ್ತಾವೆ. ಇವು 4 ನೆನಪಿಟ್ಕೋರೆ. 4 ಬರ್ತಾವೆ. ಯಾವ ಹೇಳ್ರಿ ಒಮ್ಮೆ? ಏನು ಹೇಳತ್ತೀವಿ ಹೇಳ್ರಿ ಮೊದಲ? ಯುನೆಸ್ಕೋ ಹೆರಿಟೇಜ್ ಒಳಗದಾವ ಇವ ರೈಲ್ವೆ ಝೋನ್ಗಳನ್ನಲ್ಲ, ರೈಲ್ವೆ ವಲಯ. ಇದನ್ನ ಏನಂತಾರ ಅದಕ್ಕೆ ರೈಲ್ವೆ ಕಾಂಟೋನ್ಮೆಂಟ್ ವಲಯ ಅಂತ ಕರಿತೀವಲ್ಲ ಅವದವ. 4 ಅದಾವ. ಇದನ್ನ 4 ಅದಾವ. ಯಾವ್ಯಾವ ಅಂದ್ರೆ ಒಂದು ಛತ್ರಪತಿ ಶಿವಾಜಿ ಟರ್ಮಿನಲ್, ಮಧ್ಯ ರೈಲ್ವೆ ಝೋನ್ ಅಂತ ಕರಿತೀವಲ್ಲ ಅದ ಛತ್ರಪತಿ ಶಿವಾಜಿ ಟರ್ಮಿನಲ್. ಇದನ್ನ ಯಾಕೆ ವಿಶೇಷತೆ ಅಂದ್ರೆ ಇದು ಛತ್ರಪತಿ ಶಿವಾಜಿ ಟರ್ಮಿನಲ್ ಐತ್ಲ, ಎಲ್ಲ ರೈಲ್ವೆ ಸ್ಟೇಷನ್ಗಳು ಹೆಂಗಿರ್ತಾವೆ, ರೈಲ್ ಈ ಕಡೆ ಬರ್ತೈತಿ ಈ ಕಡೆ ಹೋಗ್ತೈತಿ. ಬಟ್ ಛತ್ರಪತಿ ಶಿವಾಜಿ ಟರ್ಮಿನಲ್ ರೈಲ್ ಬಂದು ಅಂತೇಳಿ ಮುಂದೆ ಎಲ್ಲಿ ಹೋಗಂಗಿಲ್ಲ, ಹಿಂಗೆ ಬಂದು ನಿಂತಿರ್ತಾವ. ಮತ್ತು ಅಲ್ಲಿ ಇಂದ ರಿಟರ್ನ್ ಹೋಗ್ಬೇಕು. ಛತ್ರಪತಿ ಶಿವಾಜಿ ಟರ್ಮಿನಲ್ ಮಧ್ಯ ರೈಲ್ವೆ ಝೋನ್ ಅಂತಿಲ್ಲ, ಅದ್ರದ್ದು ವಿಶೇಷತೆ ಇರೋದಾದ ಛತ್ರಪತಿ ಶಿವಾಜಿ ಟರ್ಮಿನಲ್ದಿಂದ ಮುಂದೆ ಎಲ್ಲಿ ಹೋಗಂಗಿಲ್ಲ. ಅದ
ಡೆಡ್ ಎಂಡ್ ಇದ್ದಂಗೆ ರೇಲ್ಗಳು ಹಿಂಗೆ ಬಂದು ನಿಂದಿರ್ತಾವೆ, ಹೆಂಗೆ ಬಸ್ ಸ್ಟ್ಯಾಂಡ್ನಾಗ ಮುಖ ಮಾಡಿ ನಿಂತಿರ್ತಾವಲ್ಲ ಹಂಗೆ ಉಳ್ಕಿದ ಕಡೆ ಎಲ್ಲಿ ಮುಖ ಮಾಡಿ ನಿಂದ್ರೆ ಅಲ್ಲಿ ಮಗ್ಲು ಬಾಗಿಲನ್ನ ನಿಂತಿರ್ತೈತಿ. ಇಲ್ಲಿ ನಮ್ಮ ಧಾರವಾಡದದು ಅದಾವಲ್ಲ ಹಿಂಗೆ ಹೋಗಿರ್ತಾವೆ. ಅದು ಒಂದು ಆತ. ಎರಡನೇದು ಯಾವ್ದಂದ್ರೆ ತಳಗೆ ಬರ್ತೈತಿ, ಯಾವ್ದು ನೀಲಗಿರಿ ಆದ್ಮೇಲೆ 2 ಮ್ಯಾಲೆ ಬರ್ತಾವೆ. ಈ ಕಡೆ ಒಂದು ಪಶ್ಚಿಮ ಬಂಗಾಳದಾಗ ಡಾರ್ಜಿಲಿಂಗ, ಇನ್ನೊಂದು ಸಿಮ್ಲಾ ಕಾಲ್ಕಾ ರೈಲ್ವೆ. ಎದ್ರೊಳಗೆ ಹೇಳಿ ನೀವೀಗ ಯುನೆಸ್ಕೋ ಪಾರಂಪರಿಕ ನೆನಪಿಟ್ಕೋ. ಇದು ಹೇಳ್ರಲ್ಲ, ಇದನ್ನ ಅರ್ಬನ್ ಮತ್ತು ರೂರಲ್ ಪಾಪ್ಯುಲೇಷನ್ ಡಿವೈಡ್ ಮಾಡೋದು ಯಾವ್ದತ್ ಕೇಳ್ರ? ಯಾವ್ದ? ಡಾಟ್ಸ್ ಮತ್ತು ಸ್ಪಿಯರ್. ಡಾಟ್ ಏನು ರೆಪ್ರೆಸೆಂಟ್ ಮಾಡ್ತೈತೆ ಕೇಳ್ರ? ಯಾವ್ದ? ರೂರಲ್. ಮತ್ತು ಇದನ್ನ ಸ್ಪಿಯರ್ ಬಂದ್ರ ಅರ್ಬನ್. ಈಗ ಇನ್ನೊಂದು ಕ್ವಶನ್ ಕೇಳ್ತಾನೆ ಹೇಳ್ರಿ. ಮೊನ್ನೆ ಏನು ಹೇಳಿದ್ವಿ ಅಂದ್ರೆ ನಾವು ಬಿಲ್ಗಳು ಲ್ಯಾಪ್ಸ್ ಆಗೋದತ್ತೆ ಹೇಳಿದ್ವಿ, ಅಥವಾ ಬಿಲ್ ಪ್ರೊಸೀಜಿಂಗ್ ಹೇಳಿದ್ವಿ ಅಲ್ಲ. ಬಿಲ್ ಪ್ರೊಸೀಡ್ ಆಗ್ಬೇಕಾರೆ ಸ್ಟೇಜ್ಗಳು ಹೇಳ್ರಿ ನೋಡು ಬಡಗ್ನ. ಅದ್ರ ಮುಂದಿನ ಈ ಕ್ವಶನ್ ಹೇಳ್ತಾನ. ಬಿಲ್ ಪ್ರೊಸೀಡ್ ಆಗ್ಬೇಕಾರೆ ಅಥವಾ ಬಿಲ್ ಇಂಟ್ರೊಡಕ್ಷನ್ ಮಾಡ್ಬೇಕಾರೆ ಸ್ಟೇಜ್ಗಳು ಹೇಳಿದ್ವಿ. 4 ಅದಾವ 5 ಅದಾವ? 5 ಸ್ಟೇಜ್. 5 ಸ್ಟೇಜ್. ಒಂದೇದು ಯಾವ್ದು? ಬಿಲ್ ಇದನ್ನ ಕೇಳ್ಯಾರ, ಇನ್ಕ್ರೀಸ್ಮೆಂಟ್ ಆರ್ಡರ್ನಾಗ ಕೇಳ್ಯಾರ. ಒಂದೇದು ಯಾವ್ದಂದ್ರ ಫಸ್ಟ್ ರೀಡಿಂಗ್ ಅಂತ ಕರೀತಾರೆ. ಹೋಗೋದು ಬಿಲ್ ಓದಿ ಬರೋದು ಅಟ್ಟ. ಅವಾಗ ಏನು ಮಾಡ ಬಿಲ್ ಫಸ್ಟ್ ರೀಡಿಂಗ್ನ ನಾಳೆ ಎಲ್ಲರ ಹೇಳಿಕೆ ಟೈಪ್ನಾಗ ಫಸ್ಟ್ ರೀಡಿಂಗ್ ಆಫ್ ದ ಬಿಲ್ ಅಲ್ಲಿ ಎಲ್ಲರ ಡಿಸ್ಕಷನ್ ಆಕತ್ತೆ ಅಂದ್ರೆ ಡಿಸ್ಕಷನ್ ಆಗಂಗಿಲ್ಲ. ನೆನಪಿಟ್ಕೋರಿ, ಯಾವ್ದಾರ ಅಧಿವೇಶನಗಳು ನೋಡಿರ್ತಿರ್ಲಿಲ್ಲ, ಅವಾಗ ಬಂದು ಫಸ್ಟ್ ಬಿಲ್ ಮಂಡನೆ ಮಾಡ್ತಾರಲ್ಲ, ಅವತ್ತು ಏನೂ ಆಗಿರಂಗಿರಿ, ಬರೀ ಓದಿ ಹೋಗ್ಬಿಟ್ಟಿರ್ತಾರೆ ಅವ್ರು. ಅದ್ರ ಮರ್ದಿನ ಡಿಸ್ಕಷನ್ ಹಾಕಿರ್ತಾವೆ. ಸೇಮ್ ಹಂಗೆ ಯಾವ ಬರ್ತಾವೆ ಹೇಳ್ರಿ ನೋಡಿ. ಇನ್ಕ್ರೀಸಿಂಗ್ ಆರ್ಡರ್ನಾಗ ಒಂದೇದೇ ಅಂದ್ರೆ ಫಸ್ಟ್ ರೀಡಿಂಗ್ ಆತ. ಸೆಕೆಂಡ್ ಚರ್ಚೆ ಮಾಡೋದು, ಅದಕ್ಕೆ ಏನತ್ತೀವಿ ಅಂದ್ರೆ ಸೆಕೆಂಡ್ ಸ್ಟೇಜ್ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ಬರೋದು ಮೂರನೇದು ಯಾವ್ದು ಬರ್ತದೆ? ಥರ್ಡ್ ಸ್ಟೇಜ್ ಬರ್ತೈತೆ ಅಥವಾ ಕಮಿಟಿ ಸ್ಟೇಜ್ ಬರ್ತೈತೆ? ಕಮಿಟಿ ಸ್ಟೇಜ್. ನೆನಪಿಟ್ಕೋರಿ, ಅಕಸ್ಮಾತ್ ಆ ಡಿಸ್ಕಷನ್ನಾಗ ನಮ್ದು ಲೋಕಸಭೆ ಮತ್ತು ರಾಜ್ಯಸಭೆ ಅಥವಾ ವಿಧಾನ ಪರಿಷತ್ದಾಗ ಒಪ್ಪಂದದಾಗ ಬರ್ಲಿಕ್ಕೆ ಏನು ಮಾಡ್ತಾರೆ ಅಂದ್ರೆ ಕಮಿಟಿಗೆ ರೆಫರ್ ಮಾಡ್ತಾರೆ. ಇನ್ ಕೇಸ್ ಕಮಿಟಿಗೆ ರೆಫರ್ ಮಾಡ್ಲಿಕ್ಕೆ ಅಂತೇಳಿ ಡೈರೆಕ್ಟ್ ರಿಪೋರ್ಟ್ ಸ್ಟೇಜ್ಗೆ ಹೋಗಿರ್ತದೆ. ಬಟ್ ಪ್ರೊಸೀಜರ್ ಇರೋದು ಹಿಂಗೆ, ಕಮಿಟಿಗೆ ರೆಕಮೆಂಡ್ ಮಾಡಿರ್ತೇಳಿ ಕಮಿಟಿಗೆ ಹೋಗೋದು. ಅದಾದ್ಮೇಲೆ ಕಮಿಟಿ ಆದ್ಮೇಲೆ ಏನಾಕತಿ, ಕಮಿಟಿ ಏನು ಮಾಡ್ಬೇಕು? ರೆಫರ್ ಮಾಡಿದ್ದು ರಿಪೋರ್ಟ್ ಮಾಡ್ಬೇಕು. ಆ ರಿಪೋರ್ಟ್ನಾಗ ಡಿಸ್ಕಷನ್ ಮಾಡ್ಬೋದು, ಅಮೆಂಡ್ಮೆಂಟ್ ಮಾಡ್ಬೋದು. ಅದಾದ್ಮೇಲೆ ಲಾಸ್ಟ್ ಯಾವ್ದ್ರೊಳಗೆ ಬರೀ ಎಸ್ ನೋ ಅಂತಾರಂದ್ರೆ ಯಾವ್ದ? ಫೈನಲ್ ಸ್ಟೇಜ್ ಅಥವಾ ಅದಕ್ಕೆ ಏನಂತ ಕರಿತೀವಿ? ಥರ್ಡ್ ಸ್ಟೇಜ್. ನೆನಪಿಟ್ಕೊಡಿ, ಥರ್ಡ್ ಸ್ಟೇಜ್. ಫಸ್ಟ್ ಸ್ಟೇಜ, ಸೆಕೆಂಡ್ ಸ್ಟೇಜ, ಕಮಿಟಿ ಸ್ಟೇಜ, ರಿಪೋರ್ಟ್ ಸ್ಟೇಜ, ಆಮೇಲೆ ಯಾವ್ದಂದ್ರೆ ಫೋರ್ತ್ ಸ್ಟೇಜ್. ಈಗ ಫೋರ್ತ್ ಅಲ್ಲ, ಥರ್ಡ್ ಸ್ಟೇಜ್. ಆತ ಈಗ ಏನು ಕೇಳ್ತಾರಂದ್ರೆ, ನಮ್ಮಲ್ಲಿ ಸಂವಿಧಾನದಾಗ ಬಂದಾಗ ಯಾವ್ದಾರ ಬಿಲ್ ಮಂಡನೆ ಮಾಡಿರ್ತೀವಲ್ರಿ, ಅದಕ್ಕೆ ಏನದ ಅಂದ್ರೆ ಡಿಪಾರ್ಟ್ಮೆಂಟಲ್ ಕಮಿಟೀಸ್ ಅಂತ ಬರ್ತಾವೆ. ನೆನಪೈತಿ? ಇಂಡಿಪೆಂಡೆಂಟ್ ಫೈನಾನ್ಷಿಯಲ್ ಕಮಿಟೀಸ್ ಬರ್ತಾವೆ, ಆಮೇಲೆ ಡಿಪಾರ್ಟ್ಮೆಂಟಲ್ ಅಥವಾ ಪಾರ್ಲಿಮೆಂಟ್ರಿ ಕಮಿಟೀಸ್ ಅಂತ ಕರೀತಾರೆ. ಇವು ಎರಡಕ್ಕೂ ಡಿಫ್ರೆನ್ಸ್ ಹೇಳ್ರಿ. ಇಂಡಿಯಾದಾಗ ಪ್ರೆಸೆಂಟ್ ಎಷ್ಟು ಪಾರ್ಲಿಮೆಂಟ್ರಿ ಕಮಿಟಿ ಅದಾವೆ? ಕ್ವಶನ್ ಕೇಳಿದ್ರೆ ಅದ್ರ ಮೇಲೆ ಯಾವ್ದು ಎಷ್ಟು ಅದಾವ ಅಂದ್ರೆ 22, 24, 23. ಇನ್ನೊಮ್ಮೆ ಕೇಳತ್ನಿ, ಇಂಡಿಪೆಂಡೆಂಟ್ ಫೈನಾನ್ಸ್ ಕಮಿಷನ್ ಅಂದ್ರೆ ಯಾವಂದ್ರೆ ಅಂದಾಜು ಸಮಿತಿ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಮತ್ತು ಉದ್ಯಮಿಗಳ ಸಮಿತಿ ಬರ್ತಾವಲ್ಲ, ಇವು ಇಂಡಿಪೆಂಡೆಂಟ್ ಫೈನಾನ್ಸ್ ಕಮಿಟಿ ಅಂದ್ರೆ ಇವು ಇಂಡಿಪೆಂಡೆನ್ಸ್ ಅದಾವ. ಇದಕ್ಕೆ ಎಲೆಕ್ಟೆಡ್ ಮಾಡಿ ಹೋಗಿರ್ತಾರಲ್ಲ, ಅವ್ರದ್ದು ಯಾರ್ದು ಆಡಳಿತಕ್ಕೆ ಒಳಪಡಂಗಿಲ್ಲ. ಇದು ನೆನಪಿಟ್ಕೋರಿ. ಡೈರೆಕ್ಟ್ ಏನಂದ್ರೆ ಎಲೆಕ್ಷನ್ ಮುಖಾಂತರ. ಹೆಂಗಂದ್ರೆ ಅಲ್ಲಿ ಲೋಕಸಭೆ ಇತ್ತಂತೇಳಿ ಲೋಕಸಭೆಯಿಂದ ಯಾರನ್ನಾರ ಎಲೆಕ್ಟ್ ಮಾಡಿ ಅದಕ್ಕೆ ಕಳಿಸಿರ್ತಾರೆ. ಅಂದಾಜು ಸಮಿತಿ ಅವು ಇಂಡಿಪೆಂಡೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಅಥವಾ ಇಂಡಿಪೆಂಡೆಂಟ್ ಫೈನಾನ್ಷಿಯಲ್ ಕಮಿಟೀಸ್ ಅಂದ್ರೆ 3 ಬರ್ತಾವೆ ಪಾರ್ಲಿಮೆಂಟ್ದಾಗ. ಯಾವ್ಯಾವ ಅಂದ್ರೆ ಅಂದಾಜು ಸಮಿತಿ, ಲೆಕ್ಕಪತ್ರ ಸಮಿತಿ, ಸಾರ್ವಜನಿಕ ಉದ್ಯಮ ಸಮಿತಿ ಅಂತ ಬರ್ತದೆ. ಇವು ಬಿಟ್ಟು ಇನ್ನೇನು ಬರ್ತಾವ ಅಂದ್ರೆ ಪಾರ್ಲಿಮೆಂಟ್ರಿ ಕಮಿಟೀಸ್ ಅಂತ ಬರ್ತಾವೆ. ಈ ಪಾರ್ಲಿಮೆಂಟ್ರಿ ಕಮಿಟಿಗೆ ಮತ್ತು ಇವಕ್ಕೆ ಏನು ಡಿಫ್ರೆನ್ಸ್ ಅಂದ್ರೆ, ಪಾರ್ಲಿಮೆಂಟ್ರಿ ಕಮಿಟಿ ಏನಿರ್ತೈತಲ್ಲ ಇದನ್ನ ಏನು ಮಾಡ್ತಿರ್ತಾರೆ ಅಂದ್ರೆ ಚೇರ್ಮನ್ ಅಥವಾ ಸ್ಪೀಕರ್ ಯಾರು ಇರ್ತಾರಲ್ಲ, ಅದು ಯಾವುದು ಲೋಕಸಭೆದಾಗಲಿ ರಾಜ್ಯಸಭೆದಾಗಲಿ ಅವ್ರು ಏನು ಮಾಡ್ತಾರೆ ಅಂದ್ರೆ ನಾಮಿನೇಟೆಡ್ ಮಾಡಿರ್ತಾರೆ. ಆ ಮೆಂಬರ್ ಅದಕ್ಕೆ ಅಧ್ಯಕ್ಷ ಇರ್ತಾನೆ. ಅಂಥವು ಎಷ್ಟು ಅದಾವೆ ನಮ್ಮಲ್ಲಿ ಪಾರ್ಲಿಮೆಂಟ್ರಿ ಕಮಿಟಿ? ಅದು ಮೊನ್ನೆ ಒಂದು ಕ್ವಶನ್ ಕೇಳಿದ್ರಿ. 24 ಅದಾವ, 22 ಅದಾವ? 24 ಅದಾವ. 24 ಅಲ್ಲ, 22, 24 ಅದಾವ ಕಮಿಟಿ. 24 ಕಮಿಟಿ ಅದಾವ ಪಾರ್ಲಿಮೆಂಟ್ರಿ. ಅಥವಾ ಇವಕ್ಕೆ ಏನಂತಾರೆ ಅಂದ್ರೆ DRPC ಅಂತ ಕರೀತಾರೆ ನೋಡ್ರಿ. ಏನಂತ ಹೇಳ್ತೀನಿ ನೀನು, ಡಿಪಾರ್ಟ್ಮೆಂಟಲಿ ರಿಲೇಟೆಡ್ ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟೀಸ್ ಅಂತ ಕರೀತಾರೆ, ಅಥವಾ DRPC ಅಂತ ಕರೀತಾರೆ. ನೆನಪಿರ್ತೈತೆ? ಎಷ್ಟು ಅದಾವ ಅಂದ್ರೆ ಪ್ರೆಸೆಂಟ್ 24 ಅದಾವ. ಡಿಫ್ರೆನ್ಸ್ ಗೊತ್ತಾತಲ್ಲ? ಇಂಡಿಪೆಂಡೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಬಂದ್ರೆ ಎಷ್ಟು ಬರ್ತಾವ ಅಂದ್ರೆ 3 ಬರ್ತಾವೆ. ಯಾವತ್ತು ಗೊತ್ತದವಲ್ಲ ಅವ್ನು ಹೇಳ್ರಿ ನೋಡು. ಅಂದಾಜು ಸಮಿತಿ ಅಥವಾ ಇದ್ರೊಳಗೆ ಯಾವ್ದು ಅತಿ ದೊಡ್ಡ ಸಮಿತಿ ಯಾವ್ದ್ರೊಳಗೆ? ಅಂದಾಜು ಸಮಿತಿ. ಅದ್ರೊಳಗೆ ಯಾರು ಮೆಂಬರ್ ಇರ್ತಾರೆ? ಪ್ರೆಸೆಂಟ್ ಬರೇ ಲೋಕಸಭೆದ ಅಷ್ಟೇ ಇರ್ತಾರೆ. ಅದನ್ನ ಯಾವ ಇಯರ್ದಾಗ ಸ್ಥಾಪನೆ ಮಾಡ್ತಾರ ಹೇಳ್ರಿ? ಈಗ ಅಂದಾಜು ಸಮಿತಿ ಯಾವಾಗ ಬರ್ತೈತಿ? ಯಾವ ಒಂದು ಕಮಿಟಿ ರೆಕಮೆಂಡ್ ಮಾಡಿರ್ತೈತೆ ಅಂದಾಜು ಸಮಿತಿಗೆ? ಜಾನ್ ಮತಾಯಿ ಕಮಿಟಿ. ಪಕ್ಕ? ಓಕೆ, ವೆರಿ ಗುಡ್. ಜಾನ್ ಮತಾಯಿ ಕಮಿಟಿ ಯಾವ ಇಯರ್ದಾಗ? 1950. ನೆನಪಿರ್ತೈತಲ್ಲ? 1951ದಾಗ ಇದು ಬರ್ತೈತೆ. 50ದಾಗ ರೆಕಮೆಂಡ್ ಮಾಡ್ತೈತಲ್ಲ, 50 ರೆಕಮೆಂಡ್ ಮಾಡಿ 51 ಎಸ್ಟಿಮೇಟ್ಸ್ 1950 ಒಳಗಲ್ಲ. ಜಾನ್ ಮತಾಯಿ ಕಮಿಷನ್ ರೆಕಮೆಂಡ್ ಮಾಡಿದ್ದಂದ್ರೆ 1950. ಯಾವ್ದಂದ್ರೆ ಅಂದಾಜು ಸಮಿತಿ ಅಂತ ಕರಿತೀವಿ. ನೆಕ್ಸ್ಟ್ ಯಾವ್ದು ಹೇಳಿದೀವಿ ಮತ್ತೆ ಅದ್ರೊಳಗ? ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಇದಕ್ಕೆ ಈ ಕಮಿಟಿಗಳು ನೆನಪಿಟ್ಕೋರೆ. ಇನ್ನೊಮ್ಮೆ ಹೇಳತ್ ನೀವು ಏನಂದ್ರೆ 3 ಇಂಡಿಪೆಂಡೆಂಟ್ ಫೈನಾನ್ಷಿಯಲ್ ಕಮಿಟಿ ಅದಾವ. ಇವತ್ತರದ್ದು ಇಯರ್ ಪೀರಿಯಡ್ ಎಷ್ಟು ಇರ್ತೈತೆ ಅಂದ್ರೆ 3 ವರ್ಷ, 1 ಇಯರ್ಸ್.
1 ಇಯರ್ ತನ 1 ವರ್ಷಕ್ಕೆ 1 ಕಮಿಟಿ ಇರ್ತದೆ. ಆ ಕಮಿಟಿ ಲ್ಯಾಬ್ಸ್ ಆಕೈತಿ. ಪ್ರತಿ ಗೌರ್ಮೆಂಟ್ 5 ವರ್ಷ ಇರ್ತೈತಲ್ಲ 5 ವರ್ಷಕ್ಕೆ 5 ಕಮಿಟಿ ರೆಕಮೆಂಡ್ ಮಾಡ್ತೈತೆ. ಅವು 5 ಸರಿ ಬೇರೆ ಬೇರೆದವ್ರು ಮಾಡ್ತಿರ್ತಾರೆ. ನೆನಪಿಟ್ಕೋರಿ. ಒಂದೇದು ಅತಿ ದೊಡ್ಡದು ಯಾವ್ದಂದ್ರೆ ಅಂದಾಜು ಸಮಿತಿ ಯಾವ ಕಮಿಟಿ ರೆಕಮೆಂಡ್ ಮಾಡಿರ್ತಾರೆ? ಜಾನ್ ಮತ್ತಾಯಿ ಕಮಿಷನ್ ಯಾವ ಇಯರ್ದಾಗ 1950. ಅದಾದ್ಮೇಲೆ ಯಾವ್ದು ಹೇಳ್ರಿ ಈಗ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಇದಕ್ಕೆ ರೆಕಮೆಂಡ್ ಮಾಡಿದ ಕಮಿಟಿ ಯಾವ್ದು? 1919 ಯಾವ್ದು? ಮಾಂಟೆಗೋ ಚೇಮ್ಸ್ಫೋರ್ಡ್ ಮಿಂಟೋ ಮಾರ್ಲೆನೋ? ಮಾಂಟೆಗೋ ಚೇಮ್ಸ್ಫೋರ್ಡ್ ಮಿಂಟೋ ಮಾರ್ಲೆ 1909 ಬರ್ತೈತೆ. 1919 ಮಾಂಟೆಗೋ ಚೇಮ್ಸ್ಫೋರ್ಡ್ ಕಾಯ್ದೆ ಹತ್ತಿರ್ತೈತಲ್ಲ ಅದು ರೆಕಮೆಂಡ್ ಮಾಡಿದ್ದು ಯಾವ್ದಂದ್ರೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿದಾಗ ಎಷ್ಟು ಮೆಂಬರ್ಸ್ ಇರ್ತಾರೆ? ಇವು ಕ್ವಶನ್ ಕೇಳಿದ್ದು ಅದಾವ. ಎಷ್ಟು ಇರ್ತಾರೆ ಟೋಟಲ್? 22 ಇರ್ತಾರೆ. ಇಲ್ಲಿಂದ 15 7. ಅದಕ್ಕೆ ಮತ್ತು ಉದ್ಯಮಿ ಕಮಿಟಿಗೆ ಸೇಮ್ ಅದಾವ 22. ಬಟ್ ಸಾರ್ವಜನಿಕ ಲೆಕ್ಕಪತ್ರ ಕಮಿಟಿದ ಹೆಡ್ ಯಾರು ಇರ್ತಾರೆ? ವಿರೋಧ ಪಕ್ಷದ ನಾಯಕ, ಲೀಡರ್ ಆಫ್ ಅಪೋಸಿಷನ್ ಇರ್ತಾರೆ. ಇನ್ನೊಂದು ಯಾವ ಕಮಿಟಿ ಬಿಟ್ಟು? ಉದ್ಯಮಿಗಳ ಕಮಿಟಿ ರೆಕಮೆಂಡ್ ಮಾಡಿದ್ದು ಯಾವುದು? ಕೃಷ್ಣ ಮೆನನ್ ಕಮಿಟಿ. ಯಾವ ಇಯರ್ದಾಗ? 64 21 ಅಲ್ಲ? ಈಗ ಸಾರ್ವಜನಿಕ ಲೆಕ್ಕಪತ್ರ ಕಮಿಟಿ ಕೇಳಿದೆ. ಏನು ಕೇಳಿದ್ನಿ? ಸಾರ್ವಜನಿಕ ಉದ್ಯಮಗಳ ಕಮಿಟಿ ಯಾವಾಗಂದ್ರ 64 ಅಲ್ಲ? 64 ಯಾರ್ದ? ಇದರ ಕೃಷ್ಣ ಮೆನನ್ ಕಮಿಟಿ. 3 ಆದವಲ್ಲ ಕಮಿಟಿ. ಯಾವ್ದು ಬಿಟ್ಟಿವೋ? 3 ಆದವಲ್ಲ? 3 ಕಮಿಟಿ ಅದು. ಈಗ ಹೇಳ್ರಿ ನಾವು DRPC ಡಿಪಾರ್ಟ್ಮೆಂಟಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿ ಅಥವಾ ಪಾರ್ಲಿಮೆಂಟ್ರಿ ಕಮಿಟಿ ಅಂತ ಬಂದಾಗ ಇವು ಡಿಫ್ರೆನ್ಸ್ ಹೇಳತ್ನ. ಇಂಡಿಪೆಂಡೆಂಟ್ ಕಮಿಟಿ ಬಂದರೆ ಇವ್ರದ್ದು 1 ವರ್ಷ ಇರ್ತದೆ. ನಾಳೆ ಎಲ್ಲರ ಇಂಡಿಪೆಂಡೆಂಟ್ ಕಮಿಟಿ ಇವು 3 ಕೊಟ್ಟು ಏನು ಕೇಳ್ಬೋದು ಅಂದ್ರೆ ಇದ್ರೊಳಗೆ ಎಲೆಕ್ಟೆಡ್ ಆಗಿರ್ತಾರೆ ಅಥವಾ ನಾಮಿನೇಟೆಡ್ ಆಗಿರ್ತಾರೆ. ಅಂದ್ರೆ ಇಲ್ಲಿ ಎಲೆಕ್ಟೆಡ್ ಮಾಡಿರ್ತಾರೆ. ಯಾಕಂದ್ರೆ ವಿಧಾನಸಭೆ ಏನಿರ್ತದಲ್ಲ ವಿಧಾನಸಭೆಯಿಂದ ಇವ್ರನ್ನ ಚೂಸ್ ಮಾಡಿ ಕಳಿಸ್ತಾರೆ. ಯಾವುದಂದ್ರೆ ಇದ್ರೊಳಗೆ ವಿಧಾನಸಭೆ ಅಂತ ನೋಡಿ, ಸಾರಿ, ಲೋಕಸಭೆ ಒಳಗೆ ಏನು ಮೆಂಬರ್ಸ್ ಇರ್ತಾರಲ್ಲ ಅವ್ರು ಸೆಲೆಕ್ಟ್ ಮಾಡ್ತಾರೆ. ಬಟ್ ಇದ್ರೊಳಗೆ ಏನು ಕಮಿಟಿ ಅಂದ್ರೆ ಡಿಪಾರ್ಟ್ಮೆಂಟಲ್ ಪಾರ್ಲಿಮೆಂಟ್ರಿ ಕಮಿಟಿ ಐತಲ್ಲ, ಇದಕ್ಕೆ ಡಿಫ್ರೆನ್ಸ್ ಮೇಜರ್ ಏನಂದ್ರೆ 24 ಕಮಿಟಿ ಬರ್ತಾವ. ಆ ಕಮಿಟಿ ಒಳಗೆ ಏನು ಮಾಡ್ತಿರ್ತಾರೆ ಅಂದ್ರೆ ಇದ್ರದ್ದು ಏನು ಮೂಲ ಉದ್ದೇಶ ಇರ್ತೈತೆ ಅಂದ್ರೆ ಡಿಪಾರ್ಟ್ಮೆಂಟ್ದಾಗ ಗ್ರಾಂಟ್ ಇನ್ ಏಡ್ ಅತ್ತೀವಿ. ಯಾವ್ದಾರ ಡಿಪಾರ್ಟ್ಮೆಂಟ್ ನಮ್ದು ಯಾವ್ದೋ ಎಜುಕೇಶನ್ ಡಿಪಾರ್ಟ್ಮೆಂಟ್ ಐತೆ ತಿಳ್ಕೊರಿ. ಆ ಡಿಪಾರ್ಟ್ಮೆಂಟಲ್ ಕಮಿಟಿ ಬರ್ತೇಳಿ ನನಗೆ ಇಟ್ಟು ರೊಕ್ಕ ಬೇಕತ್ತೆ ಏನು ಮಾಡ್ತೈತೆ ಅಂದ್ರೆ ಅದು ಅಪೀಲ್ ಮಾಡ್ತೈತೆ. ಹೊರತಾಗಿ ಏನು ಲೆಜಿಸ್ಲೇಚರ್ ಅಕ್ಷರದು ಏನು ಇರಂಗಿಲ್ಲ. ಬರೀ ಅವ್ರು ಏನು ಮಾಡೋದಂದ್ರೆ ನಮಗೆ ಇಟ್ಟು ರೊಕ್ಕ ಬೇಕತ್ತೆ ಡಿಬೇಟ್ ಮಾಡೋದು. ಆ ಕಮಿಟಿ ನಾಮಿನೇಟೆಡ್ ಆಗಿರ್ತೈತೆ ಅಥವಾ ಎಲೆಕ್ಟೆಡ್ ಆಗಿರ್ತೈತೆ ಅಂದ್ರೆ ನಾಮಿನೇಟೆಡ್. ಯಾರು ನಾಮಿನೇಟ್ ಮಾಡ್ತಾರೆ ಈ ಕಮಿಟಿಗೆ ಅಂದ್ರೆ ಹೇಳಿಲ್ಲ, ರಾಜ್ಯಪಾಲ ಅಲ್ಲ, ಚೇರ್ಮನ್ ಅಥವಾ ಯಾವ್ದು. ಈಗ ಎಲ್ಲಕ್ಕ ಇವು ಕಮಿಟಿ ಅಂದ್ರೆ ಡಿಪಾರ್ಟ್ಮೆಂಟಲ್ ಪಾರ್ಲಿಮೆಂಟ್ರಿ ಕಮಿಟಿ ಅಂತ ಹೇಳತ್ನ. ಇನ್ನೊಮ್ಮೆ ನೆನಪಿಟ್ಕೋರಿ, ಓನ್ಲಿ ಪಾರ್ಲಿಮೆಂಟ್ರ ಬಗ್ಗೆ ಹೇಳತ್ನ. ಹೊರಗೆ ಎಲ್ಲಿ ಬಂದಿಲ್ಲ, ಯಾವ್ದು ಗೌರ್ಮೆಂಟ್ ಸಂಬಂಧ ಬರಂಗಿಲ್ಲ, ಏನೂ ಬರಂಗಿಲ್ಲ. ಪಾರ್ಲಿಮೆಂಟ್ದಾಗ ಯಾರು ಅಧ್ಯಕ್ಷರ ಅಥವಾ ಅತ್ಯುನ್ನತ ಅಧಿಕಾರಿ ಅಂದ್ರೆ ಚೇರ್ಪರ್ಸನ್ ಅಥವಾ ಸ್ಪೀಕರ್ ಅಂತ ಕರಿತೀವಲ್ಲ ಅವ್ರ ನಾಮಿನೇಟ್ ಮಾಡ್ತಾರೆ. ಎಷ್ಟು ಅದಾವ ಡಿಪಾರ್ಟ್ಮೆಂಟಲ್ ಪಾರ್ಲಿಮೆಂಟ್ರಿ ಕಮಿಟಿ ಅಂದ್ರೆ 24. ಅದು ಕ್ವಶನ್ ಕೇಳ್ಯಾರ ಮಾಡಿ ಅದ್ರ ಸಲ್ಬಂಧ ಹೇಳತ್ನ. ಆ 24 ಲೋಕಸಭೆದಾಗ ಎಷ್ಟು ಬರ್ತಾವ, ರಾಜ್ಯಸಭೆದಾಗ ಎಷ್ಟು ಬರ್ತಾವ ಅಂತ ಕೇಳ್ರ? 16. 16 8 ಕರೆಕ್ಟ್. 16 8 ಡಿವೈಡ್ ಮಾಡ್ರಿ. 8 2 16 ಅಂತ ನೆನಪಿಟ್ಕೋರಿ. 8 ಬಂದ್ರೆ ಯಾರ ಕಡೆ ಇರ್ತಾವ ಅಂದ್ರೆ ರಾಜ್ಯಸಭೆಗ, 16 ಬಂದ್ರೆ ನೆನಪಿರ್ತಾವಲ್ಲ. 16 8 24 ಅದಲ್ಲ, 2 ಕನ್ಫ್ಯೂಸ್ ಆಗಂಗಿಲ್ಲಲ್ಲ, ಗೊತ್ತದ. ಮತ್ತು ಇದ್ರದ್ದು ಎಷ್ಟು ಇರ್ತೈತೆ ಅಂದ್ರೆ 1 ಇಯರ್ 1 ಪೀರಿಯಡ್ ಇರ್ತೈತಿ. ನಾಳೆ ಇನ್ನೂ ಡೆಪ್ತಾಗಿ ಕೇಳಿದಾಗ ಏನೋ ಕೇಳ್ರು ನೆನಪಿಟ್ಕೋರಿ. ಇವು ಇಂಡಿಪೆಂಡೆಂಟ್ ಅದಾವ ಅಂದ್ರೆ ಇಂಡಿಪೆಂಡೆಂಟ್ ಆಕ್ಷನ್ ತಗೋತಾವ ಅಥವಾ ಆಡಿಟ್ ಮಾಡ್ತಿರ್ತಾವೆ ಯಾವ್ದನ್ನಾರ. ಬಟ್ ಇವು ಇಂಡಿಪೆಂಡೆಂಟ್ ಆಗಿ ಇರಂಗಿಲ್ಲ ರೀ. ಇವು ಏನು ಮಾಡ್ತಾವ ಅಂದ್ರೆ ಬರೀ ಗ್ರಾಂಟ್, ನಮಗೆ ಬೇಕು ರೊಕ್ಕ ಇಲ್ಲ ಅಂತ ಹೇಳ್ತದ. ಅಪ್ರೂವಲ್ ಕೊಟ್ರೆ ಇಲ್ಲಾರ ಇಲ್ಲ, ಇವ್ರಿಗೆ ಅಧಿಕಾರ ಇರಂಗಿಲ್ಲ. ಅದಕ್ಕೆ ಇಂಡಿಪೆಂಡೆಂಟ್ ಕಮಿಟಿಗಳ್ದ ಹೈಲೈಟ್ ಆಗಿರ್ತೈತಿ. ಇವ್ರ ಜಾಸ್ತಿ ಹೈಲೈಟ್ ಆಗಿಲ್ಲ. ಬಟ್ ಆದ್ರೂ ಕಮಿಟಿ ಎಷ್ಟು ಅದಾವತ್ ಕೇಳ್ಬೋದು. ಪ್ರೆಸೆಂಟ್ ಎಷ್ಟು ಅದಾವತ್ ಗೊತ್ತಾಗ್ತಲ್ಲ. ಎಷ್ಟು ಅದಾವ? 24 ಹೇಳ್ರಲ್ಲ ಕಮಿಟೀಸ್. ಇದು ಹೇಳ್ರಿ, ರೀಸೆಂಟಾಗಿ ಬ್ಲೂ ಫ್ಲಾಗ್ ಬೀಚಸ್ ಮೇಲೆ ಒಂದು ಕ್ವಶನ್ ಕೇಳಿದ್ರಿ. ಈಗ ಬ್ಲೂ ಫ್ಲಾಗ್ ಬೀಚಸ್ ಕರ್ನಾಟಕ ಇಂಡಿಯಾದಾಗ ಎಷ್ಟು ಅದಾವತ್ತು ಗೊತ್ತೈತಿ? ಎಷ್ಟು ಅದಾವ ಪ್ರೆಸೆಂಟ? 17 ಅದಾವ, 18 ಅದಾವ. ಅದಕ್ಕೆ ಈ ಆನ್ಸರ್ 18 ಕೊಟ್ಟಿದ್ದು. 18 ಕನ್ಸಿಡರ್ ಮಾಡ್ರ. ಅವ್ರ ಕ್ವಶನ್ ಏನು ಕೇಳ್ಯಾರ ನೋಡ್ರಿ. ಬ್ಲೂ ಫ್ಲಾಗ್ ಬೀಚಸ್ ಬಂದೈತಲ್ಲ, ಈ ಬ್ಲೂ ಫ್ಲಾಗ್ ಇದು ಇಂಡಿಕೇಟರ್ಸ್ ಎಷ್ಟು ಅದಾವ ಹೇಳ್ರಿ? 33 ಇಂಡಿಕೇಟರ್ಸ್ ಅದಾವ. ಕ್ವಶನ್ ಇದನ್ನು ಕೇಳಿಲ್ಲ. ಅವ್ನು ಎಕ್ಸಾಮ್ನಾಗ ಕ್ವಶನ್ ಕೇಳಿದ್ದ. ಅದು ಒಡಿಸ್ಸಾ PCSದಾಗ ಬರ್ತೈತೆ. ಅದ್ರೋಗಿ ಎಕ್ಸಾಮ್ದಾಗ ಕ್ವಶನ್ ಏನು ಕೇಳಿದ್ರೆ ಇದು ಬ್ಲೂ ಫ್ಲಾಗ್ ಬೀಚಸ್ನ ಇಂಡಿಯಾದಾಗ ಇಂಪ್ಲಿಮೆಂಟ್ ಮಾಡೋದು ಯಾವ್ದತ್ ಕೇಳ್ಯಾನ. ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಆ್ಯಂಡ್ ಎನ್ವಿರಾನ್ಮೆಂಟ, ಬೀಮ್ಸ, ಇವೆರಡು ನಂಗೆ ಆಪ್ಷನ್ ಒಂದು ಕೊಡಕ್ಕೆ ಬರಂಗಿಲ್ಲ. ಯಾವ್ದಾ? ಬೀಮ್ಸ್ ಅಂತ ಬರ್ತೈತೆ, ನೆನಪಿಟ್ಕೋರಿ. ಬೀಚ್ ಬೀಮ್ಸ್ ಫುಲ್ ಫಾರ್ಮ್ ಹೇಳ್ತಾನೆ ನೋಡಿ. ಏನತ್ತಾರ ಅಂದ್ರೆ ತಡಿ, ಬೂಸ್ಟ್. ಯಾವ್ದಾ? ಬೀಚ್ ಎನ್ವಿರಾನ್ಮೆಂಟ್ ಆ್ಯಂಡ್ ಅಸ್ಥೆಟಿಕ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂತ ಬರ್ತದೆ. ಇದು ಯಾವ್ದ್ರ ಅಂಡರ್ ವರ್ಕ್ ಆಗಿರ್ತೈತೆ ಅಂದ್ರೆ ಇಂಟಿಗ್ರೇಟೆಡ್ ಕೋಸ್ಟಲ್ ಝೋನ್ ಮ್ಯಾನೇಜ್ಮೆಂಟ್ ಅಂತ ಬರ್ತದಲ್ಲ ಅದ್ರ ಅಂಡರ್. ಇದು ಡೈರೆಕ್ಟ್ ಕ್ವಶನ್ ಕೇಳಿದ್ದು ಇಂಡಿಯಾದಾಗ. ಯಾಕಂದ್ರೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಅಂಡರ್ ವರ್ಕ್ ಅಕ್ಕವು, ಕರೆಕ್ಟ್. ಇವು ಎರಡು. ಬಟ್ ಅದು ಡೈರೆಕ್ಟ್ ಇನ್ ಡೆಪ್ತ್ ಏನು ಕೇಳಿದ್ದಂದ್ರೆ ಯಾವ್ದು ಇದನ್ನ ಅಥಾರಿಟಿ ಇಂಪ್ಲಿಮೆಂಟ್ ಮಾಡ್ತೈತೆ ಅಂತ ಕೇಳಿದ್ದು. ಯಾಕಂದ್ರೆ ಬ್ಲೂ ಫ್ಲಾಗ್ ಬೀಚಸ್ಗೆ ಇಂಡಿಯಾ ಯಾವಾಗ ಸೇರಿದ್ ಪೂರ್ತಿ ಹೇಳಿ ಅದ್ರದೊಮ್ಮೆ. ಬ್ಲೂ ಫ್ಲಾಗ್ ಬೀಚಸ್ ಬಂದ್ರೆ ಇಂಡಿಯಾ, ಬ್ಲೂ ಫ್ಲಾಗ್ ಬೀಚಸ್ ಕೊಡೋರು ಯಾರು ಹೇಳ್ರಿ ಮೊದಲು? ಯಾವ್ದಾ? ಡೆನ್ಮಾರ್ಕ್ ಅಂದ. ಯಾವ್ದಾ? FEE ಅಂತ ಬರ್ತೈತಿ. FEE ಇದು ಫುಲ್ ಫಾರ್ಮ ಫೌಂಡೇಶನ್ ಆನ್ ಎನ್ವಿರಾನ್ಮೆಂಟ್ ಎಜುಕೇಶನ್. 8 ವರ್ಷದ ತನಕ ಕೊಡ್ತಾರ? 10 ವರ್ಷದ ತನಕ. ಭಾರತದ ಮೊದಲು ಬ್ಲೂ ಫ್ಲಾಗ್ ಬೀಚಸ್ ಯಾವ್ದಾ? ಚಂದ್ರಬಾಗ್. ಇದು ಬ್ಲೂ ಫ್ಲಾಗ್ ಬೀಚಸ್ ಅದ ಸಂಸ್ಥೆ ಬಂದಿದ್ದು 81ದಾಗ. ಬಟ್ ಇಂಡಿಯಾಗೆ ಯಾವ ಇಯರ್ದಿಂದ ಜಾಯ್ನ್ ಆಕತಿ ಬ್ಲೂ ಫ್ಲಾಗ್ ಬೀಚಸ್ಗೆ?
ಇಂಡಿಯಾ ಯಾವ ಇಯರ್ದಾಗ ಬ್ಲೂ ಫ್ಲಾಗ್ ಬೀಚಸ್ಗೆ ಜಾಯ್ನ್ ಆಕತ್ತೆ? 2018 2018 ಕರೆಕ್ಟ್. 2018ರಾಗ ಹೆಂಗೆ ಈಗ ನಮ್ದು ರಾಮ್ಸಾರ್ ಸೈಟ್ ಬಂದಾಗ 100 ಅದಾವ ಅಂದ ಕೂಡಲೇ ಇಂಡಿಯಾ ಯಾವಾಗ ಜಾಯ್ನ್ ಆಗೈತೆ ಅಂದ್ರೆ ನಾಳೆ ಎಲ್ಲರ ಕೇಳ್ತಾರೆ ರಾಮ್ಸಾರ್ ಒಪ್ಪಂದ ಆದಾಗ ಇಂಡಿಯಾ ಅದರ ಸದಸ್ಯತ್ವ ಅಥವಾ ಮೂಲ ಸದಸ್ಯತ್ವ ಅಂತ ಹೇಳಿಕೆ ಕೊಟ್ಟಾಗ ಹ್ಞೂ ಅಂದಿರ್ ಮತ್ತಿಲ್ಲ. 1982ದಾಗ ರಾಮ್ಸಾರ್ಗೆ ನಾವು ಜಾಯ್ನ್ ಹಾಕಿವಿ ಕನ್ವೆನ್ಷನ್ಗೆ. ಸೇಮ್ ಹಂಗ ಬ್ಲೂ ಫ್ಲಾಗ್ ಬೀಚಸ್ಗೆ ಯಾವಾಗ ಜಾಯ್ನ್ ಹಾಕಿವಿ ಅಂದ್ರೆ 2018ರಾಗ ಫಸ್ಟ್ ಬ್ಲೂ ಫ್ಲಾಗ್ ಬೀಚಸ್ ಇಂಡಿಯಾದಿಂದ ಯಾವ್ದಂದ್ರೆ ಚಂದ್ರಬಾಗ್ ಬೀಚ್. ಪ್ರೆಸೆಂಟ್ ಚಂದ್ರಬಾಗ್ ಬೀಚ್ ಬ್ಲೂ ಫ್ಲಾಗ್ ಬೀಚಸ್ ಐತಿ ಇಲ್ಲ? ಇದು ನೆನಪಿರ್ತೈತಲ್ಲ. ಬ್ಲೂ ಫ್ಲಾಗ್ ಬೀಚಸ್ ಬಂದಾಗ ಏನೇನು ಹೇಳಿ ಈಗ ಒಂದು ಬ್ಲೂ ಫ್ಲಾಗ್ ಕೊಡೋದು ಯಾವ್ದತ್ ಗೊತ್ತಾದ? ಇದ್ರ ಮೇಲೆ ಏನೇ ಕ್ವಶನ್ ಕೇಳಿದ್ರು ಇದ್ರೊಳಗೆ ಕೇಳ್ಬೇಕ್ರಿ. ಅದ್ರ ಸಲ್ಮಂದ್ ಹೇಳತ್ನ ಒಂದೇದು ಏನಂದ್ರೆ ಬ್ಲೂ ಫ್ಲಾಗ್ ಬೀಚಸ್ ಬಂದ್ರೆ FEEE ಅಂತ ಬರ್ತೈತಿ. ಎಲ್ಲಿ ಅಂದ್ರೆ ಡೆನ್ಮಾರ್ಕ್ ಆ ಸಂಸ್ಥೆ ಕೊಡ್ತೈತಿ. ಎಷ್ಟು ಇಂಡಿಕೇಟರ್ ಕನ್ಸಿಡರ್ ಮಾಡ್ತೈತಿ ಅಂದ್ರೆ 33. ನಾಳೆ 33 ಇಂಡಿಕೇಟರ್ ಅಂತೂ ನೆನಪಿಟ್ಕೊಳಕ್ ಆಗಂಗಿಲ್ಲ. ಡೈರೆಕ್ಟ್ ಏನು ಕೇಳ್ಬೋದು ಅಂದ್ರೆ ಯಾವ ಕೋರ್ 4 ಇಂಡಿಕೇಟರ್ಸ್ ಅದಾವತ್ ಕೇಳ್ಬೋದು. ಕೋರ್ 4 ಇಂಡಿಕೇಟರ್ಸ್ ಹತ್ತಾರಲ್ಲ ಡೈರೆಕ್ಟ್ ಇವ್ರೊಳಗೆ ಅವು ಇಂಡಿಕೇಟರ್ಸ್ಗಳು 33 ಡಿವೈಡ್ ಮಾಡ್ಯಾರ 5, 6, 7 ಅಂತ ಹೇಳಿ. ಬಟ್ ಇವು ಕೋರ್ 4 ಏನು ಹೇಳ್ತಲ್ಲ ಕೋರ್ ಇಂಡಿಕೇಟರ್ಸ್ ಅಂತ ಕರೀತಾರೆ. ನಾ ಕೇಳ್ಕೊಡ್ಲಿ ಅವ್ನು ಯಾವತ್ತು ಹೇಳ್ತಾನೆ. ಒಂದೇದು ಕೋರ್ ಇಂಡಿಕೇಟರ್ ಏನಿರ್ಬೇಕಂದ್ರೆ ಎನ್ವಿರಾನ್ಮೆಂಟಲ್ ಎಜುಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಇರಬೇಕು. ಒಂದೇದು ಯಾವ್ದು ಇಂಡಿಕೇಟರ್ ಹೇಳ್ರಿ? ಎಜುಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್. ಇದ್ರೊಳಗೆ ಮತ್ತೆ 5 ಇಂಡಿಕೇಟರ್ ಬರ್ತಾವೆ. 33 ಡಿವೈಡ್ ಮಾಡ್ಯಾರ. ಇವು 4 ಕೋರ್ ಅದಾವೆ. ನೆನಪಿರ್ತೈತಲ್ಲ 33 ಇಂಡಿಕೇಟರ್ಸ್ ಅದಾವೆ. ಅದ್ರೊಳಗೆ 4 ಕೋರ್ ಹೇಳತ್ನ ಡೈರೆಕ್ಟ್ ಕೇಳ್ಬೋದು. ಈಗ ಬ್ಲೂ ಫ್ಲಾಗ್ ಬೀಚಸ್ಗಳ 4 ಕೋರ್ ಇಂಡಿಕೇಟರ್ ಯಾವತ್ತು ಹೇಳಿ? ಒಂದೇದು ಯಾವ್ದು ಹೇಳಿ? ಎನ್ವಿರಾನ್ಮೆಂಟ್ ಎಜುಕೇಷನ್ ಅಂದ್ರೆ ಪರಿಸರದ ಬಗ್ಗೆ ನಮಗೊಂದು ಸ್ವಲ್ಪ ಎಜುಕೇಷನ್ ಇರಬೇಕು ಅಥವಾ ಅವೇರ್ನೆಸ್ ಇರಬೇಕು. ಅದ್ರ ಇನ್ಫಾರ್ಮೇಷನ್ ಅವೈಲೇಬಲ್ ಇರಬೇಕು. ಆ ಟೈಮ್ಗಟ್ಟ ಬ್ಲೂ ಫ್ಲಾಗ್ ಬೀಚಸ್ ಕೊಡ್ತಾರೆ. ಯಾವುದೋ ಒಂದು ಬೀಚ್ ಐತಿ ಅದ್ರದ್ದು ಅವೇರ್ನೆಸ್ಸು ಇಲ್ಲ, ಏನೂ ಇಲ್ಲ, ಇನ್ಫಾರ್ಮೇಷನು ಇಲ್ಲ ಅಂದ್ರೆ ಅದಕ್ಕೆ ಬ್ಲೂ ಫ್ಲಾಗ್ ಬೀಚಸ್ ಕೊಡಂಗಿಲ್ಲ. ಒಂದೇದಾತು ಇಂಡಿಕೇಟರ್. ಎರಡನೇ ಇಂಡಿಕೇಟರ್ ಅಂದ್ರೆ ಬಾತಿಂಗ್ ವಾಟರ್ ಕ್ವಾಲಿಟಿ ಅಂತ ಕರೀತಾರೆ. ಬೀಚ್ಗೆ ಇದ್ದೇಳಿ ಅಲ್ಲಿ ಬಾತಿಂಗ್ ವಾಟರ್ ಕ್ವಾಲಿಟಿ ಯಾಕಂದ್ರೆ ಬೀಚ್ಗಳು ಬ್ಲೂ ಫ್ಲಾಗ್ ಕೊಡೋದೇ ಯಾಕಂದ್ರೆ ಬ್ಲೂ ಫ್ಲಾಗ್ ಬೀಚಸ್ ಮಾನ್ಯತೆ ಇತ್ತಂತೇಳಿ ಆ ಬೀಚ್ಗೆ ಏನು ಮಾಡ್ತಾರೆ ಅಂದ್ರೆ ಟೂರಿಸಂ ಸೆಕ್ಟರ್ ಡೆವಲಪ್ ಆಗಿರ್ತದೆ. ಈಗ ಟೂರಿಸ್ಟ್ಗಳು ಅಲ್ಲಿ ಬೀಚ್ನಾಗ ಹೋಗಿ ಬಂದಿರ್ತಾರೆ. ಉಪ್ಪು ನೀರು ಇರ್ತೈತೆ ಹೌದಲ್ಲ, NaCl ಆ ನೀರು ಇದ್ದಿದ್ದು ಬಂದು ಚಲೋ ಕ್ವಾಲಿಟಿ ನೀರು ಇರ್ಲಿಕ್ಕೆ ಏನು ಮಾಡ್ತಾರೆ ಅಂತೇಳಿ ಎರಡನೇ ಇಂಡಿಕೇಟರ್. ಇವು ಮೇಜರ್ ಇಂಡಿಕೇಟರ್ಸ್ ಹೇಳತ್ನ. ಎರಡನೇ ಇಂಡಿಕೇಟರ್ ಏನಂದ್ರೆ ಬಾತಿಂಗ್ ವಾಟರ್ ಕ್ವಾಲಿಟಿ. ಆ ಬೀಚ್ದಾಗ ಏನು ಬಾತಿಂಗ್ ವಾಟರ್ ಕ್ವಾಲಿಟಿ ಇರ್ತೈತಲ್ಲ ಅದನ್ನ ಕನ್ಸಿಡರ್ ಮಾಡ್ತಾರೆ ಎರಡನೇ ಇಂಡಿಕೇಟರ್ ಆಗಿ. ಮೂರನೇ ಇಂಡಿಕೇಟರ್ ಯಾವುದಂದ್ರೆ ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಎನ್ವಿರಾನ್ಮೆಂಟ್ ಮ್ಯಾನೇಜ್ಮೆಂಟ್ ಇದು ಹೆಂಗಂದ್ರೆ ಬೀಚ್ ಸುತ್ತು ಕಟ್ಟಿ ಎನ್ವಿರಾನ್ಮೆಂಟ್ ಹೆಂಗೆ ಮ್ಯಾನೇಜ್ ಮಾಡಿರ್ತಾರೆ ಅಥವಾ ಬೀಚಿಗೆ ಬಂದವರೆಲ್ಲ ಅರಿಬಿ ಪ್ಲಾಸ್ಟಿಕ್ ಎಲ್ಲ ಬಿಟ್ಟು ಹೋಗಿದ್ರೆ ಅಂತೇಳಿ ಅಂಥವು ಕೊಡ್ತಿರಂಗಿಲ್ಲ. ಅದ್ರ ಸಲ್ಬಂದ ಮೂರನೇದು ಯಾವುದಂದ್ರೆ ಎನ್ವಿರಾನ್ಮೆಂಟ್ ಮ್ಯಾನೇಜ್ಮೆಂಟ್. ಒಂದೇದೇನಂದ್ರೆ ಎನ್ವಿರಾನ್ಮೆಂಟ್ ಎಜುಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್. ಮೂರನೇದು ಯಾವುದಂದ್ರೆ ಎನ್ವಿರಾನ್ಮೆಂಟ್ ಮ್ಯಾನೇಜ್ಮೆಂಟ್ ಮಾಡೋದು. ನಾಲ್ಕನೇದು ಯಾವುದಂದ್ರೆ ಸೇಫ್ಟಿ ಆ್ಯಂಡ್ ಸರ್ವಿಸಸ್ ಹೆಂಗೆ ಅದಾವೆ ಬೀಚ್ನಾಗ ಅಥವಾ ಬೀಚ್ದ ಎಲ್ಲರ ಆಡಕ್ಕೆ ಹೋದವ್ರು ಆ ಕಡೆ ಒಳಗೆ ಹೋದ್ರೆ ಏನು ಮಾಡೋದು ಸೇಫ್ಟಿ ಇರ್ಲಿಕ್ಕೆ. ಅದ್ರ ಸಲ್ಬಂದ ಸೇಫ್ಟಿ ಆ್ಯಂಡ್ ಸರ್ವಿಸಸ್ ಬರ್ತಾವೆ. 4 ಕೋರ್ ಹೇಳ್ರಿ ಬಡ. ಎನ್ವಿರಾನ್ಮೆಂಟಲ್ ಎಜುಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಒಂದೇದು. ಎರಡನೇದ ಬಾತಿಂಗ್ ವಾಟರ್ ಕ್ವಾಲಿಟಿ. ಮೂರನೇದ ಮ್ಯಾನೇಜ್ಮೆಂಟ್. ನಾಲ್ಕನೇದ ಯಾವ್ದ್ರದ್ದು ಇಂಡಿಕೇಟರ್ಸ್ ಇವ? ಮತ್ತು ಅದನ್ನ ಮರಿಬೇಡ್ರಿ. ಬ್ಲೂ ಫ್ಲಾಗ್ ಬೀಚಸ್ ಇಂಡಿಕೇಟರ್. ಈಗ ಏನು ಹೇಳ್ತಾರಂದ್ರೆ ಬ್ಲೂ ಫ್ಲಾಗ್ ಬೀಚಸ್ ಇಂಡಿಯಾದಾಗ ಇಂಪ್ಲಿಮೆಂಟ್ ಮಾಡೋದು ಯಾವುದಂದ್ರೆ ಓವರ್ಸೀನ್ ಮಾಡೋದು ಮಿನಿಸ್ಟ್ರಿ ಅಂತ ಕೇಳಿರ್ತೀವಿ. ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಐತಲ್ಲ ಅವರ ಓವರ್ಸೀನ್ ಮಾಡ್ತಾರೆ. ಅಥವಾ ಅದ್ರೊಳಗೆ ಎಲ್ಲರ ಇಂಟಿಗ್ರೇಟೆಡ್ ಆಗಿ ಕೇಳಿರ್ತೇಳಿ ಬೀಮ್ಸ್ ಅಂತ ಬರ್ತೈತೆ. ಅದು ಇಂಟಿಗ್ರೇಟೆಡ್ ಕೋಸ್ಟಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇರ್ತೈತಲ್ಲ ಅದ್ರೊಳಗೆ ವರ್ಕ್ ಆಕೈತೆ. ಯಾವುದಂದ್ರೆ ಬೀಮ್ಸ್. ಡೈರೆಕ್ಟ್ ಫುಲ್ ಫಾರ್ಮ್ ಕೊಟ್ಟಿದ್ದು ಅಥವಾ ಫುಲ್ ಫಾರ್ಮ್ ಏನು ಕೊಟ್ಟಿದ್ದಿಲ್ಲ, ಡೈರೆಕ್ಟ್ ಬೀಮ್ಸ್ ಅಂತ ಕೊಟ್ಟಿದ್ದೆ. ಇದು ಆಪ್ರೇಟ್ ಮಾಡ್ತೈತೆ ಇಲ್ಲ ತಟ್ಟ ಕೊಟ್ಟಿದ್ದು ನೆನಪಿರ್ತಾವಲ್ಲ. ಈಗ ಹೇಳ್ರಿ ಇಂಡಿಯಾದಾಗ ಪ್ರೆಸೆಂಟ್ ಎಷ್ಟು ಬ್ಲೂ ಫ್ಲಾಗ್ ಬೀಚಸ್ ಅದಾವೆ? ಎಷ್ಟು ಅದಾವು? 18 ಅದಾವೆ. ಬಡ ಒಮ್ಮೆ ಹೇಳ್ಬಿಡ್ತೀರಿ ನೆನಪದಾವು. ಯಾವ್ದು ಇಲ್ಲತ್ತು ಕೇಳ್ಬೋದು. ಅದಕ್ಕೆ ಈ ಕಡೆ ಹೇಳ್ರಿ. ಗುಜರಾತ್ದಿಂದ ಶಿವರಾಜಪುರ. ನೆನಪಾರ ಒಂದು ರಿವಿಷನ್ ಹಾಕೋತಗೋ. ಗುಜರಾತ್ದಿಂದ ಶಿವರಾಜಪುರ. ದೀವ್ ದಮಣದಿಂದ ಯಾವ್ದು? ಗೋಗ್ಲ. ಅದಾದ್ಮೇಲೆ ಮಹಾರಾಷ್ಟ್ರದಿಂದ 5 ಬರ್ತಾವೆ ಹೇಳ್ರಿ ಬಡ. ಶಿವ ನಾಗ ಅಂತ ಹೇಳಿದ್ವಲ್ಲ. ಶಿವ ನಾಗ ಗುಹಾಗರ ಲಾಡ್ಗರ ಪಾರ್ನಾಕ. ನೆನಪಿರ್ತೈತಲ್ಲ ಹೇಳಿದ್ವು. ಶಿವ ನಾಗ ಗುಹೆ ಒಳಗೆ ಲಾಡ ಆಮೇಲೆ ಯಾವ್ದಂದ್ರೆ ಪಾರ್ನಾಕ. ಎಟ್ಟದು ಈಗ 5 ಮತ್ತು ಅಲ್ಲಿ 2 7 ಅದು ಅಲ್ಲ. ಒಂದೇ ಹಿಡ್ದ ಹೇಳ್ರಿ. ಗುಜರಾತ್ದಿಂದ ಯಾವ್ದ? ಶಿವರಾಜಪುರ. ದೀವ್ ದಮಣದಿಂದ ಗೋಗ್ಲ. ಆಮೇಲೆ ಮಹಾರಾಷ್ಟ್ರದಿಂದ 5 ಬರ್ತಾವೆ. ಒಂದೇದು ಯಾವ್ದಂದ್ರೆ ಶಿವ ನಾಗ ಗುಹಾಗರ ಲಾಡ್ಗರ ಪಾರ್ನಾಕ. ಇದಾದ್ಮೇಲೆ ಕೆಳಗೆ ಬರೋದು ಯಾವ್ದಂದ್ರೆ ಗೋವಾದಿಂದ ಒಂದು ಕನ್ಸಿಡರ್ ಮಾಡ್ರಿ ನೋಡಿ. ಯಾವ ಬೀಚ್ ಹೇಳ್ರಿ? ಗೋವಾದಿಂದ ಅದನ್ನ ಕನ್ಸಿಡರ್ ಮಾಡ್ರೆ ಆಫೀಸಿಲ್ಲ. ಗೋವಾದಿಂದ ತೊಗೊಂಡಿಲ್ಲ. ಕರೆಕ್ಟ್, ಗೋವಾದಿಂದ ಬಂದಿಲ್ಲ ತಗೋ. ಕರ್ನಾಟಕದಿಂದ 2 ಬರ್ತಾವೆ. ಈಗ 7 ಆದ್ವಲ್ಲ. 7 ಆದ್ಮೇಲೆ ಕರ್ನಾಟಕದಿಂದ 2 ಪಡುಬಿದ್ರಿ ಮತ್ತು ಕಾಸರಗೋಡು. ಎಷ್ಟದು ಈಗ? 9 ಅದು. 9 ಆದ್ಮೇಲೆ ಕರ್ನಾಟಕ ಆದ ಕೂಡಲೇ ಕೆಳಗೆ ಕೇರಳ ಬರ್ತದೆ. ಕೇರಳದಿಂದ ಯಾವ್ದು? ಕೇರಳದಿಂದ ಕಪ್ಪಾಡ್ ಬೀಚ್. ನೆನಪು ಬರತ್ತಾವಲ್ಲ ಹಿಂಗ ಮ್ಯಾಪ್ ಪ್ರಕಾರ. ಕೇರಳದಿಂದ ಯಾವ್ದಂದ್ರೆ ಕಪ್ಪಾಡ್ ಈ ಸೈಡ್ದು. ಅದು ಈಗ ಯಾವ್ದಂದ್ರೆ ಪಶ್ಚಿಮದಾಗ. ಇದಾದ್ಮೇಲೆ ಪೂರ್ವದಾಗ ಹೋಗೋದು. ತಮಿಳ್ನಾಡದಿಂದ ಯಾವ್ದಾರ ಐತನ್? ಇಲ್ಲ. ತಮಿಳ್ನಾಡ್ದು ಐತದ? ಕರೆಕ್ಟ್. ತಮಿಳ್ನಾಡದಿಂದ ಒಂದು ಐತಿ ಕೂವಲಂ. ಮತ್ತು ತಮಿಳ್ನಾಡದಿಂದ ಪಾಂಡಿಚೇರಿದಿಂದ 2 ಕನ್ಫ್ಯೂಸ್ ಅದು. ಇಡನ್ ಅಂತ ಬರ್ತೈತೆ. ಯಾವ್ದಂದ್ರೆ ಪಾಂಡಿಚೇರಿದಿಂದ. ಈ ಕಡೆ ಎಟ್ಟದು? 9 ಅದು 10 ಅದು 10 ಅದು. ಇದು 11 12 ಅದು ಅಲ್ಲ. ಆದ್ಮೇಲೆ ಆಂಧ್ರ ಪ್ರದೇಶದಿಂದ ಬರ್ತೈತೆ. ಯಾವ್ದು? ರಿಷಿಕೊಂಡ ಬೀಚ್. ಎನಸ್ರಂಗ ಆಂಧ್ರ ಪ್ರದೇಶದಿಂದ ರಿಷಿಕೊಂಡ. ಅದಾದ್ಮೇಲೆ ಒಡಿಸ್ಸಾದಿಂದ ಬರ್ತೈತಿ
ಯಾವ್ದಾ ಗೋಲ್ಡನ್ ಬೀಚ್. ನೆನಪಿಟ್ಕೋರಿ, ನಾವು ಹೇಳಿದ್ದು ಭಾರತದ ಮೊದಲ ಬ್ಲೂ ಫ್ಲಾಗ್ ಬೀಳಿದಾಗ ಚಂದ್ರಭಾಗ, ಬಟ್ ಒಡಿಸ್ಸಾದಿಂದ ಪ್ರೆಸೆಂಟ್ ಚಂದ್ರಭಾಗ ಇಲ್ಲಿ ಯಾವ್ದೈತೆ ಅಂದ್ರೆ ಗೋಲ್ಡನ್ ಬೀಚ್ ಐತಿ. ಎಟ್ಟದು ಈಗ 14. ಅದು ಅದಾದ್ಮೇಲೆ ಡೈರೆಕ್ಟ್ ಅಂಡಮಾನ್ ನಿಕೋಬಾರ್ದಿಂದ ರಾಧಾನಗರ್, ಅಂಡಮಾನ್ ನಿಕೋಬಾರ್ದಿಂದ ರಾಧಾನಗರ್, ಅದಾದ್ಮೇಲೆ ಲಕ್ಷದ್ವೀಪಕ್ಕೆ ಬರ್ತೈತೆ. ಲಕ್ಷದ್ವೀಪದಾಗ ಎರಡು ಯಾವ್ಯಾವ ಕದ್ಮತ್ ಮೀನಿಕಾಯಿ ಮತ್ತು ಕದ್ಮತ್ ಮತ್ತು ತುಂಡಿಯತ್ ಬರ್ತೈತಿ. ಎಟ್ಟದು ಈಗ 16. ಎಟ್ಟದಪ್ಪಿ 17. 17. ಇನ್ನೊಂದು ಯಾವ್ದು ಉಳಿತು ಮತ್ತು ಚಾಲ್, ಕರೆಕ್ಟ್, ಚಾಲ್ ಕೇರಳದ, ಅದು ಒಂದು ಕನ್ಸಿಡರ್ ಮಾಡ್ರಿ. ಇವ್ರು ಯಾಕಾರ 17 ಪ್ರೆಸೆಂಟ್ ಇದ್ದಿದ್ದು, ಬಟ್ ಅದು 18ನೇದ ಹಿಡ್ದಾಗ ಕೊಟ್ಟಾರ. ಚಾಲ್ ಅಂತ ಬರ್ತದೆ. ಚಾಲ್ ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ಕೇರಳ. ನೆನಪಿರ್ತಾವಲ್ಲ 18. ಮತ್ತೊಮ್ಮೆ ಏನು ಹೇಳೋದು ಬೇಡಲ್ಲ, ಇವು 18 ನೆನಪಿಟ್ಕೋರಿ. ನಾ ಇದ್ರೊಳಗೆ ಅವ್ನು ಇನ್ನೊಂದು ಏನು ಹೇಳಿಕೆ ಕೊಟ್ಟಿದ್ರು ಗೊತ್ತಾ, ಯಾಕಾರ PCS ಪಬ್ಲಿಕ್ ಸರ್ವಿಸ್ ಕಮಿಷನ್ದಾಗ ಅಥವಾ ನಮ್ಮ KPSದಾಗ ಹೆಂಗೆ ಕೇಳ್ತಾರಲ್ಲ ಡೆಪ್ತಾಗಿ ಕೇಳಿರ್ತಾರೆ. ಅವ್ರು ಈ ಬ್ಲೂ ಫ್ಲಾಗ್ ಬೀಚಸ್ದಾಗ ಇನ್ನೊಂದು ಏನು ಕ್ವಶನ್ ಕೇಳಿದಾರೆ, ಎಷ್ಟು ಯೂನಿಯನ್ ಟೆರಿಟರಿಗಳು ಬ್ಲೂ ಫ್ಲಾಗ್ ಬೀಚಸ್ ಒಂದಾವ ಇಂಡಿಯಾದಾಗ ಕೇಳ್ಯಾನ ಕ್ವಶನ್. ಈಗ ಹೇಳ್ರಿ ನೋಡು, ಆಪ್ಷನ್ ಕೊಡ್ತೀನಿ 2, 3, 4. ನೋಡಿ ಇನ್ನೊಂದು ಥಿಂಕ್ ಮಾಡ್ರಿ. ಎಟ್ಟಕ್ಕವು ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ, ಪುದುಚೇರಿ, ಮತ್ತು ಇನ್ನೊಂದು ಯಾವ್ದು ದೀವ್ ದಮನ್. 4 ಅದು ಅಲ್ಲ. ಇದನ್ನ ಕ್ವಶನ್ 4 ಹಾಕವು, ಕರೆಕ್ಟ್ 4 ಹಾಕವು, ಜಗಳ ಬೇಡ್ರಿ 4 ಹಾಕವು. ನೆನಪಿಟ್ಕೋರಿ, ಟೋಟಲ್ ನಾವು ಹೇಳಿಕೆ ಒಳಗೆ ಕೊಟ್ಟಾಗ ಏನು ಕೇಳ್ಯಾನಂದ್ರೆ ಇಂಡಿಯಾದಾಗ ಏನು 18 ಬ್ಲೂ ಫ್ಲಾಗ್ ಬೀಚಸ್ ಅದಾವಲ್ಲ ಅದ್ರೊಳಗೆ 7 ಸ್ಟೇಟ ಮತ್ತು 4 ಯೂನಿಯನ್ ಟೆರಿಟರಿ ಅಂತ ಕೇಳ್ಯಾನ. ಇದ್ರ ರಿಲೇಟೆಡ್ ಒಮ್ಮೆ ಓದ್ಕೊಂಡಿದ್ರೆ ಇನ್ನು ಬ್ಲೂ ಫ್ಲಾಗ್ ಬೀಚಸ್ ಮೇಲೆ ಅವ್ನು ಇನ್ನೇನು ಉಲ್ಟಾ ಕೇಳಿದ್ರು ಗೊತ್ತಾಗ್ಬಿಡ್ತಾವೆ. ಗೊತ್ತಾತಲ್ಲ, ಎಷ್ಟು ಯೂನಿಯನ್ ಟೆರಿಟರಿ ಬ್ಲೂ ಫ್ಲಾಗ್ ಬೀಚಸ್ ಒಂದೇವಂದ್ರೆ 4, ಎಷ್ಟು ಸ್ಟೇಟ್ಗಳು ಒಂದೇವಂದ್ರೆ 7. ಅದನ್ನು ಬಿಟ್ಟರೆ ಎಷ್ಟು ಬರ್ತಾವೆ? 7 ಬರ್ತಾವೆ. ನೆನಪಿರ್ತಾವಲ್ಲ ಬ್ಲೂ ಫ್ಲಾಗ್ ಬೀಚಸ್. ಇದು ಹೇಳ್ರಿ, ಜಿಯೋ ಹೆರಿಟೇಜ್ ಸೈಟ್ಸ್ ಅಂತ ಹೇಳಿದ್ದು ನೆನಪೈತಿ. ರೀಸೆಂಟಾಗಿ ಯಾವ ಜಿಯೋ ಹೆರಿಟೇಜ್ ಸೈಟ್ ಸೇರ್ತೈತಿ? ಯಾರು ಕೊಡ್ತಾರೆ ಇದನ್ನ? ಇನ್ನೊಮ್ಮೆ ನೆನಪಿಟ್ಕೋ, ಆರ್ಕೋಲಾಜಿಕಲ್ ಸರ್ವೆ ಕೊಡ್ತಾರೋ, GSI ಕೊಡ್ತಾರೋ, ZSI ಕೊಡ್ತಾರೆ? ಯಾರು? GSI ZSI? GSI ಕೊಡ್ತಾರೆ. ನೆನಪಿರ್ತೈತಲ್ಲ. ರೀಸೆಂಟಾಗಿ ಯಾವ್ದಾಗೈತೆ ಅಂದ್ರೆ ಯಾಣ ಆಗೈತಿ. ಯಾವ್ದಂದ್ರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಬರ್ತೈತಿ. ಇವ್ರು ಕೊಡ್ತಾರೆ. ಕರ್ನಾಟಕದಾಗ ಪ್ರೆಸೆಂಟ್ ಜಿಯೋ ಹೆರಿಟೇಜ್ ಸೈಟ್ಸ್ ಎಟ್ ಅದಾವ? 5 ಅದಾವ. ನೆನಪಿರ್ತೈತಿ 5 ಯಾವ? ಲಾಲ್ಬಾಗ್ 1, ಸೇಂಟ್ ಮೇರಿಸ್ 2, 3, ಚಿತ್ರದುರ್ಗದ ಮರ್ದಿನಹಳ್ಳಿ 4, 3 ಅದು 4ನೇದ ಯಾವ್ದಾವ್? ಅದು ಹೇಳಿತ್ಲ ಈಗ. 4ನೇದು ಯಾವ್ದಂದ್ರೆ ಕೋಲಾರ್ KGF ಲಾಸ್ಟ್ 5ನೇದು ಯಾನ. ಇವು ನೆನಪಿರ್ತಾವಲ್ಲ. ಇದನ್ನ ಯಾರು ಕೊಟ್ಟಂದ್ರೆ GSI ಕೊಟ್ರಿ. ಈಗ ಹೇಳ್ರಿ, ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಕರ್ನಾಟಕದಾಗ ಎಟ್ಟದು? ಆಪ್ಷನ್ ಇನ್ನೊಮ್ಮೆ ಕೇಳತ್ನ. ಏನು ಕೇಳಿ? ಜಿಯೋ ಹೆರಿಟೇಜ್ ಸೈಟ್ ಅಂದ್ರೆ ಇದು ನೆನಪಿಟ್ಕೊಂಡ್ಬಿಡ್ರಿ. ಜಿಯೋ ಹೆರಿಟೇಜ್ ಸೈಟ್ ಅಂದ್ರೆ ಜಿಯೋ ಅಂದ್ರೆ ಅವು ಭೂಮಿ ಅಥವಾ ಅದಕ್ಕೇನ ಬೆಳೆಯಂಗಿಲ್ಲ ಅಥವಾ ಜೀವ ಇರಲಾರ್ದು ಅಂದ್ರೆ ಜಿಯೋ ಹೆರಿಟೇಜ್ ಸೈಟ್ನಾಗ ಬರ್ತಾವೆ. GSI ಅಂತ ಬರ್ತದೆ. GSI ಯಾವ ಮಿನಿಸ್ಟ್ರಿ ಅಂಡರ್ ವರ್ಕ್ ಆಕತಿ? ಮಿನಿಸ್ಟ್ರಿ ಆಫ್ ಮೈನ್ಸ್ ಅಂಡರ್ ವರ್ಕ್ ಆಕತಿ. ಇವು ಏನು ಈಗ ಏನು ಕೊಟ್ಟಾರಲ್ಲ ಇವೆಲ್ಲ ಮೈನ್ಸ್ ಅಂಡರ್ ವರ್ಕ್ ಆಕಾವ ಅಂದ್ರೆ ನೆನಪಿಟ್ಕೋರಿ, ಅವಾಗ ಜೀವ ಇಲ್ಲ ಅಂತೇಳಿ. ಇನ್ನು ಬಯೋಡೈವರ್ಸಿಟಿ ಸೈಟ್ಸ್ ಅಂತ ಕರೀತಾರಲ್ಲ, ಆ ಬಯೋಡೈವರ್ಸಿಟಿ ಸೈಟ್ಸ್ ಯಾಕೆ ಕೇಳ್ತಾರಂದ್ರೆ, ಬಯೋಡೈವರ್ಸಿಟಿ ಅಂದ್ರೆ ಅಲ್ಲಿ ಹೊಸ ಹೊಸ ಜೀವ ವೈವಿಧ್ಯತೆ. ಜೀವ ಅಂದ್ರೆ ಜೀವ ಇರ್ಬೇಕು, ಅದ್ರ ವೈವಿಧ್ಯತೆ, ಹೊಸ ಸ್ಪೀಸೀಸ್ ಇರ್ತಾವೆ, ಹೊಸ ಗಿಡ ಇರ್ತಾವೆ. ಅಂಥವು ಎಷ್ಟು ಜಿಯೋ ಹೆರಿಟೇಜ್ ಸೈಟ್ಗಳು ಕರ್ನಾಟಕದಾಗ ಅದಾವೆ? 5 ಅದಾವ? 13 ಅದಾವ? 5? ಯಾವ್ದು ವಿಕಿಪೀಡಿಯಾದಾಗ 13 ತೋರಿಸ್ತೈತ್ಲ? ವಿಕಿಪೀಡಿಯಾನ ತಪ್ಪೈತಿ? ಹಾಂ, ಅದು ತೋರಿಸಿದ್ದು ಕರೆಕ್ಟ್ ಬೇಡ್ರಿ. ಅದು ನಲ್ಲೂರ ಅದು ತೋರಿಸೈತಿ. ಬಟ್ ಇಲ್ಲ, ಅದು ವಿಕಿಪೀಡಿಯಾದಾಗ ಐತ್ಲ, ಅದು ವೆಬ್ಸೈಟ್. ಈ ಜಿಯೋ ಹೆರಿಟೇಜ್ ಸೈಟ್ದಾಗ 13 ಅದಾವತ್ತ ನೆನಪಿಟ್ಕೋಬೇಕು. ಯಾಕಂದ್ರೆ ಅದನ್ನ ವಿಕಿಪೀಡಿಯಾದಾಗ ತಪ್ಪೆ ಕೊಡೋಲ್ಲ ಅಂದ್ರೆ ಇದು ಜಿಯೋ ಇದು ಹೇಳ್ರಿ. ಮೊದಲ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟಾಗ ಕೊಡೋದು ಅಧಿಕಾರ ಯಾರಿಗಿರ್ತದೆ? ನಾ ಇನ್ನೊಮ್ಮೆ ಕೇಳತ್ನ, ಬಯೋ ಹೆರಿಟೇಜ್ ಸೈಟ್ ಈ GSI ಬಂದ್ರೆ ಮಿನಿಸ್ಟ್ರಿ ಆಫ್ ಮೈನ್ಸ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ದವ್ರು ಡಿಕ್ಲೇರ್ ಮಾಡ್ತಾರೆ. ಬಯೋ ಹೆರಿಟೇಜ್ ಸೈಟ್ಗಳನ್ನ ಕೊಡೋ ಅಧಿಕಾರ ಯಾರಿಗಿರ್ತೈತೆ? ನಾ ಬಯೋ ಹೆರಿಟೇಜ್ ಸೈಟ್ ಡಿಕ್ಲೇರ್ ಮಾಡ್ಬೇಕು. ಯಾರು ಮಾಡ್ತಾರೆ? ಸ್ಟೇಟ್ ಗೌರ್ಮೆಂಟ್ ಮಾಡ್ತೈತೆ. ನೆನಪಿಟ್ಕೋರಿ. ಯಾಕಂದ್ರೆ 2002ರಾಗ ಬಯೋಡೈವರ್ಸಿಟಿ ಆ್ಯಕ್ಟ್ ಅಂತ ಬರ್ತೈತಲ್ಲ, ಹೇಳಿಕೆ ಟೈಪ್ನಾಗ ಕೇಳಿದಾಗ ನೆನಪಿಟ್ಕೋರಿ, ಬಯೋಡೈವರ್ಸಿಟಿ ಆ್ಯಕ್ಟ್ ಅಂತ ಬರ್ತೈತೇಳಿ. ಆ ಆ್ಯಕ್ಟ್ ಪ್ರಕಾರ ಸ್ಟೇಟ್ ಗೌರ್ಮೆಂಟ್ಗೆ ಅಲಾವ್ ಇರ್ತೈತೆ ಏನಂದ್ರೆ ಬಯೋ ಹೆರಿಟೇಜ್ ಸೈಟ್ಗಳನ್ನ ಡಿಕ್ಲೇರ್ ಮಾಡೋದು. ಬಟ್ ಅದು ವಿಕಿಪೀಡಿಯಾದಾಗ ಯಾಕಂದ್ರೆ ಎಲ್ಲ ಸ್ಟೇಟದ್ದು ಕೊಟ್ಟಾರ ಅವರು, ಗುಜರಾತ, ಮಹಾರಾಷ್ಟ್ರ ಎಲ್ಲ ಅಂತೇಳಿ. ಅದ್ರೊಳಗೆ ಬಂದಾಗ 13 ಬಯೋ ಹೆರಿಟೇಜ್ ಸೈಟ್ ಅದಾವೆ. ಬಟ್ ಗೂಗಲ್ ಮಾಡಿದಾಗ 5 ತೋರಿಸ್ತಾವೆ. ಇವು ನಮ್ದು ಇದನ್ನು ಹಿಡಿದ ಯಾವುದು ಅದು ಸಿದ್ದೇಶ್ವರ ಇದ್ರದ್ದು ಹಿಡಿದ ತೋರಿಸ್ತೈತಲ್ಲ, ಹಾಂ ಕರೆಕ್ಟ್ ಅವ್ನು ಹಿಡಿದ. ಬಟ್ ಅದು ಕನ್ಫ್ಯೂಷನ್ ಐತೆ. ಅದು ಯಾಕಂದ್ರೆ ಹೆರಿಟೇಜ್ ಇದ್ರೊಳಗೆ ವಿಕಿಪೀಡಿಯಾದಾಗ 13 ಒಮ್ಮೆ ನೋಡ್ರಿ, ಆದ್ರೆ ನೀವು ಕನ್ಫರ್ಮ್ ಮಾಡಿ ಹೇಳ್ರಿ, ಅದ್ರೊಳಗೆ ಏನಿಲ್ಲ. ಬಟ್ ಏನೈತೆ ಅಂದ್ರೆ ಬಯೋ ಹೆರಿಟೇಜ್ ಸೈಟ್ಗಳು ಕೊಡೋರು ಯಾರಂದ್ರೆ ಗೊತ್ತಾತಲ್ಲ, ಬಯೋ ಹೆರಿಟೇಜ್ ಸ್ಟೇಟ್ಗೆ ಅಥಾರಿಟಿ ಇರ್ತೈತಿ. ಬಯೋಡೈವರ್ಸಿಟಿ ಸೈಟ್ಸ್ ಅಥವಾ ಬಯೋ ಹೆರಿಟೇಜ್ ಸೈಟ್ಸ್ ಅಂತ ಕೇಳಿರ್ತೇಳಿ. ನಾಳೆ ನೆನಪಿಟ್ಕೋರಿ, ಯಾವಾಗ ಬರ್ತೈತಿ ಬಯೋಡೈವರ್ಸಿಟಿ ಆ್ಯಕ್ಟ್? 2000 ಆ್ಯಕ್ಟ್ ಮನೆ ಕೇಳಿದ್ರಲ್ಲ ಒಂದು ಕ್ವಶನ್. ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆ ಕಾಯ್ದೆ ಯಾವ ವರ್ಷ ಜಾರಿಗೆ ಬಂದೈತೆ ಅಂತ ಹೇಳಿ 2002ಗೆ ಬರ್ತೈತಲ್ಲ, ಅದರ ಅಡಿ ಏನು ಮಾಡ್ತಾರಂದ್ರೆ ಎಲ್ಲ ಸ್ಟೇಟ್ಗಳು ಕೊಡ್ತಾರೆ. ಅದ್ರೊಳಗೆ ಕರ್ನಾಟಕದಾಗ ಪ್ರೆಸೆಂಟ್ ವಿಕಿಪೀಡಿಯಾದಾಗ ತೋರಿಸೋದು 13 ಐತಿ. ಬಟ್ ಅದು ಗೂಗಲ್ನಾಗ 5 ತೋರ್ಸತೈತೆ. ಅದು ಇನ್ನೂ ಕನ್ಫ್ಯೂಷನ್ ಐತಿ, ನೋಡಿ ಹೇಳು ಮತ್ತೆ. ಆದ್ರೆ ಬಟ್ ನೆನಪಿಟ್ಕೋರಿ, 2 ನೆನಪಿಟ್ಕೋರಿ. ಯಾಕಂದ್ರೆ 13 ವಿಕಿಪೀಡಿಯಾದಾಗ ಐತೆ. ಅದ ಯಾರು ಕೊಡ್ತಾರ ಅಂತ ಗೊತ್ತತ್ತಲ್ಲ. ಯಾವ ಆ್ಯಕ್ಟ? 2002 ಜೀವ ವೈವಿಧ್ಯತೆ ಆ್ಯಕ್ಟ್. ಇವತ್ತು ಜೂನ್ 12 ಏನೈತೆ ಹೇಳ್ರಿ? ಇವತ್ತು
ಬಾಲ ಕಾರ್ಮಿಕ ದಿನಾಚರಣೆ ಐತ್ಲ, ಬಾಲ ಕಾರ್ಮಿಕರತ್ ಯಾವ ಇಯರ್ದಿಂದ ಕೆಳಗಿದ್ದವ್ರು ಹಿಡಿತಾರ? 14 ವರ್ಷದಕ್ಕಿಂತ ಕೆಳಗ ಅಥವಾ 18 ವರ್ಷದಕ್ಕಿಂತ ಕೆಳಗ? ಯಾವ್ದ? 14 ವರ್ಷಕ್ಕಿಂತ ಕೆಳಗಿದ್ದವ್ರಿಗೆ ಬಾಲ ಕಾರ್ಮಿಕರತ್ ಕರಿತೀವಲ್ಲ. ಯಾವ ಒಂದು ಲೇಬರ್ ಆರ್ಗನೈಸೇಷನ್ ಐತ್ರಿ ಇದನ್ನ ಎಲ್ಲ ಓವರ್ಸೀನ್ ಮಾಡ್ತಿರ್ತೈತಿ ಜಗತ್ನಾಗ. ILO ಇಂಟರ್ನ್ಯಾಷನಲ್ ಲೇಬರ್. ಇದು ನೆನಪಿಟ್ಕೋರಿ. ಜೂನ್ 12ಕ್ಕೆ ಯಾಕೆ ಮಾಡ್ತಾರಂದ್ರೆ ಲೇಬರ್ ಆರ್ಗನೈಸೇಷನ್ದವರು ಒಂದು ಪಾಲಿಸಿ ಪಾಸ್ ಮಾಡಿರ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಏನು ಬಾಲ ಕಾರ್ಮಿಕರು ಇರ್ತಾರಲ್ಲ ಅವ್ರನ್ನ ಯೂಸ್ ಮಾಡ್ಕೋಬಾರ್ದು ಅಂತೇಳಿ. ಮತ್ತು ನಾಳೆ ಎಲ್ಲರ ಹೇಳಿಕೆ ಟೈಪ್ನಾಗ ಕೇಳಿದಾಗ ಮನ್ಯಾಗ ವರ್ಕ್ ಮಾಡೋದು 14 ವರ್ಷದ ಹುಡುಗರು ಅದು ಬಾಲ ಕಾರ್ಮಿಕರ ಅಂಡ್ರ್ ಬರಂಗಿಲ್ಲ. ನೆನಪಿಟ್ಕೋರಿ. ಅದೇನಂದ್ರೆ ನಮ್ದು ಪ್ರಿನ್ಸಿಪಲ್ ಇದ್ದಂಗೆ ಮನ್ಯಾಗ ಅವ್ವ ಅಪ್ಪ ಹೇಳಿದ ಕೆಲಸ ಮಾಡೋದು. ಬಟ್ ಹೊರಗೆ ಎಲ್ಲರ ಎಕನಾಮಿಕ್ ಅಥವಾ ರೊಕ್ಕ ಆರ್ಥಿಕತೆ ಇದಕ್ಕೆ ಸಲ್ಮಾನ್ ಮಾಡ್ತಾರಲ್ಲ ಅದು ಬರಂಗಿಲ್ಲ. ನೆನಪಿಟ್ಕೋರಿ. ಇದೇನಂದ್ರೆ 14 ವಯಸ್ಸಕ್ಕಿಂತ ಕೆಳಗೆ ಎಲ್ಲ ಆಕ್ಯುಪೇಷನ್ದಾಗ ತೊಗೊಂಡ್ರೆ ಬಾಲ ಕಾರ್ಮಿಕರ ಕನ್ಸಿಡರ್ ಮಾಡ್ತೀವಿ. ಅದನ್ನ ಬಿಟ್ಟು ಎಲ್ಲರ ಹಜಾರ್ಡಸ್ ಪ್ಲೇಸ್ ಒಳಗೆ 18 ವಯಸ್ಸಿಗಿಂತ ಕೆಳಗಿನವ್ರು ತೊಗೊಂಡ್ರೆ ಅವರು ಬಾಲ ಕಾರ್ಮಿಕರ ಅಕ್ಕಾರ. ನೆನಪಿರ್ತೈತಲ್ಲ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ ಎಲ್ಲಿ? ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾ. ನೆನಪಿಟ್ಕೋರಿ. ಈಗ ಹೇಳ್ರಿ, ಇಂಡಿಯಾದಾಗ ಲೇಬರ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ ಬರ್ತೈತಿ. ಚೈಲ್ಡ್ ಲೇಬರ್ ಪ್ರಿವೆನ್ಷನ್ ಆ್ಯಕ್ಟ್ ಯಾವ ಇಯರ್ದಾಗ ಬರ್ತೈತಿ? 1986, 96, 94, 86, 96 1986 ಕರೆಕ್ಟ್. ಅದು ಅಮೆಂಡ್ಮೆಂಟ್ ಆಗಿದ್ದು 2016. ಹೌದಲ್ಲ? ಅಮೆಂಡ್ಮೆಂಟ್ ಆಗಿದ್ದು 2016 ಲೇಬರ್. ಕರೆಕ್ಟ್. ಚೈಲ್ಡ್ ಲೇಬರ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ ಬರ್ತೈತಿ. ಯಾವ ಇಯರ್ದಾಗ ಅಮೆಂಡ್ಮೆಂಟ್ ಆಕತ್ತಂದ್ರೆ 2000 ಅಮೆಂಡ್ಮೆಂಟ್ ಹೇಳತ್ತ 2016. RPW ಇದು 2016 ಅಂತ ನೆನಪಿಟ್ಕೊ. ಇನ್ನೊಂದು ಎರಡು ನೋಡು. ಇದು ಯಾವ್ದು ILO ಅಂತ ಬರ್ತೈತಿ. ILOಕ್ಕೆ ನೋಬೆಲ್ ಪೀಸ್ ಪ್ರೈಸ್ ಕೊಟ್ಟರೋ ಇಲ್ಲೋ? ನೋಬೆಲ್ ಪ್ರೈಸ್ ಯಾವ್ದ್ರೋಗಂದ್ರೆ ಪೀಸ್ ಒಳಗೆ ಕೊಡ್ತಾರೆ. ಯಾವ ಇಯರ್ದಾಗ? ಎಸ್. ಎಕನಾಮಿಕ್ ಯಾವಾಗ ಇದ್ರೊಳಗೆ ಸೇರ್ತೈತಲ್ಲ ನೋಬೆಲ್ ಒಳಗೆ ಕಂಪೇರ್ ಮಾಡಿ ನೆನಪಿಟ್ಕೋರಿ. ILOದಾಗ 1969 ಸೇರ್ತೈತಲ್ಲ ಎಕನಾಮಿಕ್ಕಿಗೆ ನೋಬೆಲ್ ಪ್ರೈಸ್ ಕೊಟ್ಟಾಗ ಅವಾಗ ಇದೇನಂದ್ರೆ ILOಕ್ಕೆ ಪೀಸ್ ಪ್ರೈಸ್ ಸಿಕ್ಕಿರ್ತೈತೆ. ನೆನಪಿರ್ತೈತಲ್ಲ. ಹೇಳ್ರಿ. ಈಗ ಜೂನ್ 12 ಬಂದರೆ ಏನಂತ ಆಚರಿಸ್ತಾರಂದ್ರೆ ಬಾಲ ಕಾರ್ಮಿಕ ದಿನ. ಯಾವ ಏಜ್ದವ್ರಿಗೆ ಬಾಲ ಕಾರ್ಮಿಕ ತರ? 14 ವರ್ಷಕ್ಕಿಂತ ಕೆಳಗಿದ್ದವ್ರಿಗೆ. ಆಮೇಲೆ ಯಾವ ಒಂದು ಆರ್ಗನೈಸೇಷನ್ ಇದನ್ನು ಓವರ್ಸೀನ್ ಮಾಡ್ತಿರ್ತೈತೆ ಅಥವಾ ILO ಅಂತ ಬರ್ತದೆ. ILOಕ್ಕೆ ಪೀಸ್ ಪ್ರೈಸ್ ಕೊಟ್ಟಿದ್ದ 1969. ILO ಹೆಡ್ ಕ್ವಾರ್ಟರ್ ಬಂದ್ರ ಜಿನೆವಾ. ಮತ್ತೇನು ಹೇಳಿದ್ವಿ? ಇಂಡಿಯಾದಾಗ ಚೈಲ್ಡ್ ಲೇಬರ್ ಪ್ರಿವೆನ್ಷನ್ ಆ್ಯಕ್ಟ್ ಅಂದ್ರೆ ನಮ್ಮಲ್ಲಿ ಆ್ಯಕ್ಟ್ ಇರಲ್ದ ಚೈಲ್ಡ್. ಈಗ ಹೆಂಗೆ ಪೋಕ್ಸೋ ಆ್ಯಕ್ಟ್ ಬಂದರೆ ಏನು ಸೆಕ್ಷುವಲ್ ಹರಾಸ್ಮೆಂಟ್ ಆದ್ರೆ ಪೋಕ್ಸೋ ಅಂಡರ್ ಬರ್ತೈತೆ ಅಲ್ಲಿ ಬಾಲ ಕಾರ್ಮಿಕರದ್ದು. ಸೇಮ್ ಹಂಗೆ ಚೈಲ್ಡ್ ಲೇಬರ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ ಬರ್ತೈತೆ. ಯಾವ ಇಯರ್ದಾಗ ಅಂದ್ರೆ 1986 ಬಂದಿರ್ತೈತೆ. ಅಥವಾ ಅಮೆಂಡ್ಮೆಂಟ್ ಅಂತ ಕೇಳ್ರ 2016. ನೆನಪಿರ್ತೈತಲ್ಲ. ಈಗ ಹೇಳ್ರಿ, ರೀಸೆಂಟಾಗಿ REC ಮತ್ತು PFC ಅಂತ ಬರ್ತಾವೆ. ಇವೆರಡನ್ನೂ ಮರ್ಜ್ ಮಾಡ್ಬೇಕಂದಾರ. PFC ಮತ್ತು REC ಇವು ಎರಡು ಏನು ಹೇಳ್ರಿ ನೋಡು. ಭಾರತದಾಗ ಮಹಾರತ್ನ ಕಂಪ್ನಿಗಳು ಎಟ್ಟದವು? ಮಹಾರತ್ನ ಎಟ್ಟದವು? 14 ಅದಾವಲ್ಲ. 14ದಾಗ ರೀಸೆಂಟಾಗಿ 4 ಆಗಿದ್ದು ಹೇಳ್ಬಿಡ್ರಿ ನೋಡು. ಕರೆಕ್ಟ್. ಮತ್ತು REC ನೆಕ್ಸ್ಟ್. ನಾ ಇನ್ನೊಂದು ಹೇಳಿ ಇದ್ರೊಳಗೆ IRCTC ಅಲ್ಲಿ ನವರತ್ನದಾಗ ಬರ್ತದೆ. ಇನ್ನೊಮ್ಮೆ ನಾನೇ ಹೇಳ್ಬಿಡ್ತೇನೆ ನೋಡ್ರಿ. ಏನು ಹೇಳತ್ತಿದ್ನಿ ಹೇಳ? ಮಹಾರತ್ನ. ನಮ್ಮಲ್ಲಿ ಮಹಾರತ್ನ, ನೆಕ್ಸ್ಟ್ ನವರತ್ನ, ನೆಕ್ಸ್ಟ್ ಮಿನಿ ರತ್ನ ಅಂತ ಬರ್ತಾವೆ. ನೆನಪೈತಲ್ಲ. ಮಹಾರತ್ನ ಅಂದ್ರೆ ಎಷ್ಟು ನೆಟ್ ಪ್ರಾಫಿಟ್ ಇರಬೇಕು? 5,000 ಕೋಟಿ. ನೆನಪಿಟ್ಕೋರಿ. ಮಹಾರತ್ನ ಅಂದ್ರೆ ಅತಿ ದೊಡ್ಡ ಕಂಪ್ನಿ ಇದ್ದಾಗ. ಇದು ಮಹಾರತ್ನ ಆಗ್ಬೇಕಾದ್ರೆ ಕಂಪಲ್ಸರಿ ಏನಂದ್ರೆ ಸೆಬಿ ಒಳಗೆ ರಿಜಿಸ್ಟರ್ ಯಾವಾಗ ಇರ್ತಾವಲ್ಲ ಅವು ಕಂಪ್ನಿಗೆ ಅಟ್ಟ ಮಹಾರತ್ನ ಸ್ಟೇಟಸ್ ಕೊಡ್ತಾರೆ. ಹೌದಾ? ಒಂದನೇದಾದ. ಎರಡನೇದು ಯಾವ್ದು ಬರ್ತದೆ? ಅದಕ್ಕಿಂತ ಕೆಳಗಂದ್ರೆ ನವರತ್ನ ಬರ್ತದೆ. ನವರತ್ನ ಏನಾಗಿರ್ಬೇಕಂದ್ರೆ 1000 ಕೋಟಿ ಏನಾಗಿರ್ಬೇಕಂದ್ರೆ ನೆಟ್ ವರ್ತ್ ಅಂತ ಹೇಳತ್ನ ಅಥವಾ ನೆಟ್ ಪ್ರಾಫಿಟ್ ಅದು ಬಂದಿರ್ಬೇಕು. ಯಾವ್ದಂದ್ರೆ 1000 ಕೋಟಿ ಇತ್ತಂತೇಳಿ ಯಾವ್ದು ಬರ್ತೈತೆ ಅಂದ್ರೆ ಯಾವ್ದು ಬನ್ನಿ ನವರತ್ನ. ಅದಾದ್ಮೇಲೆ ಅತಿ ಲೋವೆಸ್ಟ್ ಯಾವ್ದು ಬರ್ತೈತೆ ಅಂದ್ರೆ ಮಿನಿ ರತ್ನ. ಅಲ್ಲಿ 500 ಕೋಟಿ ತನಕ ಇರ್ತೈತ್ರಿ. ಇವೇನು ಈಗ ಹೇಳ್ರಿ ಪೂರ್ತಿ ಏನತ್ತ? ಮಹಾರತ್ನ ಎಟ್ಟದವು 14, ನವರತ್ನ ಎಟ್ಟದವು 27 ಅದಾವು. 26 ನೋಡು. 26 ಸೇರ್ಸಾರ ಅದನ್ನ ನೋಡ್ರಿ ಇನ್ನೊಮ್ಮೆ. 26 ಅನ್ಸತೈತಿ. 16 ಇದನ್ನ 14, 26 ಮತ್ತು 73 ಅದಾವೆ. 73ದು ಕ್ವಶನ್ ಕೇಳಿದ್ರಿ ಯಾವ್ದಂದ್ರೆ ಮಿನಿ ರತ್ನಗಳು. ಒಮ್ಮೆ ಕನ್ಫರ್ಮ್ ಮಾಡ್ರಿ ಅದು ಡಾಟಾ ನೋಡು. ಬಟ್ ಇವು ನೆನಪಿಡ್ತೈತಲ್ಲ. ಮಹಾರತ್ನ ಅಂದ್ರೆ ಎಷ್ಟು ಕೊಟ್ಟಿರ್ಬೇಕ್ರಿ? 5,000 ಕೋಟಿ. 500 ಅಲ್ಲ, 5,000. ಆಮೇಲೆ ನವರತ್ನ ಬಂದಾಗ 1000, ಅದಕ್ಕಿಂತ ಕೆಳಗೆ ಬಂದಾಗ 500 ಕೋಟಿ. ಇವು ಒಂದ್ರಾಗ ಒಂದು ರಿಜಿಸ್ಟರ್ ಆದ್ರೆ ಹೊಕ್ಕವು. ಈಗೇನಂದ್ರೆ REC ಮತ್ತು PFC ಅಂತ ಬರ್ತಾವೆ. ಇವೆರಡು ಯಾವ ಕಂಪ್ನಿ ಹೇಳ್ರಿ? ಮಹಾರತ್ನ ಕಂಪ್ನಿ. REC ಅಂದ್ರೆ ಏನು? ರೂರಲ್ ಎಲೆಕ್ಟ್ರಿಫಿಕೇಶನ್ ಕಂಪ್ನಿ. ಇವು ಸೇರಿದ್ವಲ್ಲ ಮಹಾರತ್ನ ಅಂತ. ರೂರಲ್ ಎಲೆಕ್ಟ್ರಿಫಿಕೇಶನ್ ಕಂಪ್ನಿ. ನೆಕ್ಸ್ಟ್ ಇನ್ನೊಂದು ಯಾವ್ದಂದ್ರೆ ಯಾವ್ದು ಹೇಳಿ? PFC ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಕಂಪ್ನಿ ಅಂತ ಬರ್ತಾವೆ. ಇವು ಎರಡು ಮಹಾರತ್ನ ಕಂಪ್ನಿ ಇದ್ದು. ಈ ಮಹಾರತ್ನ ಕಂಪ್ನಿಗೆ ರೀಸೆಂಟಾಗಿ ಏನು ಮಾಡತ್ತಾರ ಅಂದ್ರೆ ಮರ್ಜ್ ಮಾಡತ್ತಾರ್ರಿ. ಇದ್ರದ್ದು ವಿಶೇಷತೆ ಏನೇ ಅಂತ ನೋಡಿ. ಮರ್ಜ್ ಮಾಡ್ಬೇಕಾರೆ ಇದ್ರೊಳಗೆ ಏನಂದ್ರೆ ಪ್ರೆಸಿಡೆನ್ಷಿಯಲ್ ಅಪ್ರೂವಲ್ ಸಿಗ್ಬೇಕು ಇದಕ್ಕೆ ಮರ್ಜಿಗೆ. ಈಗ ಯಾಕಂದ್ರೆ ಬ್ಯಾಂಕ್ಗಳು ವಿಲೀನ ಆಗ್ತಿರ್ತಾವ ಗೊತ್ತೈತಿ. ನಮ್ಮಲ್ಲಿ ಈಗ ಬ್ಯಾಂಕ್ಗಳು ವಿಲೀನಕ್ಕೆಲ್ಲ ಮಾಡ್ತಾರಲ್ಲ ಯಾರಂದ್ರೆ ಇಂದಿರಾ ಗಾಂಧಿ ಅದು ಮಾಡಿದ್ರಲ್ಲ ಅವು ಡೈರೆಕ್ಟ್ ಪ್ರೈಮ್ ಮಿನಿಸ್ಟರ್ ಅಂಡರ್ ಬರ್ತಾವೆ. ಬಟ್ ಇಲ್ಲಿ ಯಾಕೆ ಪ್ರೆಸಿಡೆನ್ಷಿಯಲ್ ಅಪ್ರೂವಲ್ ತಗೋತಾರೆ ಹೇಳ್ರಿ ನೋಡು. ನಾಳೆ ಎಲ್ಲರ ಸ್ಟೇಟ್ಮೆಂಟ್ ವೈಸ್ ಕೊಟ್ಟಾಗ ಪ್ರೆಸಿಡೆನ್ಷಿಯಲ್ ಅಪ್ರೂವಲ್ ತೊಗೊಳ್ಬೇಕು. ಇವಕ್ಕೆ ಎದಕ್ಕೆ ತೊಗೋತಾರೆ? ಇವಕ್ಕೆ ಪ್ರೆಸಿಡೆನ್ಷಿಯಲ್ ಅಪ್ರೂವಲ್. ವಿದೌಟ್ ಪ್ರೆಸಿಡೆನ್ಷಿಯಲ್ ಅಪ್ರೂವಲ್ನ ಇವ್ನು ಮರ್ಜ್ ಮಾಡೋಕೆ ಬರಂಗಿಲ್ಲ.
ಮರ್ಜ್ ಡೈರೆಕ್ಟ್ ಮಾಡಕ್ಕೆ ಬರಂಗಿಲ್ಲ. ಈಗ REC ಮತ್ತು ಯಾವ್ದು REC ಮತ್ತು PFC ಇದ್ದುಲ್ಲ, ಇವು ಎದಕ್ಕೆ ಹೇಳ್ತಾನೆ ಕೇಳ್ರಿ. ಯಾಕಂದ್ರೆ ಬ್ಯಾಂಕ್ಗಳು ಇರ್ತಾವಲ್ಲ, ವಿಲೀನ ಆಗ್ಬೇಕಾರೆ ಬ್ಯಾಂಕಿಂಗ್ ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಇಂಡಿಯಾದಾಗ ಐತೆ ಆಲ್ರೆಡಿ. ಆ ಕಾಯ್ದೆ ಅಂಡರ್ ವರ್ಕ್ ಆಗಿರ್ತದೆ. ಕರೆಕ್ಟಾ? ಇಂಡಿಯಾದಾಗ ಗೋರ್ಮೆಂಟಿಂದ ಕಾಯ್ದೆ ಆಗಿರ್ತಾವ ಅಂದ್ರೆ ಗೋರ್ಮೆಂಟ್ ಅಂಡರ್ ಬರ್ತದೆ. ಬಟ್ ಇವು ಏನಂದ್ರೆ ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳು REC ಮತ್ತು PFC ಅದಾವಲ್ಲ, ದೊಡ್ಡ ಮಹಾರತ್ನ ಕಂಪ್ನಿ. ಬಟ್ ಏನಂದ್ರೆ ಪಬ್ಲಿಕ್ ಸೆಕ್ಟರ್ ಕಂಪ್ನಿ ಅತ್ತೀವಿ ಅಂದ್ರೆ ಪ್ರೈವೇಟ್ದವ್ರು ಇರ್ತಾರೆ ಇದ್ರೊಳಗೆ. ಅವ್ರು ಯಾವಾಗ ಬೇಕಾದ್ರೆ ಮರ್ಜ್ ಮಾಡ್ಕೋದು ಅಥವಾ ಗೌರ್ಮೆಂಟಿಗೆ ಪ್ರಾಫಿಟ್ ಬರಂಗಿದ್ರೆ ಮರ್ಜ್ ಮಾಡಿಬಿಡ್ಬೋದಲ್ಲ. ಅದ್ರೊಳಗೆ ಎದ್ರ ಸಲ್ವಂದ್ ಅಂದ್ರೆ ಪ್ರೆಸಿಡೆನ್ಸ್ಗೆ ಏನು ಅಥಾರಿಟಿ ಇರ್ತೈತೆ ಅಂದ್ರೆ ಪ್ರೆಸಿಡೆಂಟ್ಸ್ ಅಂಡರ್ ಏನು ಇಂಡಿಯಾದನ್ನು ಏನು ಪಬ್ಲಿಕ್ದು ಏನು ಸೆಕ್ಟರ್ಗಳು ಇರ್ತಾವಲ್ಲ, ಆ ಪಬ್ಲಿಕ್ ಸೆಕ್ಟರ್ ಒಳಗೆ ಪಬ್ಲಿಕ್ದು ಏನು ಇದನ್ನು ಸೇರ್ಸ್ ಅದು ಇರ್ತಾವಲ್ಲ, ಅವನ್ನೆಲ್ಲ ಸೆಕ್ಯೂರ್ ಮಾಡೋ ಅಧಿಕಾರ ಯಾರಿಗೆ ಇರ್ತೈತೆ ಅಂದ್ರೆ ಪ್ರೆಸಿಡೆಂಟ್ಗೆ ಇರ್ತೈತೆ. ವಿದೌಟ್ ಪ್ರೆಸಿಡೆನ್ಸಿಯಲ್ ಅಪ್ರೂವಲ್ ಪಬ್ಲಿಕ್ ಸೆಕ್ಟರ್ದವ್ರ ಯಾವ ಮರ್ಜ್ ಮಾಡಕ್ಕೆ ಬರಂಗಿಲ್ಲ ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳು. ಅದರ ಸಲ್ವಂದ್ ರೀಸೆಂಟಾಗಿ ಏನಾಗೈತೆ ಅಂದ್ರೆ REC ಮತ್ತು PFC ಮರ್ಜ್ ಆಗ್ಬೇಕಂತೇಳಿ ಪ್ರೆಸಿಡೆನ್ಸಿಯಲ್ ಅಪ್ರೂವಲ್ ಸಿಕ್ಕೈತೆ. ಗೊತ್ತಾತಲ್ಲ ಹೇಳುದಾ ಯಾವ ಎರಡು ಮರ್ಜ್ ಮಾಡ್ಬೇಕಂದಾರತ್ತ ಹೇಳಿ? REC ಮತ್ತು PFC. ಅವು ನಾಲ್ಕು ಹೇಳ್ಬಿಡು ಮ್ಯಾಲಿನೂ ಯಾವ ಬರ್ತಾವೆ? REC PFC ಗೇಲ್ ಒಂದಾಗಿತ್ತಲ್ಲ, ಗ್ಯಾಸ್ ಅಥಾರಿಟಿ ಆಫ್, ಮತ್ತು ಇನ್ನೊಂದು ಯಾವ್ದು ಉಳಿತು? HAL. 14 ಆದವಲ್ಲ, ಅದು ಎಷ್ಟು ಸಿಕ್ಕು ಎಷ್ಟತ್ತು ನವರತ್ನ? 27 ನವರತ್ನ. ಮಿನಿ ರತ್ನ ಎಟ್ಟದವ್ರಿ? 73 74 73 ಕರೆಕ್ಟ್ ಹೇಳ್ರಿ. ಒಂದು ಡಾಟಾ ಮತ್ತು ಕನ್ಫ್ಯೂಸ್ ಆಗಬಾರ್ದು, ಇಲ್ಲಾರ ನಾನೇ ಹೇಳ್ತೀನಿ ಬಿಡೋನಿ. ಇದು ನೆನಪಿರ್ತೈತಲ್ರಿ ಯಾವ ಹೇಳಿ ಈಗ ಯಾವ್ಯಾವ ಮರ್ಜ್ ಆಗತ್ತಾವು? REC ಮತ್ತು PFC. ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ದು ಏನಾದ್ರು ಸೇರ್ಸ್ ಇರ್ತಾವಲ್ರಿ, ಪಬ್ಲಿಕ್ ಸೆಕ್ಟರ್ದು ಡಾಟಾ ಹತ್ ಬತ್ತಂತೇಳಿ ಪ್ರೆಸಿಡೆನ್ಷಿಯಲ್ ಅಪ್ರೂವಲ್ ಇರಲ್ದ ಹೋಗಂಗಿಲ್ಲ. ನಾಳೆ ಯಾಕಂದ್ರೆ ನಾವು ಈಗ ಹೇಳ್ತಾರೆ ಗೊತ್ತೈತಲ್ಲ, ಇಂದಿರಾ ಗಾಂಧಿ ಕಾಲದಾಗ ಇಷ್ಟು ಬ್ಯಾಂಕ್ಗಳು ವಿಲೀನ ಅದು ಅಂತೇಳಿ. ಯಾಕೆ ಕಾಯ್ದೆ ಅಂದ್ರೆ ಗೌರ್ಮೆಂಟ್ ಹೆಡ್ ಯಾರು ಅಂದ್ರೆ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಬಟ್ ಪೂರ್ತಿ ಎಲ್ಲರ ಇವು ಪಬ್ಲಿಕ್ ಸೆಕ್ಟರ್ ಬಂದ್ರೆ ಗೌರ್ಮೆಂಟಿಗೆ ಬರಂಗಿಲ್ಲಲ್ಲ. ಅದ್ರ ಸಲ್ಬಂದ್ ಏನು ಮಾಡ್ತಾರೆ ಅಂದ್ರೆ ಪ್ರೆಸಿಡೆನ್ಷಿಯಲ್ ಅಪ್ರೂವಲ್ ಮೇಲೆ ಮರ್ಜ್ ಮಾಡತ್ತಾರೆ. ಯಾವ್ಯಾವ ಕಂಪ್ನಿ ಅಂತ ಹೇಳಿ? REC ಮತ್ತು PFC. ನೆನಪಿರ್ತೈತಲ್ಲ ಯಾವ ಒಂದು ಇದನ್ನ ಏನಂತಾರೆ REC PFC ಯಾವ ಒಂದು ರತ್ನದಾಗ ಬರ್ತಾವಂದ್ರೆ ಮಹಾರತ್ನದಾಗ. ನೆನಪಿಟ್ಕೊಂಡು ನೆಕ್ಸ್ಟ್ ಇದೆ ರೀಸೆಂಟಾಗಿ ಬ್ಲೂ ವ್ಯಾಲಿ ಕ್ಲಸ್ಟರ್ ಅಂತ ಡೆವಲಪ್ ಮಾಡತ್ತಾರೆ. ಬ್ಲೂ ವ್ಯಾಲಿ ಕ್ಲಸ್ಟರ್ ಅಂತ ಯಾವ ಒಂದು ಸ್ಟೇಟ್ನಾಗ ಮಾಡತ್ತಾರೆ ಹೇಳ್ರಿ? ಇದು ಯಾಕಂದ್ರೆ ಇದ್ರೊಳಗೆ ನಮ್ಮದು ಜನವರಿ 26ಕ್ಕೆ ಏನು ಅಧ್ಯಕ್ಷರು ಬಂದಿದ್ರಲ್ಲ, ಇಬ್ರು ಯಾವ ಕಂಟ್ರಿದಿಂದ ಬಂದಿದ್ರು ಹೇಳ್ರಿ? ಯುರೋಪಿಯನ್ ಯೂನಿಯನ್ ಮತ್ತು ಯುರೋಪಿಯನ್ ಕೌನ್ಸಿಲ್ದಿಂದ ಏನಿರ್ತತ್ತ ಅವ್ರದ್ದು ಮಿನಿಸ್ಟರ್ಗಳು ಬಂದಿದ್ರು. ಯಾರು ಇದ್ರು ಅದ್ರ ಅಧ್ಯಕ್ಷರ? ಉರ್ಸುಲಾ ವಾನ್ ಡೆರ್ ಮತ್ತು ಇನ್ನೊಬ್ಬರ ಆಂಟೋನಿಯೋ ಕೋಸ್ಟಾ ಅಂತ ಬಂದಿದ್ರಲ್ಲ. ಈಗ ರೀಸೆಂಟಾಗಿ ಯಾವುದಂದ್ರೆ ಬ್ಲೂ ವ್ಯಾಲಿ ಕ್ಲಸ್ಟರ್ ಅಂತ ಮಾಡತ್ತಾರೆ. ಇದ ಯಾಕೆ ಹೇಳತ್ತಂದ್ರೆ ಪೂರ್ತಿ ಯುರೋಪಿಯನ್ ಯೂನಿಯನ್ ಅದಕ್ಕೆ ಹೆಲ್ಪ್ ಮಾಡತ್ತೈತೆ. ಬ್ಲೂ ವ್ಯಾಲಿ ಕ್ಲಸ್ಟರ್ ಯಾವ ಸ್ಟೇಟ್ನಾಗ ಡೆವಲಪ್ ಮಾಡತ್ತಾರೆ ಹೇಳ್ರಿ? ಯಾವ್ದಕ್ಕೆ? ಅಸ್ಸಾಂದಾಗ. ವೆರಿ ಗುಡ್. ಅಸ್ಸಾಂದಾಗ ಎದಕ್ಕೆ ಮಾಡತ್ತಾರೆ ಹೇಳ್ರಿ ಬ್ಲೂ ವ್ಯಾಲಿ ಕ್ಲಸ್ಟರ್? ಅಸ್ಸಾಂದಾಗ ಬ್ಲೂ ವ್ಯಾಲಿ ಕ್ಲಸ್ಟರ್ ಅಸ್ಸಾಂದಾಗ ಎದಕ್ಕೆ ಮಾಡತ್ತಾರೆ? ಅರೋಮಾ ಮಿಷನ್ ಎದಕ್ಕಿತ್ತು ಹೇಳ್ರಿ ಮೊದಲು? ಅರೋಮಾ ಮಿಷನ್ CSIRದವ್ರು ಮಾಡ್ತಾರ್ತ ನೋಡಿ. ಎದಕ್ಕೆ ಮಾಡ್ತಾರ? ಜಮ್ಮು ಕಾಶ್ಮೀರ ಲಡಾಖ್ ಒಳಗೆ ಅರೋಮಾ ಲ್ಯಾವೆಂಡರ್ ಫೆಸ್ಟಿವಲ್ ಅಂತ ಹೇಳ್ತಿದ್ವಿ ಗೊತ್ತದಲ್ಲ. ಅರೋಮಾ ಫೆಸ್ಟಿವಲ್ ಅಂತ CSIRದವ್ರು ಮಾಡಿರ್ತಾರೆ ರೀ. ಎದಕ್ಕೆ ಮಾಡ್ತಾರೆ? ಅರೋಮಾ ಅಂದ್ರೆ ಏನಂದ್ರೆ ಫ್ರಾಗ್ನೆನ್ಸ್ ಅಥವಾ ಏನು ಸ್ಮೆಲ್ ಬರ್ತಿರ್ತೈತಿಲ್ಲ ಚಲೋ ಅಂತದ್ದು. ಈಗ ಪರ್ಫ್ಯೂಮ್ ಅದು ಯೂಸ್ ಮಾಡೋ ಸಲ್ಬಂದ ಲ್ಯಾವೆಂಡರ್ ಕಲ್ಟಿವೇಶನ್ ಮಾಡ್ತಿರ್ತಾರೆ. ಆ ಲ್ಯಾವೆಂಡರ್ ಕಲ್ಟಿವೇಶನ್ ಮಾಡಿ ಚಲೋ ಸ್ಮೆಲ್ ಅಥವಾ ಚಲೋ ವಾಸನೆ ಸಲ್ಬಂದ ಏನು ಮಾಡ್ತಿರ್ತಾರಲ್ಲ, ಸೇಮ್ ಹಂಗೆ ಫ್ರಾಗ್ನೆನ್ಸ್ ಸಲ್ಬಂದ ಏನು ಮಾಡತ್ತಾರೆ ಅಂದ್ರೆ ಬ್ಲೂ ವ್ಯಾಲಿ ಕ್ಲಸ್ಟರ್ ಅಂತ ಮಾಡತ್ತಾರೆ. ಎಲ್ಲಂದ್ರೆ ಅಸ್ಸಾಂದಾಗ ಯಾವ ಒಂದು ಇಂಟರ್ನ್ಯಾಷನಲ್ ಯೂನಿಯನ್ ಅಥವಾ ಯಾವ ಒಂದು ಇಂಟರ್ನ್ಯಾಷನಲ್ ಯೂನಿಯನ್ ಇದಕ್ಕೆ ಹೆಲ್ಪ್ ಮಾಡತ್ತೈತೆ ಅಂತ ಕೇಳ್ರ? ಯುರೋಪಿಯನ್ ಯೂನಿಯನ್. ನೆನಪಿರ್ತೈತಲ್ರಿ? ಆಪ್ಷನ್ದಾಗ ಕೊಟ್ಟಿರ್ತಾರೆ ಯುರೋಪಿಯನ್ ಯೂನಿಯನ್, ಆಫ್ರಿಕನ್ ಯೂನಿಯನ್ ಅಂತೇಳಿ. ಯಾವುದಂದ್ರೆ ಯುರೋಪಿಯನ್ ಯೂನಿಯನ್. ಎಲ್ಲಿ ಅಂದ್ರೆ ಅಸ್ಸಾಂದಾಗ. ನೆನಪಿರ್ತೈತಲ್ಲ ಯಾವ ಕ್ಲಸ್ಟರ್ ಅಂತ ಹೇಳಿ? ಬ್ಲೂ ವ್ಯಾಲಿ ಕ್ಲಸ್ಟರ್. ವೆರಿ ಗುಡ್. ನೆಕ್ಸ್ಟ್ ಇದೆ ಇಂಡಿಯಾ ಈಸಿ ಕನೆಕ್ಟ್ ಮಾಡೆಲ್ ಅಂತ ಬರ್ತೈತಿ. ರೀಸೆಂಟಾಗಿ ಇಂಡಿಯಾ ಈಸಿ ಕನೆಕ್ಟ್ ಮಾಡೆಲ್ ಅಂತ. ಅದ್ರೊಳಗೆ ಇಂಡಿಯಾ ಈಸಿ ಕನೆಕ್ಟ್ ಅಂದ್ರೆ DG ಯಾತ್ರಾ ಗೊತ್ತೈತಿ? DG ಯಾತ್ರಾ ಎದಕ್ಕಿತ್ತು ಹೇಳ್ರಿ? ಇದು ಹಳಿದೈತಿ ಕರೆ. ಕೊರೋನಾ ಟೈಮ್ನಾಗ ಹೈಯೆಸ್ಟ್ ನ್ಯೂಸ್ನಾಗ ಇತ್ತು ನೋಡಿ DG ಯಾತ್ರಾ ಅನ್ನೋದು. ಈಗ ನಮ್ಮಲ್ಲಿ ಯಾವ್ದೈತೆ ಅಂದ್ರೆ ನಮ್ಮಲ್ಲಿ ಈಗ DG ಲಾಕರ್ ಅಂತ ಬರ್ತೈತಲ್ಲ, ಸೇಮ್ ಹಂಗೆ DG ಯಾತ್ರಾ ಆಗ್ತೈತಿ. ಎದಕ್ಕೆ ಮಾಡಿದ್ರಿ ಇದು DG ಯಾತ್ರಾ? ಏನ? ವಿಮಾನ ನಿಲ್ದಾಣದಾಗ ಔಟ್ ಆಫ್ ಕಂಟ್ರಿದಿಂದ ಬರ್ಬೇಕಾದ್ರೆ ನಿಮ್ದು ಕರೋನಾ ಸರ್ಟಿಫಿಕೇಟ್ ಇವ ಎಲ್ಲ ತೋರಿಸ್ಬೇಕಿತ್ತಲ್ಲ. ಆ DG ಯಾತ್ರಾ ನಮ್ಮಲ್ಲಿ ಹಂಗೆ ಈಗ DG ಲಾಕರ್ದಾಗ ಹೆಂಗೆ ನಮ್ಮ ಡಾಕ್ಯುಮೆಂಟ್ ಸೇಫ್ ಇರ್ತಾವ ತೇತೀವಲ್ಲ, DG ಯಾತ್ರಾ ಆಗ್ಬೇಕಾರೆ ಯಾವ್ದಾರ ಒಂದು ಏರ್ಪೋರ್ಟಿಗೆ ಹೋದ್ವತ್ತೇಳಿ ಅಲ್ಲಿ ಹೋದ ಕೂಡಲೇ ನಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಹೋಗ್ಬೇಕಾರೆ ಒಂದು ಅರ್ಧ ತಾಸು ಹತ್ತಿರ್ತದೆ. ಅದಕ್ಕೆ ನೋಡ್ರಿ ರೈಲ್ವೆ ಸ್ಟೇಷನ್ಗೆ ಹೆಂಗೆ ತುರ್ತು ಪರಿಸ್ಥಿತಿ ಒಳಗೆ ಎಮರ್ಜೆನ್ಸಿ ಒಂದು 5 ನಿಮಿಷ ಇದ್ರೂ ಹೋಗ್ತೀರಿ. ಬಟ್ ವಿಮಾನ ನಿಲ್ದಾಣದಾಗ 5 ನಿಮಿಷ ಇತ್ತು ಹೋದ್ರತ್ತೇಳಿ ವಿಮಾನ ಸಿಗಂಗಿಲ್ಲ. ಅರ್ಧ ತಾಸು 1 ತಾಸು ಮುಂಚೆನೇ ಬೋರ್ಡಿಂಗ್ ಟೈಮ್ ಅಂತ ಹೇಳಿರ್ತಾರೆ. ಯಾಕಂದ್ರೆ ಅರ್ಧ ತಾಸು ಏನು ಮಾಡ್ತಾರಂದ್ರೆ ಬ್ಯಾಗ್ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಕ್ಕೆ ಟೈಮ್ ಹತ್ತಿರ್ತೈತಲ್ಲ, ಸೇಮ್ ಅದನ್ನ ಕಡಿಮೆ ಮಾಡ್ಬೇಕಂತ ಏನು ಮಾಡತ್ತಾರಂದ್ರೆ ಈಜಿ ಕನೆಕ್ಟ್ ಇಂಡಿಯಾ ಅಂತ ಮಾಡತ್ತಾರ. ಇದನ್ನ ಯಾರು ಮಾಡಿರೋದು ಕೇಳ್ಬೋದು. ಮೊದಲು ಏನು ಹೇಳಿ ಅಂದ್ರೆ DG ಯಾತ್ರಾ ಅಂತ ಹೇಳಿಲ್ಲ. DG ಯಾತ್ರಾ ಅನ್ನೋದು ಎದಕ್ಕೈತೆ ಅಂದ್ರೆ ಈಗ ಪ್ರೆಸೆಂಟ್ ನಮ್ಮಲ್ಲಿ ಇಂಡಿಯಾದಾಗ DG ಲಾಕರ್ ಹೆಂಗೆ ಡಾಕ್ಯುಮೆಂಟ್ಗಳು ಡಿಜಿಟಲ್ ಫಾರ್ಮ್ನಾಗ ಅದಲ್ಲ, DG ಯಾತ್ರಾದಾಗ ಸೇಮ್ ಹೆಂಗಂದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಜೋಡ ಲಿಂಕ್ ಇತ್ತದ. ಆ DG ಯಾತ್ರಾದಾಗ ನೀ ಅಪ್ಲೋಡ್ ಮಾಡಿರ್ತೀನಿ, ನೀನು ಡೈರೆಕ್ಟ್ ಬರೀ ಪ್ರೂಫ್ ತೋರಿಸೋದು, ಡೈರೆಕ್ಟ್ ಒಳಗೋಗ್ಬಿಡು. ಇದೇನಂದ್ರೆ ಸೀಮ್ಲೆಸ್ ಅಥವಾ ಭಾಳ ಕಡಿಮೆ ಅವಧಿ ಒಳಗೆ ಈ ವಿಮಾನಗಳನ್ನ ಕ್ಯಾಚ್ ಮಾಡ್ಬೇಕಂತ ಮಾಡಿದ್ರು. ಸೇಮ್ ಈಗ ಏನು ಮಾಡತ್ತಾರಂದ್ರೆ
ಈಜಿ ಇಂಡಿಯಾ ಕನೆಕ್ಟ್ ಅಂತ ಮಾಡತ್ತಾರ. ಇದನ್ನ ಯಾರು ಮಾಡತ್ತಾರ ಇಂಡಿಯಾದಾಗ? ಏರ್ ಇಂಡಿಯಾ ಅಥವಾ ಏರ್ ಬಸ್, ಕಿಂಗ್ ಫಿಶರ್ ಯಾರು ಮಾಡತ್ತಾರ ಹೇಳ್ರಿ? ಏರ್ ಇಂಡಿಯಾದವ್ರು ಮಾಡತ್ತಾರ. ಎದಕ್ಕಂತ ಹೇಳ್ತೀನಿ, ಈಜಿ ಇಂಡಿಯಾ ಕನೆಕ್ಟ್ದಾಗ ಫಸ್ಟ್ ಸಿಟಿ ಯಾವ್ದು ಅಪ್ಲೈ ಆಗೈತೆ ಅಥವಾ ಫಸ್ಟ್ ಏರ್ಪೋರ್ಟ್ ಯಾವ್ದು ಆಗೈತೆ ಅಂತ ಕೇಳ್ಬೋದು ನಾಳೆ. ಮೊದಲು ಈಜಿ ಇಂಡಿಯಾ ಕನೆಕ್ಟ್ ಏನಂದ್ರೆ, ಈಜಿ ಇಂಡಿಯಾ ಕನೆಕ್ಟ್ ಅಂದ್ರೆ ಇಂಡಿಯಾದಿಂದ ಔಟ್ ಆಫ್ ಕಂಟ್ರಿ ಹೋಗ್ತಿರ್ತೀರಿ. ಔಟ್ ಆಫ್ ಕಂಟ್ರಿ ಹೋಗ್ಬೇಕಾದ್ರೆ ನಮ್ಮಲ್ಲಿ ಹೆಂಗಿರ್ತೈತೆ ಅಂದ್ರೆ, ಬೇರೆ ಕಂಟ್ರಿಗೆ ಹೋಗ್ಕೊಳ್ಳೆ ನಿಮ್ಗೆ ವೀಸಾ ಚೆಕ್ ಮಾಡ್ತಾರೆ, ಬ್ಯಾಗ್ನಾಗ ಏನೇನು ತಂದಿರತ್ತೆ ಎಲ್ಲ ಚೆಕ್ ಮಾಡ್ತಿರ್ತಾರಲ್ಲ. ಇಂಥದ್ನ ಏನು ಮಾಡ್ಬೇಕಂದ್ರೆ ಮೈಗ್ರೇಷನ್ ಅಥವಾ ಏನು ನಾವು ಹೋಗಿರ್ತೀವಲ್ಲ ಅದು ಪ್ರಯಾಣದ ಅವಧಿ ಕಡಿಮೆ ಮಾಡಬೇಕು ಅಥವಾ ಈ ಚೆಕ್ಕಿಂಗ್ ಅವಧಿ ಕಡಿಮೆ ಮಾಡ್ಬೇಕಂತೇಳಿ ವೀಸಾ ವೆರಿಫಿಕೇಶನ್, ಪಾಸ್ಪೋರ್ಟ್ ವೆರಿಫಿಕೇಶನ್ ಎಲ್ಲಿ ಕೋರ್ ಬ್ರಾಂಚ್ ಅಥವಾ ಕೋರ್ ಮದರ್ ಏರ್ಪೋರ್ಟ್ನಾಗ ಲ್ಯಾಂಡ್ ಹಾಕಿರ್ತೀರಿ ಅಥವಾ ಮದರ್ ಏರ್ಪೋರ್ಟ್ದಿಂದ ಹೋಗಿರ್ತಿರಲ್ಲ ಅಲ್ಲಿ ವೆರಿಫಿಕೇಶನ್ ಮಾಡಿರ್ತೀನಿ. ಆ ಏರ್ಪೋರ್ಟ್ನಾಗ ಎಲ್ಲಿ ಇಳಿತಿರ್ತೀರಿ ಅಲ್ಲಿ ಏರ್ಪೋರ್ಟ್ದಿಂದ ಡೈರೆಕ್ಟ್ ಕನೆಕ್ಷನ್ ಡಿಜಿಟಲ್ದಾಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ ಡಾಕ್ಯುಮೆಂಟ್ಸ್. ಆ ಬ್ಯಾಗ್ನಾಗ ಏನೇನೈತಿ, ಬ್ಯಾಗ್ ಏನು ಮಾಡ್ಬೋದು ಅಂತೇಳಿ. ಇದ್ರ ಸಂಬಂಧ ಏನು ಮಾಡತ್ತಾರೆ ಅಂದರೆ ಈಜಿ ಕನೆಕ್ಟ್ ಇಂಡಿಯಾ. ಈಜಿ ಕನೆಕ್ಟ್ ಇಂಡಿಯಾ ಏನು ಉದ್ದೇಶ ಐತೆ ಅಂದ್ರೆ, ಇಂಡಿಯಾದಿಂದ ಎಲ್ಲರ ಔಟ್ ಆಫ್ ಕಂಟ್ರಿ ಹೋಗ್ಬೇಕಾದ್ರೂ ಈಜಿ ಆಗಬೇಕು, ಇಂಡಿಯಾಕ್ಕೆ ಬೇರೆದವ್ರು ಬರ್ಬೇಕಾದ್ರೂ ಈಜಿ ಆಗ್ಬೇಕು. ಆ ಈಜಿ ಕನೆಕ್ಟ್ ಇಂಡಿಯಾದಿಂದ ಯಾವ ಒಂದು ಇಂಡಿಯನ್ ಏರ್ಪೋರ್ಟ್ನ ಫಸ್ಟ್ ಟೈಮ್ ಅಪ್ಲೈ ಮಾಡ್ಕೊಂಡೈತಿ ಹೇಳ್ರಿ? ಆಪ್ಷನ್ ಕೊಡಲಿ. ದಿಲ್ಲಿ, ವಾರಣಾಸಿ, ಬೆಂಗಳೂರು, ಮೂರಾಗ ಒಂದೆರಡು. ಎಸ್, ವಾರಣಾಸಿ. ನೆನಪಿರ್ತೈತಲ್ಲ ಈಜಿ ಕನೆಕ್ಟ್ ಇಂಡಿಯಾ ಗೊತ್ತತ್ತ. ವಾರಣಾಸಿ ಏರ್ಪೋರ್ಟ್ ಯಾಕಂದ್ರೆ ಬೆಂಗಳೂರು ಯಾಕೆ ಇದನ್ನು ಯಾವ್ದಾದ್ರು ಡೆಲ್ಲಿ ಫಸ್ಟ್ ಆಪ್ಷನ್ನ ಡೆಲ್ಲಿ ಕೊಟ್ಟಿರ್ತಾನೆ. ಯಾಕಂದ್ರೆ ನಮ್ಮಲ್ಲಿ ಬಿಜಿಎಸ್ಟ್ ಏರ್ಪೋರ್ಟ್ ಅಥವಾ ಹೈಯೆಸ್ಟ್ ಮಂದಿ ಬರೋದೇ ಇಲ್ಲ ಅಂದ್ರೆ ಡೆಲ್ಲಿ ಇಂದಿರಾ ಗಾಂಧಿ ಏರ್ಪೋರ್ಟ್ಗೆ. ಬಟ್ ಅಲ್ಲಿ ಯಾಕೆ ಕೊಡಲಿಲ್ಲ ಅಂದ್ರೆ ಅಲ್ಲಿ ಎಲ್ಲರ ಫಸ್ಟ್ ನಾ ಹೇಳಲ್ಲ ಈಜಿ ಕನೆಕ್ಟ್ ಇಂಡಿಯಾದಾಗ ಮೇನ್ ಮೋಟೋ ಏನಿರ್ತೈತೆ ಅಂದ್ರೆ ಮದರ್ ಏರ್ಪೋರ್ಟ್ನಾಗ ಎಲ್ಲಿ ಹೋಗಿರ್ತಿಲ್ಲ ಅಂದ್ರೆ ಮದರ್ ಅಂದ್ರೆ ಹತ್ತುದು ಆ ಏರ್ಪೋರ್ಟ್ನಾಗ ವೆರಿಫಿಕೇಶನ್ ಆಗಬೇಕು. ಪಾಸ್ಪೋರ್ಟ್ ವೆರಿಫಿಕೇಶನ್, ವೀಸಾ ವೆರಿಫಿಕೇಶನ್, ಬ್ಯಾಗ್ ವೆರಿಫಿಕೇಶನ್ ಅವೆಲ್ಲ ಡೆಲ್ಲಿ ಒಳಗೆ ಮಾಡ್ಕೋತ ನಿಂತ್ರ ಅಲ್ಲಿ ಆಗಂಗಿಲ್ಲತ್ತ. ಏನು ಮಾಡ್ರಂದ್ರೆ ಫಸ್ಟ್ ಇಂಡಿಯಾದಾಗ ಈಜಿ ಕನೆಕ್ಟ್ ಇಂಡಿಯಾ ಅಂಡರ್ ಯಾವ್ದು ಕೊಟ್ಟಾರಂದ್ರೆ ವಾರಣಾಸಿ. ವಾರಣಾಸಿ 4 ಅದೋನ್. ಈಗ ಇದೇ 3 ಹೇಳಿದ್ರಿ. ಯಾವ ಹೇಳ್ರಿ? ಸೋಲಾರ್ ಪೆನೆಲ್ಲ, ನೆಕ್ಸ್ಟ್ ಅರ್ಬನ್ ರೂಪೇ, ನೆಕ್ಸ್ಟ್ ಸಂಸ್ಕೃತ್ ಮತ್ತ ಅಷ್ಟನಾ? ಇದೊಂದು ಏನಿದೆ ಈಜಿ ಕನೆಕ್ಟ್ ಇಂಡಿಯಾ. ಈಜಿ ಕನೆಕ್ಟ್ ಇಂಡಿಯಾ ನೆನಪಿರ್ತೈತಲ್ಲ ಡಿಜಿ ಯಾತ್ರಾದಿಂದ. ಈಗ ಹೇಳ್ರಿ ರೀಸೆಂಟಾಗಿ ಜೋಜಿಲ್ಲಾ ಪಾಸ್ ಅಂತ ನ್ಯೂಸ್ನಾಗ ಬಂದೈತಿ. ಈ ಜೋಜಿಲ್ಲಾ ಪಾಸ್ ಯಾವ್ಯಾವ ಸಿಟಿಗಳನ್ನ ಅಥವಾ ಯಾವ್ಯಾವ ಟೆರಿಟರಿಗಳನ್ನ ಕೂಡಿಸ್ತೈತಿ? ಶ್ರೀನಗರ್ ಮತ್ತು ಲೇ. ನೆನಪಿಟ್ಕೋ, ಶ್ರೀನಗರ ಮತ್ತು ಲೇ. ಇವು ಕನ್ಫ್ಯೂಸ್ ಆಗಬಾರ್ದ. ನಾಳೆ ಇದು ಶ್ರೀನಗರ ಲೇ ಅಂತ ಹೇಳ್ಯಾರು ಕಾರ್ಗಿಲ್ ಡಿಸ್ಟಿಕ್ನಾಗ ಯಾಕೆ ಕಂಡು ಬರ್ತೈತೆ ಅಂದ್ರೆ, ಇವೆಲ್ಲ ಡಿಸ್ಟಿಕ್ಗಳು ಹೆಂಗದಾವ ಅಂದ್ರೆ ಲಡಾಖ್ನಾಗ 5-7 ಡಿಸ್ಟಿಕ್ ಅದಾವಲ್ಲ, ಎಲ್ಲ ಫುಲ್ ಸಣ್ಣ ಡಿಸ್ಟಿಕ್ ಅದಾವ. ಒಂದು ಡಿಸ್ಟಿಕ್ದಿಂದ ಒಂದು ಡಿಸ್ಟಿಕ್, ಒಂದು ಬೆಟ್ಟಕ್ಕೆ ಹೋದೆತ್ತೀನಿ 2 ಡಿಸ್ಟಿಕ್ ಹುಡ್ತಾವಲ್ಲ, ಹಂಗೈತದ. ಅದ್ರ ಸಂಬಂಧ ಜಿಲ್ಲಾ ಪಾಸ್ ಅನ್ನೋದಂದ್ರೆ ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡೈತೆ ಅಂದ್ರೆ ಶ್ರೀನಗರ್ ಟು ಲೇ. ಇಲ್ಲಿ ಏನು ಕೇಳ್ಬೋದು ಅಂದ್ರೆ ಇದು ಜಿಲ್ಲಾ ಟನಲ್ ಐತ್ಲಾ, ಯಾವ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಯಾರ ಹೇಳ್ರಿ? ಆಪ್ಷನ್ ಕೊಡ್ತೀನಿ. ಜಪಾನ್ ಟನಲಿಂಗ್ ಟೆಕ್ನಾಲಜಿ, ಆಸ್ಟ್ರೇಲಿಯನ್ ಟನಲಿಂಗ್ ಟೆಕ್ನಾಲಜಿ, ಆಮೇಲೆ ಇಂಡಿಯಾ ಟನಲಿಂಗ್ ಟೆಕ್ನಾಲಜಿ. ಜಪಾನ ಪಕ್ಕ, ವೆರಿ ಗುಡ್. ತಪ್ಪದು. ಯಾವುದಂದ್ರೆ ಆಸ್ಟ್ರೇಲಿಯನ್ ಟನಲಿಂಗ್ ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ. ಇದು ನೆನಪಿಟ್ಟಿದ್ದಾರೆ. ಆಸ್ಟ್ರೇಲಿಯನ್ ಟನಲಿಂಗ್ ಟೆಕ್ನಾಲಜಿ ಮತ್ತು ಡೆವಲಪ್ ಮಾಡಿದವ್ರು ಯಾರು ಅಂತ ಕೇಳ್ರ? ಡೆವಲಪ್ ಮಾಡಿದವ್ರು ಯಾರು? ಆಪ್ಷನ್ ಕೊಡ್ತಾನೆ ನೋಡಿ, ಹಿಂಟ್. ನಮ್ಮಲ್ಲಿ ಇದನ್ನು ಯಾವುದಂದ್ರೆ ಇದನ್ನು ಎಲೆಕ್ಷನ್ ಬಾಂಡ್ಸ್ ಹತ್ತಿದ್ದು ರೀ. ಆ ಎಲೆಕ್ಷನ್ ಬಾಂಡ್ಗಳನ್ನ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಡಿಕ್ಲೇರ್ ಮಾಡೋಕ್ಕಿಂತ ಹೆಚ್ಚು ಏನು ಮಾಡ್ರಿ ಅಂದ್ರೆ BJPಗೆ ಹೈಯೆಸ್ಟ್ ಒಂದು ಕಂಪ್ನಿದಿಂದ ಇದನ್ನು ಬಂದೈತೆ ಅಂತ ಹೇಳಿದ್ರು ಶೇರ್. ಅದಕ್ಕೆ ಅದನ್ನ ಅನ್ಕಾನ್ಸ್ಟಿಟ್ಯೂಷನಲ್ ಅಂದ್ರೆ ಎಲೆಕ್ಷನ್ ಬಾಂಡ್ಸ್ ಗೊತ್ತಲ್ಲ, SBIದಿಂದ ಎಲೆಕ್ಷನ್ ಬಾಂಡ್ಗಳನ್ನ ತೊಗೋತಿದ್ರಲ್ಲ, ಆ ಬಾಂಡ್ ತೊಗೋಬೇಕಾದ್ರೆ ಹೈಯೆಸ್ಟ್ ಒಂದು ಪ್ರೈವೇಟ್ ಕಂಪ್ನಿಗಳು ಇನ್ವೆಸ್ಟ್ಮೆಂಟ್ ಮಾಡಿತ್ತು. ಯಾವ್ದು ಹೇಳ್ರಿ ನೋಡು? ಯಾವ್ದಾ? ಎಸ್, MEIL ಅಂತ ಬರ್ತೈತಿ. ಮೆಗಾ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಲ್ಲ, ಕರೆಕ್ಟ್ ಅಲ್ಲ? MEIL ಆ ಡೆವಲಪ್ ಮಾಡಿದವರು ಅವ್ರು. ಯಾಕಂದ್ರೆ BJPಗೆ ಲಿಂಕ್ ಅಂದಾರಂದ್ರೆ ಇಲ್ಲಿಗಲ್ ಆಗಿ ಪೊಲಿಟಿಕಲ್ ಅಂತ ತಿಳ್ಕೊಂಬಿಡ್ರಿ. ಬಟ್ ಅದನ್ನು ಈಗ ಯಾವುದಂದ್ರೆ ಜಿಲ್ಲಾ ಟನಲ್ ಬರ್ತೈತಿಲ್ಲ ಅದ್ರ ಮೇಲೆ ನ್ಯೂಸ್ನಾಗ ಇದ್ದಾಗ ಕೇಳ್ತಾರೆ. ಅವ್ರು ಏನೋ ಇನ್ ಡೆಪ್ತ್ ಕೇಳಿ ಮುಂದೆ ಕೇಳಿ ನೆನಪಿಟ್ಕೊಂಡ್ಬಿಡ್ರಿ. ಏನೇನು ಹೇಳ್ರಿ ಜಿಲ್ಲಾ ಟನಲ್ ಬಂದಾಗ? ಶ್ರೀನಗರ್ ಟು ಲೇ ಕನೆಕ್ಟ್ ಮಾಡ್ತೈತಿ, ಹೌದಾ? ಆಮೇಲೆ ಯಾವ ಒಂದು ಟೆಕ್ನಾಲಜಿ? ಆಸ್ಟ್ರೇಲಿಯನ್ ಟನಲಿಂಗ್ ಟೆಕ್ನಾಲಜಿ. ಯಾವ ಕಂಪ್ನಿ ಡೆವಲಪ್ ಮಾಡೈತಿ? ಈಗ ಹೇಳ್ರಿ, ಇದನ್ನು ಯಾರು ಮ್ಯಾನೇಜ್ ಮಾಡ್ತಾರೆ? ಆಪ್ಷನ್ ಕೊಡಲಿ. BRO, ಆಮೇಲೆ ಮಿನಿಸ್ಟ್ರಿ ಆಫ್ ರೋಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ. ಇವು ಎರಡ್ರಾಗೊಂದು. BROದಾಗ ಬರಂಗಿಲ್ಲ. ಹೇಳತ್ತಾನೆ, ಇಲ್ಲೇ ಕನ್ಫ್ಯೂಸ್ ಮಾಡಿರ್ತಾನೆ. BRO ಸಂಬಂಧ ಬರಂಗಿಲ್ಲ. ಬಾರ್ಡರ್ ರೋಡ್ ಆರ್ಗನೈಸೇಷನ್ ಬಂದ್ರೆ ಡಿಫೆನ್ಸಿಗೆ ಬಂದಾಗ ಇಲ್ಲಿ ಏನು ಮಾಡ್ರಿ ಅಂದ್ರೆ ಸಿವಿಲಿಯನ್ಸ್ ಹೋಗಕ್ಕೆ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂತ ಬರ್ತೈತಿ, ಅವರ ಮ್ಯಾನೇಜ್ ಮಾಡ್ತಾರೆ. ಇವು ಎರಡು ಕನ್ಫ್ಯೂಸ್ ಆಗಿರ್ತಾವೆ. ಅದಕ್ಕೆ ಹೇಳತ್ನ ಅವ್ರು ಹೇಳಿಕೆ ಟೈಪ್ನಾಗೂ ಹಿಂಗೆ ಕೇಳಿರ್ತಾರೆ. ಜಿಲ್ಲಾ ಟನಲ್ ಅಂದ್ರೆ ಗೊತ್ತಲ್ಲ ಯಾರು ಮ್ಯಾನೇಜ್ ಮಾಡ್ತಾರೆ ಅಂತೇಳಿ? ಮಿನಿಸ್ಟ್ರಿ ಆಫ್ ರೋಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಬರ್ತೈತಿ. ಆಮೇಲೆ ಯಾವ ಟನಲಿಂಗ್ ಟೆಕ್ನಾಲಜಿ ಯೂಸ್ ಮಾಡ್ರೆ ಅಂದ್ರೆ ಆಸ್ಟ್ರೇಲಿಯನ್ ಟನಲಿಂಗ್ ಅಂದ್ರೆ ಆಸ್ಟ್ರೇಲಿಯಾದಾಗ ಟನಲ್ಗಳು ಹೆಂಗೆ ತೆಗಿತಿರ್ತಾರೆ ಆ ಟೆಕ್ನಾಲಜಿ ಯೂಸ್ ಮಾಡ್ರಿ. ಯಾವ ಕಂಪ್ನಿದವ್ರು ಬಿಲ್ಡ್ ಮಾಡಿರೋದು ಕೇಳ್ರ ನಾಳೆ ಕೊಟ್ಟಿರ್ತಾರೆ. LNT, ಟಾಟಾ ಅಥವಾ MEIL ಅಂತ ಕೊಟ್ಟರೆ MEIL ನೆನಪಿರ್ತೈತಲ್ಲ, ಮೆಗಾ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್. ಇದು ಎಲೆಕ್ಷನ್ ಬಾಂಡ್ ಗೊತ್ತೈತಲ್ಲ, ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಡಿಕ್ಲೇರ್ ಮಾಡಿ ಯಾವ ಒಂದು ಬ್ಯಾಂಕ್ ಕೊಡ್ತೈತಿ ಎಲೆಕ್ಷನ್ ಬಾಂಡ್ಸ್ಗಳನ್ನ? SBI ನೆನಪೈತಲ್ಲ, ಎಲೆಕ್ಷನ್ ಬಾಂಡ್ಸ್ ಅಂತ ಅನ್ಕಾನ್ಸ್ಟಿಟ್ಯೂಷನಲ್ ಆಗೈತೆ. ಪ್ರೆಸೆಂಟ್ ಏನಂದ್ರೆ ಎಲೆಕ್ಷನ್ ಬಾಂಡ್ಸ ಇಲ್ಲ. ಹಳಿವು ರಿವಿಷನ್ ಮಾಡಿಸ್ಲಿ ಜನವರಿಯಿಂದ ಟೈಮ್ ಆಗ್ತತಿರೋ ಮತ್ತು ಈಗ ರೀಸೆಂಟಾಗಿ ಕಾರ್ಗ ದೀಪ ಅಂತ ನ್ಯೂಸ್ನಾಗ ಇತ್ತಲ್ಲ, ಎಲ್ಲಿ ಕಂಡು ಬರ್ತದ್ರಿ ಕಾರ್ಗ ದೀಪ ಅನ್ನೋದು? ಎಲ್ಲೇ? ಇರಾನ್ ನೆನಪಿರ್ತದಲ್ಲ. ಕಾರ್ಗ ದೀಪ ಇರಾನ್ ಎಷ್ಟು ಕಂಟ್ರಿ ಜೋಡ ಬಾರ್ಡರ್ ಹಂಚ್ಕೊಂಡೈತಿ? 7 ಕಂಟ್ರಿ. ಇರಾನ್ದು ಪಾರ್ಲಿಮೆಂಟ್ಗೆ ಏನಂತ ಕರಿತಿರ್ತಾರ? ಯಾವ್ದಕ್ಕ?
ಮಜ್ಲಿಸ್ ವೆರಿ ಗುಡ್. ಈಗ ಹೇಳ್ರಿ, ಈಗ ಜನವರಿದಿಂದ ಹೋಗೋಣ. ಫಸ್ಟ್ ಹೇಳ್ರಿ, ಇಂಡಿಯಾದಾಗ ಇದು ನಿಮಿಸಿಲಿಡ್ ಅಂತ ಒಂದು ವ್ಯಾಕ್ಸಿನ್ ಬರ್ತೈತೆ ಅಥವಾ ನಿಮಿಸಿಲಿಡ್ ಅಂತ ಒಂದು ಡ್ರಗ್ ಇತ್ತು. ಅದನ್ನ ಏನು ಮಾಡ್ತಾರೆ ಅಂದ್ರೆ ರೀಸೆಂಟಾಗಿ ನಿಮಿಸಿಲಿಡ್ ಡೋಸಸ್ ಅದ ಲಿಮಿಟ್ ಇಟ್ಟಿರ್ತಾರೆ. ಇದೇನಂದ್ರೆ ಬಾಡಿ ಒಳಗೆ ಎಲ್ಲರ ಹ್ಯೂಮನ್ಗೆ ಕೊಟ್ಟಿರ್ತೇಳಿ. ಈಗ ಹೆಂಗೆ ನಮ್ಮಲ್ಲಿ ಇದನ್ನು ತೊಗೋತೀವಿ ಡೋಲೋ 600 650 ಅಂತೈತಲ್ಲ, ಅದನ್ನ ತೊಗೊಂಡ್ರೆ ಹೈ ಡೋಸ್ ಇರ್ತೈತೆ ಅಂತ ಹೇಳ್ತಾರಲ್ಲ, ಸೇಮ್ ಹಂಗೆ ನಿಮಿಸಿಲಿಡ ಎಷ್ಟು ಮ್ಯಾಕ್ಸಿಮಮ್ MG ತನ ಅಟ್ಟ ಯೂಸ್ ಮಾಡ್ಕೋಬೋದು ಅಂತ ಹೇಳ್ಯಾರ. ಹೇಳ್ರಿ ನಾ ಆಪ್ಷನ್ ಹೇಳಿ, 50 mg, 100 mg, 200 mg, 150 mg. 100 mg ಜನವರಿ ಅಂದ್ರೆ ಮ್ಯಾಲೆ ಹೋಗ್ಯಾವ ಒಂದೇ. ಇಲ್ಲಿ ಹೇಳ್ತೀನಿ ಇನ್ನೊಮ್ಮೆ, ಎಲ್ಲ ನೆನಪಿಟ್ಕೋರಿ. ನಿಮಿಸಿಲಿಡ್ ಅಂತ ಬರ್ತದೆ. ಇದು ಎದಕ್ಕೆ ಯೂಸ್ ಮಾಡ್ತಿರ್ತಾರೆ ಹೇಳ್ರಿ? ನಿಮಿಸಿಲಿಡ್ ಎದಕ್ಕೆ ಯೂಸ್ ಮಾಡ್ತಿರ್ತಾರೆ? ಪೇನ್ ಕಿಲ್ಲರ್. ನಮ್ಮಲ್ಲಿ ಇದನ್ನು ನೆನಪಿರ್ತೈತಿ. ಈಗ ಪೇನ್ ಕಿಲ್ಲರ್ಗೆ ಯಾವುದು ತೊಗೋತಾರಲ್ಲ, ಯಾವುದದ ಪೇನ್ ಕಿಲ್ಲರ್ಗೆ ಯಾವ್ದು ತೊಗೋತಾರೋ? ಈಗ ಪ್ಯಾರಾಸಿಟಮಲ್. ಈಗ ಜ್ವರಕ್ಕಾದ ಪ್ಯಾರಾಸಿಟಮಲ್. ಆಸ್ಪಿರಿನ್ ಅನ್ನ ಪೇನ್ ಕಿಲ್ಲರ್ ಅಂತ ಯಾವ್ದತ್ತು? ಅದನ್ನ ಡೋಲೋ 650 ಜ್ವರಕ್ಕೆ ಬರ್ತದೆ. ಅದು ಯಾವುದೋ ಐತೆ ಒಟ್ಟು ಪೇನ್ ಕಿಲ್ಲರ್ ಅಥವಾ ವ್ಯಾಕ್ಸಿನ್ ಬರ್ತದೆ. ಪೇನ್ ಕಿಲ್ಲರ್ ಅಂದರೆ ಎಲ್ಲರ ಕಾಲಿಗೆ ಅದು ಏನರ ಪೆಟ್ಟು ಅದು ಅಂತೇಳಿ ನೋವು ಹಾಕಿರ್ತೈತಿಲ್ಲ, ಆ ಟೈಮಿಗೆ ಪೇನ್ ಕಿಲ್ಲರ್ ಅಂತ ಯೂಸ್ ಮಾಡ್ತೀವಿಲ್ಲ, ಹಂಗೆ ನಿಮಿಸಿಲಿಡ್ ಯೂಸ್ ಮಾಡ್ತೀರಿ. ಈ ಪೇನ್ ಕಿಲ್ಲರ್ಗಳಾಗಲಿ ಯಾವ ತಡ್ರು ಏನಾದ್ರು ಇಲ್ಲ, ನಿಮಿಸಿಲಿಡ್ ಅಂತ ಬರ್ತೈತಿಲ್ಲ. ಇನ್ನೊಮ್ಮೆ ಅಂತ ನೋಡ್ರಿ, ಪೇನ್ ಕಿಲ್ಲರ್ ಅಂದ್ರೆ ಮನುಷ್ಯಾಗ ಏನಾರ ಇದನ್ನು ಈಗ ನಮ್ದು ಪ್ರೆಸೆಂಟ್ ಸಿಚುವೇಶನ್ ಹೆಂಗದ ಅಂದ್ರೆ ಜನರಿಗೆ ಏನೋ ಒಂದು ಗಾಯ ಆದ್ರೆ ಅತಿ ಕಡಿಮೆ ಅವಧಿಯೊಳಗೆ ಏನಾಗಬೇಕಾದ್ರೆ ರಿಕವರ್ ಆಗ್ಬೇಕು. 5-6 ಡ್ರಗ್ಸ್ ತೊಗೊಂಡ್ರು ಅಥವಾ 2 ಮೆಡಿಸಿನ್ ತೊಗೋತಾರೆ ಒಬ್ಬೊಬ್ರು, ಹಂಗಿರ್ತಾವಲ್ಲ. ಅದಕ್ಕೆ ಏನು ಮಾಡಿದ್ರೆ ನಿಮಿಸಿಲಿಡ್ ಅನ್ನೋದು ಪೇನ್ ಕಿಲ್ಲರ್ ಇತ್ತು. ಈ ಪೇನ್ ಕಿಲ್ಲರ್ ಅಂದರೆ ಏನಾರ ಗಾಯ ಆಗಿರ್ತಾವೆ, ಅತಿ ಜಲ್ದಿ ಪೇನ್ ಕಿಲ್ ಆಗ್ಬೇಕಂತೇಳಿ ಒಂದು ವ್ಯಾಕ್ಸಿನ್ ತೊಗೊಂಡಂತೇಳಿ ಆ ನಿಮಿಸಿಲಿಡ್ ಏನು ಮಾಡ್ತಿದ್ದಾರೆ ಅಂದ್ರೆ MGಗಳದ ಜಾಸ್ತಿ ಇತ್ತು. 150-200 MG ಕೊಟ್ಟರೆ ಜಲ್ದಿ ಕವರ್ ಆಕತ್ತೇಳಿ ಅವಾಗ ಏನಾಕಿತ್ತಂದ್ರೆ ಆ ಮೆಡಿಸಿನ್ ಹೈಲೈಟ್ ಆಗಿ ಮೆಡಿಸಿನ್ ಜಾಸ್ತಿ ಸೇಲ್ ಹಾಕಿದ್ದು. ಅದನ್ನ ಮಾಡಂತೆ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿತ್ತಂದ್ರೆ ಇದನ್ನ ಹೈಯೆಸ್ಟ್ ಮಾಡೋದ್ರಿಂದ ಏನಾಕತಿ, ನಿನಗೆ ಪೇನ್ ಕಿಲ್ಲರ್ ಏನೋ ಆ ಟೈಮಿಗೆ ಕಡಿಮೆ ಆಕತಿ. ಬಟ್ ಮುಂದೆ ಅದ್ರೊಳಗೆ ಎಷ್ಟು ಬ್ಯಾಕ್ಟೀರಿಯಾಗಳು ನಿನ್ನ ಬಾಡಿ ಒಳಗಿನ ಚಲೋ ಇದ್ದಿದ್ದು ಕೊಂದಿರ್ತೈತಿ ಗೊತ್ತಿರಂಗಿಲ್ಲಲ್ಲ, ಅದು ಎಫೆಕ್ಟ್ ಆಕತ್ತೈತಿ. ಏನು ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ದಿಂದ ಅದಕ್ಕೆ ಇಷ್ಟ MG ಅಂತ ಇಟ್ಟಾರೆ. ಎಷ್ಟು MG ಅಂದ್ರೆ 100 MG. ನೆನಪಿಟ್ಕೋ. ನಿಮಿಸಿಲಿಡ್ ಅಂದ್ರೆ ಗೊತ್ತಾಗತ್ತಲ್ಲ ಎದಕ್ಕೆ. ಈಗ ಹೇಳಿ ನೋಡು, ಕಾರ್ಡಿಸಿಲ್ ಅಂತ ರೀಸೆಂಟಾಗಿ ವ್ಯಾಕ್ಸಿನ್ ನ್ಯೂಸ್ನಾಗಿತ್ತು. ಎದ್ರ ಸಲ್ಮಾನ್ ಬರ್ತೈತಿ ಇದೆ ಕಾರ್ಡಿಸಿಲ್ ಅಂತ. ಇದು ಹೇಳ್ರಿ, ಕಲ್ಯಾಣ ಕರ್ನಾಟಕದಾಗ 3 ಸಿಟಿಗಳು ಹೇಳಿದ್ನಿ, ಡಿಸ್ಟ್ರಿಕ್ಗಳು ಹೈಯೆಸ್ಟ್ ತೊಗೊಂಡ ಅಂತ ಹೇಳಿದ್ವಿ. ಯಾವ ವ್ಯಾಕ್ಸಿನ್ ಅದ? HPV ವ್ಯಾಕ್ಸಿನ್. ನೆನಪೈತಲ್ಲ, ಆ HPV ವ್ಯಾಕ್ಸಿನ್ ಎದಕ್ಕೆ ರಿಲೇಟೆಡ್ ಐತಿ? ಗರ್ಭಕಂಠ ಅಥವಾ ಸರ್ವಿಕಲ್ ಕ್ಯಾನ್ಸರ್ ಅಂತ ಕರಿತೀವಿ. HPV ಫುಲ್ ಫಾರ್ಮ್ ಏನಂದ್ರೆ ಹ್ಯೂಮನ್ ಪ್ಯಾಪಿಲೋನಾ ವೈರಸ್. ಹ್ಯೂಮನ್ ಪ್ಯಾಪಿಲೋನಾ ವೈರಸ್ ಅಂತ ಬರ್ತೈತಲ್ಲ, ಈ ಹ್ಯೂಮನ್ ಪ್ಯಾಪಿಲೋನಾ ವೈರಸ್ ಎಷ್ಟು ವಯಸ್ಸು ಇದ್ದವ್ರು ಮ್ಯಾಲಿನವ್ರು ಕೊಡ್ಬೇಕು. 14 ವರ್ಷಕ್ಕಿಂತ ಕೆಳಗೆ, 14 ವರ್ಷಕ್ಕಿಂತ ಮೇಲೆ 14 ವರ್ಷಕ್ಕಿಂತ ಮೇಲೆ ಇದ್ದವ್ರಿಗೆ ಕೊಡ್ಬೇಕಂತಿತ್ತು. ಕರೆಕ್ಟಾ? ಈಗ ಹೇಳ್ರಿ, ಕಾರ್ಡಿಸಿಲ್ ವ್ಯಾಕ್ಸಿನ್ ಎದಕ್ಕೆ ರಿಲೇಟೆಡ್ ಐತಿ? ಅದಕ್ಕೆ ಹೇಳಿ, ಕಾರ್ಡಿಸಿಲ್ ಅಂತ ಬರ್ತೈತಿ. ಅಮೇರಿಕಾ ಮತ್ತು ಕೆನಡಾ ಕೂಡ ಮಾಡಿದ್ದು. ಡೈರೆಕ್ಟ್ ಕೇಳ್ಬೋದು, ಕಾರ್ಡಿಸಿಲ್ ವ್ಯಾಕ್ಸಿನ್ ಎದ್ರ ಸಲ್ಬಂಧ ಎದ್ರ? ಅದಕ್ಕೆ HPV ವ್ಯಾಕ್ಸಿನ್ ಸಲ್ಬಂಧ ಐತೆ. ನೆನಪಿಟ್ಕೋರಿ. ಕಾರ್ಡಿಸಿಲ್ ಅಂತ ಐತಲ್ಲ, ಈ ಎದಕ್ಕೆ HPV ಈಗ ರೀಸೆಂಟಾಗಿ ನ್ಯೂಸ್ನಾಗ ಐತೆ ಗೊತ್ತೋ? ಹ್ಯೂಮನ್ ಪ್ಯಾಪಿಲೋನಾ ವೈರಸ್ ಅಂತ ಕರೀತಾರೆ. ಇದೇನು ವ್ಯಾಕ್ಸಿನ್ ಮಾಡ್ಬೇಕಂದ್ರೆ, ಈಗ ಸಣ್ಣಾಗಿದ್ದಾಗ ನಮಗೆ ಪೋಲಿಯೋ ಬರಬಾರ್ದತ್ತು, ಪೋಲಿಯೋ ಇಂಜೆಕ್ಷನ್ ಕೊಡ್ತಿದ್ರಲ್ಲ, ಸೇಮ್ ಹಂಗೆ HPV ವ್ಯಾಕ್ಸಿನ್ ಎದಕ್ಕೆ ಕೊಡತ್ತಾರ, ಆದ್ಯತೆ ಯಾಕೆ ಕೊಡತ್ತಾರ ಅಂದ್ರೆ ಇದರದ WHO ಟಾರ್ಗೆಟ್ ಐತಿ. ಯಾವ ಇಯರ್ ತನ ಅಂದರೆ 2030 90% ಎಲ್ಲ ಮಹಿಳೆಯರು 14 ವಯಸ್ಸಿಗಿಂತ ಮೇಲೆ ಏನದಲ್ಲ. ಯಾಕೆ ಇದಕ್ಕೆ ಆದ್ಯತೆ ಕೊಡತ್ತಾರ ಅಂದ್ರೆ, ಹೈಯೆಸ್ಟ್ ಮಹಿಳೆಯರು ಬರೋದು ಯಾವುದಂದ್ರೆ ಒನ್ ಆಫ್ ದಿ ಗ್ರೇಟ್ ಜಾಸ್ತಿ ಯಾವುದಂದ್ರೆ ಕ್ಯಾನ್ಸರ್, ಸರ್ವಿಕಲ್ ಕ್ಯಾನ್ಸರ್ ಬರ್ತದೆ. ಟಾಪ್ 1 ಕ್ಯಾನ್ಸರ್ ಬಂದ್ರೆ ಬ್ರಿಸ್ಟ್ ಕ್ಯಾನ್ಸರ್ ಅಂತ ಕರೀತಾರೆ. ಆ ಬ್ರಿಸ್ಟ್ ಕ್ಯಾನ್ಸರ್ ಆತಂತೇಳಿ ಸೆಕೆಂಡ್ ಸ್ಟೇಜ್ನಾಗ ಇರೋದು ಯಾವುದಂದ್ರೆ ಸರ್ವಿಕಲ್ ಕ್ಯಾನ್ಸರ್ ಜಾಸ್ತಿ ಬರ್ತದೆ. ಆ ಮಹಿಳೆಯರಿಗೆ ಬರಬಾರ್ದು ಅಂದ್ರೆ ಸಣ್ಣ ಏಜ್ನಾಗ ಕೊಟ್ರತ್ತೇಳಿ ಮುಂದೆ ಅದರಿಂದ ಅವ್ರು ಸಫರ್ ಆಗಂಗಿಲ್ಲ ಅಂತೇಳಿ WHO ಟಾರ್ಗೆಟ್ ಇಟ್ಟೈತಿ. ಯಾವ ಇಯರ್ ತನ ಅಂತೇಳಿ 2030 ತನ ಎಷ್ಟು % ಮಹಿಳೆಯರಿಗೆ ಕೊಡ್ಬೇಕಂದ್ರೆ 90%. ಅಂದ್ರೆ ನಮ್ಮ ಜಗತ್ನಾಗ ಈಗ ಅರೌಂಡ್ ಎಷ್ಟು 500-700 ಕೋಟಿ ಐತಿ. ಆ 700 ಕೋಟಿ ಇದ್ರೆ ಅದರೊಳಗೆ ಎಷ್ಟು ಮಹಿಳೆಯರು ಅದಾರಲ್ಲ, ಆ ಮಹಿಳೆಯರಿಗೆ 90% ಮಹಿಳೆಯರು ಈ ವ್ಯಾಕ್ಸಿನ್ನ ತೊಗೊಂಡೇ ಇರಬೇಕು. ಅದ ವ್ಯಾಕ್ಸಿನ್ ಯಾವ್ದೈತೆ ಅಂದ್ರೆ ಕಾರ್ಡಿಸಿಲ್ ವ್ಯಾಕ್ಸಿನ್ ಅಂತ ಬರ್ತದೆ. ಅಮೇರಿಕಾ ಮತ್ತು ಕೆನಡಾ ಕೂಡಿ ಡೆವಲಪ್ ಮಾಡ್ತಾರೆ. ಕಾರ್ಡಿಸಿಲ್ 9 ಅಂತ ಬರ್ತದೆ. ಈಗ ಹೇಳಿ ನೋಡು, ಇಂಡಿಯಾದಿಂದ ಸರ್ವಿಕಲ್ ಕ್ಯಾನ್ಸರ್ ಸಂಬಂಧ ಒಂದು ವ್ಯಾಕ್ಸಿನ್ ರೆಡಿ ಮಾಡ್ಯಾರ. ಎಸ್ ಕರೆಕ್ಟ್. ಸರ್ವಿವ್ಯಾಕ್ ಯಾವ ಇನ್ಸ್ಟಿಟ್ಯೂಟ್ದಾರ? ಸಿರಮ್ ಇನ್ಸ್ಟಿಟ್ಯೂಟಾ, ಭಾರತ್ ಬಯೋಟೆಕ್? ಸಿರಮ್ ಇನ್ಸ್ಟಿಟ್ಯೂಟ್. ನೆನಪೈತಲ್ಲ, ನಾಳೆ ಕೇಳ್ಬೋದು ಸರ್ವಿವ್ಯಾಕ್ ವ್ಯಾಕ್ಸಿನ್. ಮತ್ತೆ ಎಲ್ಲರ ಕೇಳ್ರತ್ತೇಳಿ, ಕ್ಯಾನ್ಸರ್ಗೆ ಒಂದು ಯಾವ್ದಾರ ವ್ಯಾಕ್ಸಿನ್ ಐತೆ ಅಂದ್ರೆ ಕ್ಯಾನ್ಸರ್ಗೆ ಅಂತ ಡೆಡಿಕೇಟೆಡ್ ಆಗಿದ್ದು ಒಂದು ವ್ಯಾಕ್ಸಿನ್ ಐತಿ. ಯಾವ್ದು ಹೇಳ್ರಿ ನೋಡು? ರೀಸೆಂಟಾಗಿ ಮಾಡ್ಯಾರು ಎಂಟ್ರೋಮ್ಯಾಕ್ಸ್. ಇವು ಎರಡಕ್ಕೂ ಕನ್ಫ್ಯೂಸ್ ಆಗಬಾರ್ದು. ಮತ್ತು ಈ ಕಾರ್ಡಿಸಿಲ್ ಒಮ್ಮೆ ಹೇಳತ್ತೀರಿ, ಸರ್ವಿವ್ಯಾಕ್ಸ್ ಒಮ್ಮೆ ಹೇಳತ್ತೀರಿ, ಮತ್ತು ಎಂಟ್ರೋಮ್ಯಾಕ್ಸ್ ಒಮ್ಮೆ ಹೇಳ್ತೀರಿ ಅಂದ್ರೆ ಇವು ನೆನಪಿಟ್ಕೊಂಡು. ಸರ್ವಿಕಲ್ ಅಥವಾ ಕ್ಯಾಡಿಸಿಲ್ ವ್ಯಾಕ್ಸಿನ್ ಬಂದ್ರೆ ಓನ್ಲಿ ಯಾವ್ದಂದ್ರೆ ಗರ್ಭಕಂಠ ಕ್ಯಾನ್ಸರ್ಗೆ ಅಷ್ಟೇ ಬರ್ತದೆ. ಯಾಕಂದ್ರೆ ಕ್ಯಾನ್ಸರ್ನ ಪೂರ್ತಿ ಕ್ಯೂರ್ ಮಾಡೋದಲ್ಲ. ಕ್ಯಾನ್ಸರ್ ಅಂದ್ರೆ ಏನ, ಬ್ಲಡ್ ಒಳಗೆ ಅಥವಾ ಬಾಡಿ ಒಳಗೆ ರಕ್ತದ ಗಡ್ಡಿಗಳು ಹಾಕಿರ್ತಾವಲ್ಲ, ಅದಕ್ಕೆ ಬ್ಲಡ್ ಕ್ಯಾನ್ಸರ್ ಅಂತ ಕರಿತೀವಿ. ಅಥವಾ ಬೇರೆ ಬೇರೆ ಕ್ಯಾನ್ಸರ್ಗಳು ಹಾಕಿರ್ತಾವೆ ಬಾಡಿ ಒಳಗೆ. ಆ ಕ್ಯಾನ್ಸರ್ ಪೂರ್ತಿ ಎರಾಡಿಕೇಟ್ ಮಾಡ್ಬೇಕನ್ನೋದು ಒಂದು ವ್ಯಾಕ್ಸಿನ್ WHO ಅಪ್ರೂವಲ್ ಸಿಕ್ಕಿದ್ದಂದ್ರೆ ಯಾವ್ದಂದ್ರೆ ಎಂಟ್ರೋಮ್ಯಾಕ್ಸ್ ಅಂತ ಬರ್ತದೆ. ಯಾವ ಕಂಟ್ರಿದವ್ರ ಎಂಟ್ರೋಮ್ಯಾಕ್ಸ್ ವ್ಯಾಕ್ಸಿನ್ನ ಕಂಡಿಡ್ದಾರ? ರಷ್ಯಾ, ಅಮೇರಿಕಾ, ಜಪಾನ್. ರಷ್ಯಾ ನೆನಪಿರ್ತೈತಲ್ಲ ಎಂಟ್ರೋಮ್ಯಾಕ್ಸ್ ವ್ಯಾಕ್ಸಿನ್. ಈಗ ಹೇಳ್ರಿ HPV ವ್ಯಾಕ್ಸಿನ್ ಅಂತ ಹೇಳಿದಿಲ್ಲ, ಹಂಗೆ HPV ವ್ಯಾಕ್ಸಿನ್ ಬಂದಾಗ ರೀಸೆಂಟಾಗಿ ಕರ್ನಾಟಕದಾಗ ಸರ್ವೆ ಮಾಡಿರಿ. ಹೈಯೆಸ್ಟ್ HPV ವ್ಯಾಕ್ಸಿನ್ನ ತೊಗೊಂಡಿದ್ದು ಡಿಸ್ಟಿಕ್ಗಳು ಯಾವ?
ಮೂರು ಬರ್ತಾವೆ ಯಾವ? ಕಲಬುರ್ಗಿ ಒಂದು, ಎರಡನೇದ ಯಾದಗಿರಿ, ಮೂರನೇದ ಶಿವಮೊಗ್ಗನ, ಮೂರನೇ ಶಿವಮೊಗ್ಗನ ಬರ್ತಿರ್ಬೇಕು. ಮೂರನೇದು ಯಾವ್ದೈತೆ ನೋಡ್ರಿ? HPV ವ್ಯಾಕ್ಸಿನ್ ಶಿವಮೊಗ್ಗ ಅಲ್ಲ, ಪಕ್ಕ ಅಲ್ಲ? ಕರೆಕ್ಟ್. ಕಲಬುರ್ಗಿ, ಯಾದಗಿರಿ, ಶಿವಮೊಗ್ಗ. ಹಾಂ ಕರೆಕ್ಟ್. ಕಲಬುರ್ಗಿ, ಯಾದಗಿರಿ, ಶಿವಮೊಗ್ಗ ಕರ್ನಾಟಕದಾಗ ಹೈಯೆಸ್ಟ್ ವ್ಯಾಕ್ಸಿನ್ಗಳು ತೊಗೊಂಡಿದ್ದು. ಯಾವ ವ್ಯಾಕ್ಸಿನ್ ಅಂತ ಹೇಳಿದ್ವು? HPV ವ್ಯಾಕ್ಸಿನ್. HPV ವ್ಯಾಕ್ಸಿನ್ ಫುಲ್ ಫಾರ್ಮ್ ಕೇಳ್ರ? ಯಾವ್ದ? ಬ್ರೇನ್ ಹ್ಯೂಮನ್ ಪ್ಯಾಪಿಲೋನಾ ವೈರಸ್. ಈಗ ಹೇಳ್ರಿ, VGI ಪತ್ತತ್ ಮಾಡಿರ್ತಾರೆ, ಇದು ಜನವರಿ ಟೈಮ್ನಾಗ ಮಾಡ್ರಿ. VGI ಪತ್ತತ್ತ ಇಂಡಿಯಾದ ಕರ್ನಾಟಕದಾಗ ಯಾವ ಡಿಸ್ಟಿಕ್ದೊಳಗೆ ಮಾಡ್ಯಾರ? ವಿಜಯನಗರ ಡಿಸ್ಟಿಕ್ ಒಳಗೆ ಯಾವ ತಾಲೂಕು ಒಳಗೆ? ಹೊಸಪೇಟೆ. ನೆನಪಿರ್ತಾವೆ. VGI ಪತ್ ಅನ್ನೋದ ಇನಾಗ್ರೇಟ್ ಮಾಡ್ದ. ಹಾಂ ಏನಾತ್ರಿ? ಹಾಂ ಹೇಳ್ರಿ. ಹಾಂ ರೀ, ಅದರಿಂದ ಗ್ಲೂಕೋಸ್ ಬಂದಿರ್ತದೆ. ಅದು ಏನು ಕನ್ವರ್ಟ್ ಆಕತ್ತೆ ಅಂದ್ರೆ ಗ್ಲೈಕೋಜನ್ನಾಗಿ ಕನ್ವರ್ಟ್ ಆಗಿರ್ತದೆ. ನಮ್ಮಲ್ಲಿ ಊಟ ಮಾಡಿದ್ದೆಲ್ಲ ಚಪಾತಿನಾಗಿ ಉಳಿಯಂಗಿಲ್ಲ, ಅನ್ನ ಇದ್ದಿದ್ದು ಅನ್ನಾಗೆ ಉಳಿಯಂಗಿಲ್ಲ. ಅದು ಏನಾಕಿರ್ತದೆ ಅಂದ್ರೆ ಬ್ಲಡ್ ವೆಜಲ್ಸ್ನಾಗ ಬ್ಲಡ್ ಆಗಿ ನ್ಯೂಟ್ರಿಯನ್ಸ್ ಆಗಿ ಫ್ಲೋ ಆಗಿರ್ತದೆ. ಕರೆಕ್ಟಾ? ಈಗ ನೀವು ವಿಮಲ್ ತಿಂದು ಅಥವಾ ಬಾಡಿ ಒಳಗೆ ಅನ್ಡೈಜೆಸ್ಟೆಡ್ ಫುಡ್ ಕೊಟ್ಟಿರ್ತೀರಿ ಅಂತ ತಿಳ್ಕೊರಿ. ಆ ಬಾಡಿ ಒಳಗೆ ಏನು ಜಾಸ್ತಿ ಅನ್ಡೈಜೆಸ್ಟೆಡ್ ಇರ್ತದಲ್ಲ, ಅದು ಯಾವಾಗ ಬ್ಲಡ್ ಒಳಗೆ ಸರ್ಕ್ಯುಲೇಟ್ ಆಗಿ ಫ್ಲೂಡ್ ಇದನ್ನ ಏನಂತಾರೆ ಪ್ರೋಟೀನ್ ಆಗಿ ಏನು ಫ್ಲೋ ಆಗಂಗಿಲ್ಲ, ಆ ಟೈಮ್ನಾಗ ಏನಾಕಿರ್ತೈತೆ ಅಂದ್ರೆ ಅದು ಗಡ್ಡಿಗಳು ಹಾಕಿರ್ತಾವೆ, ಅಥವಾ ಅದು ಏನಾಕಿರ್ತದೆ ಅಂದ್ರೆ ಶೇಖರಣೆ ಆಗಿರ್ತದೆ. ಅದರಿಂದ ಕ್ಯಾನ್ಸರ್ ಕಾಸಸ್ ಇರ್ತದೆ. ಗೊತ್ತಾದ್ರಿ? ಹಾಂ ಹೇಳ್ರಿ. ಇನ್ನೊಂದು ಏನಂದ್ರೆ ಏನು ಹೇಳ್ರಿ? ವಿಜಯನಗರದ ಹೊಸಪೇಟೆ ಒಳಗೆ. ಈಗ ಹೇಳಿ, ರೀಸೆಂಟಾಗಿ ರಾಜ್ಯಸಭೆಗೆ ನಾಮಿನೇಟ್ ಮಾಡಿರತ್ತೆ ಹೇಳತ್ತಾರ ಇಂಡಿಯಾದಾಗ. ಈಗ ರಾಜ್ಯಸಭೆದ ನ್ಯೂಸ್ನಾಗ ಇತ್ತಲ್ಲ, ರಾಜ್ಯಸಭೆಗೆ ಎಲೆಕ್ಷನ್ ಆಗೈತೆ ಅಥವಾ ನಾಮಿನೇಟೆಡ್ ಮೆಂಬರ್ಸ್ ಅಂತೇಳಿ. ಕರ್ನಾಟಕದಿಂದ ಎಷ್ಟು ಜನ ಎಲೆಕ್ಟೆಡ್ ಆಗಿ ಹೋಗಿರ್ತಾರೆ ರಾಜ್ಯಸಭೆ? ಕನ್ಫ್ಯೂಸ್ ಆಗಬಾರ್ದ. ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ರೀಸೆಂಟಾಗಿ ಮಲ್ಲಿಕಾರ್ಜುನ್ ಖರ್ಗೆನ ಎಲೆಕ್ಟೆಡ್ ಮೆಂಬರ್ಸ್ ಅಂತ ಕರೀತಾರೆ. ರಾಜ್ಯಸಭೆ ಕರ್ನಾಟಕದಿಂದ ಎಷ್ಟು ಸ್ಥಾನಗಳದಾವು? 12 ನೆನಪಿರ್ತಾವ. 12 ಇದ್ದಾಗ ಕರ್ನಾಟಕನ ರೆಪ್ರೆಸೆಂಟ್ ಮಾಡೋರು 14 ಜನ ಅದಾರ. ಹೆಂಗೆ 2 ಜನ ಎಕ್ಸ್ಟ್ರಾ ಬಂದ್ರಿ ಹೇಳ್ರಿ? ಇವ್ನು ಹೇಳಿಕೆ ಟೈಪ್ನಾಗ ಕೇಳಿರ್ತಾರೆ. ಕರ್ನಾಟಕದಿಂದ 2 ನಾಮಿನೇಟೆಡ್ ಮಾಡ್ಯಾರ. ಎಷ್ಟು ಜನ ಅದಾರ ಅಂದರೆ ಎಲೆಕ್ಟೆಡ್. ಈಗ ಹೇಳ್ರಿ ನೋಡು, ರಾಜ್ಯಸಭೆಗೆ ಎಲೆಕ್ಟೆಡ್ ಮಾಡ್ತಿರ್ತಾರಲ್ಲ, ಇದ್ರೊಳಗೆ ವಿಧಾನ ಪರಿಷತ್ ಪಾರ್ಟಿಸಿಪೇಟ್ ಮಾಡ್ತೈತೋ ಇಲ್ಲೋ? ಕ್ವಶನ್ ಇನ್ನೊಮ್ಮೆ ಕೇಳತ್ತ ನೆನಪಿಟ್ಕೋರಿ. ರಾಜ್ಯಸಭೆಗೆ ಎಲೆಕ್ಷನ್ ಹಾಕಿರ್ತೈತಿ, ಇಂಡೈರೆಕ್ಟ್ ಎಲೆಕ್ಷನ್ ಅಥವಾ ಏನತ್ತಾರ ಅಂದ್ರೆ ಸಿಂಗಲ್ ಟ್ರಾನ್ಸ್ಫರೇಬಲ್ ಓಟ್ ಅತ್ತಾರ. ಅಂದ್ರೆ ಈಗ ನಾವು ಹೆಂಗೆ ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್ದಾಗ 700 ಜನ ರೆಪ್ರೆಸೆಂಟ್ ಮಾಡೋದು, ಒಂದು ಓಟ್ ಹಾಕ್ತಿರ್ತಾರೆ. ಗೊತ್ತಲ್ಲ, ಒಂದು MLA ದಿಂದ 1 ಓಟ್ ಹೇಳಿ ಏನು ಪಾಪ್ಯುಲೇಷನ್ ಇರ್ತದಲ್ಲ ಅಲ್ಲಿಂದ 1 ಓಟ್ ಕನ್ಸಿಡರ್ ಮಾಡಿರ್ತಾರೆ. ಸೇಮ್ ಹಂಗ ರಾಜ್ಯಸಭೆಗೂ ಓಟ್ ಹಾಕ್ತಿರ್ತಾರೆ. ನಾವು ಹಾಕಂಗಿಲ್ಲ. ಯಾರು ಹಾಕ್ತಾರೆ ಅಂದ್ರೆ ಈ ವಿಧಾನಸಭೆ ಒಳಗೆ ನಾವೇನು ಚುನಾವಣೆ ಮಾಡಿ ಕಳಿಸಿಲ್ಲ. ಇದ್ರೊಳಗೆ ಹೇಳಿ ನೋಡು, ವಿಧಾನಸಭೆದಿಂದ ಎಲೆಕ್ಟೆಡ್ ಮೆಂಬರ್ಸ್ ಅಟ್ಟ ರಾಜ್ಯಸಭೆ ಇಲೆಕ್ಷನ್ದಾಗ ಪಾರ್ಟಿಸಿಪೇಟ್ ಮಾಡ್ತಾರೋ, ನಾಮಿನೇಟೆಡ್ ಮೆಂಬರ್ಸ್ ಹಾಕಿರ್ತಾರೆ. ನಾಮಿನೇಟೆಡ್ ಆಗಂಗಿಲ್ಲ, ನೆನಪಿಟ್ಕೋರಿ. ಓನ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಅಷ್ಟ. ರಾಜ್ಯಸಭೆ ಇದನ್ನು ವಿಧಾನಸಭೆದಾಗ 224 ಜನ MLAಗಳು ನಾವು ಎಲೆಕ್ಟೆಡ್ ಮಾಡಿ ಕಳಿಸಿಲ್ಲ. ಅವ್ರಿಗೆ ಅಟ್ಟ ಪವರ್ ಇರ್ತದೆ. ಏನಂದ್ರೆ ಎಲೆಕ್ಟೇಷನ್ ಮಾಡೋದು ಯಾರಿಗೆ ಅಂದ್ರೆ, ಎಲೆಕ್ಷನ್ ಹಾಕೋದು ಯಾರಿಗೆ ಅಂದ್ರೆ ರಾಜ್ಯಸಭೆಗೆ ಹೋಗೋರು. ಹಂಗೆ ಕರ್ನಾಟಕದಿಂದ ಎಷ್ಟು ಅದಾರತ್ತಂದ್ರೆ ನೆನಪಿರ್ತೈತಲ್ಲ, ನೆನಪಿಟ್ಕೋರಿ. ಕರ್ನಾಟಕದಿಂದ ಬತ್ತತ್ತೇಳಿ ರಾಜ್ಯಸಭೆ ಲೋಕಸಭೆ ಅಂತ 2 ಬರ್ತಾವೆ. ಲೋಕಸಭೆ ಎಲೆಕ್ಷನ್ ಬತ್ತತ್ತೇಳಿ ಡೈರೆಕ್ಟ್ ನಾವು ಏನು ಮಾಡ್ತೀವಿ ಅಂದ್ರೆ ಪಾರ್ಟಿಸಿಪೇಟ್ ಮಾಡ್ತೀವಿ. ನಾವು ಎಲೆಕ್ಷನ್ದಾಗ ಓಟ್ ಹಾಕ್ತೀವಿ. ಲೋಕಸಭೆ ಸ್ಥಾನಗಳು ಎಷ್ಟದಾವ ಕರ್ನಾಟಕದಾಗ? 28 ಅದಾವ ಪ್ರೆಸೆಂಟ್. ಕರೆಕ್ಟಾ? ರಾಜ್ಯಸಭೆ ಬಂದಾಗ ಪರ್ಮನೆಂಟ್ ಕೌನ್ಸಿಲ್ ಅಂತ ಕರಿತೀವಿ. ಅದು ಏನಾಗ್ತಂದ್ರೆ ಪ್ರತಿ ಎಷ್ಟು ವರ್ಷಕ್ಕೊಮ್ಮೆ ರಿಟೈರ್ಡ್ ಹಾಕಿರ್ತಾರೆ? 2 ವರ್ಷಕ್ಕೊಮ್ಮೆ. ಎಷ್ಟು ಪರ್ಸೆಂಟ್? 1/3 ಹಾಕಿರ್ತಾರಲ್ಲ. 6 ವರ್ಷದ ಸದನ ತರತ್ತೆ ಅಥವಾ 2 ವರ್ಷಕ್ಕೊಮ್ಮೆ ಏನಂತಾರೆ ರಿಟೈರ್ಡ್ ಹಾಕಿರ್ತಾರೆ. ಅಲ್ಲಿ ಹೋಗ್ಬೇಕು. ಅಲ್ಲಿದು ಏನು ಕಳಿಸ್ತಿರ್ತೀವಲ್ಲ, ನಮ್ದು ಕರ್ನಾಟಕದಿಂದ 12 ಜನ ಎಲೆಕ್ಟೆಡ್ ಹಾಕೋಕ್ಕಾರ. ಅವ್ರಿಗೆ ಏನು ಕಾನ್ಸ್ಟಿಟ್ಯೂಯೆನ್ಸಿಗಳು ಬರಂಗಿಲ್ಲ ರೀ. ಡೈರೆಕ್ಟ್ ಯಾರಂದ್ರೆ ವಿಧಾನಸಭೆ ಅಷ್ಟ ಪಾರ್ಟಿಸಿಪೇಟ್ ಮಾಡ್ತೈತಿ. ವಿಧಾನ ಪರಿಷತ್ ಏನಂದ್ರೆ ಪಾರ್ಟಿಸಿಪೇಟ್ ಮಾಡಿರಂಗಿಲ್ಲ. ನೆನಪಿರ್ತೈತಲ್ಲ. ಈಗ ಯಾವ್ದಂದ್ರೆ ರಾಜ್ಯಸಭೆ, ಕರ್ನಾಟಕದಿಂದ ರಾಜ್ಯಸಭೆಗೆ ನಾಮಿನೇಟೆಡ್ ಆಗಿದ್ದವ್ರು 2 ಯಾರು? ಸುಧಾಮೂರ್ತಿ ಮತ್ತು ವೀರೇಂದ್ರ ಹೆಗಡೆ. ಇದ್ರ ರಿಲೇಟೆಡ್ ಬಂದಾಗ ವಿಧಾನ ಪರಿಷತ್ ಎಲೆಕ್ಷನ್ ಹಾಪಿ ಕರೆಕ್ಟ್ಲ? ಸುಧಾಮೂರ್ತಿ ಮತ್ತು ವೀರೇಂದ್ರ ಹೆಗಡೆ. ಹಾಂ ಕರೆಕ್ಟ್ ಆತ. ಏನಾತ? ವೀರೇಂದ್ರ ಹೆಗಡೆ ಮತ್ತು ಸುಧಾಮೂರ್ತಿ ಇಬ್ರು ಏನಂದ್ರೆ ನಾಮಿನೇಟೆಡ್ ಮೆಂಬರ್ಸ್. ನೆನಪಿಟ್ಕೋರಿ. ಈ ನಾಮಿನೇಟೆಡ್ ಮೆಂಬರ್ಸ್ ಈಗ ವಿಧಾನ ಪರಿಷತ್ ಎಲೆಕ್ಷನ್ ಆಗತ್ತೈತೆ ಹೇಳ್ರಿ. ಈ ವಿಧಾನ ಪರಿಷತ್ ಎಲೆಕ್ಷನ್ ಬಂದಾಗ 1/3 ಮೆಂಬರ್ಸ್ ಬರ್ತಾರೆ. ಇವು ಎಲ್ಲಿಂದ ಚುನಾವಣೆ ಆಗಿ ಬರ್ತಾರ? ವಿಧಾನ ಪರಿಷತ್ಗೂ ಡೈರೆಕ್ಟ್ ಎಲೆಕ್ಷನ್ ಇಲ್ಲ. ನೆನಪಿಟ್ಕೋರಿ. ಇವು ನಾಳೆ ಹೇಳಿಕೆ ಟೈಪ್ನಾಗ ಏನು ಕೊಟ್ಟಿರ್ತಾರೆ ಗೊತ್ತಾ? ವಿಧಾನ ಪರಿಷತ್ಗೆ ರೀಸೆಂಟಾಗಿ ಏನಂದ್ರೆ ಚುನಾವಣೆ ನಡೆಯತೈತಿ. ಇದ್ರೊಳಗೆ ಡೈರೆಕ್ಟ್ ನಾಮಿನೇಟೆಡ್ ಮೆಂಬರ್ ಇರ್ತಾರೆ ಅಥವಾ ಡೈರೆಕ್ಟ್ ಎಲೆಕ್ಷನ್ಗೆ ನಾವು ಹಾಕ್ತೀವತ್ತಂದ್ರೆ ನಾವು ಎದಕ್ಕೂ ಸಂಬಂಧ ಬರಂಗಿಲ್ಲ. ಯಾವುದಂದ್ರೆ ವಿಧಾನ ಪರಿಷತ್ಗೆ. ಹೆಂಗಂದ್ರೆ ಅಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ಗಳು ಇರ್ತಾರಲ್ಲ, ಅವರೇ ಎಲೆಕ್ಟ್ ಮಾಡ್ತಾರೆ. ಈಗ ರೇಷೋ ಹೇಳ್ಬಿಡ್ರಿ ಬಡ 1/3 ಅಂತೇಳಿ. 1/3 ಯಾರಂದ್ರೆ ಯಾವ್ದ? ಲೋಕಸಭೆ ಮತ್ತು ವಿಧಾನಸಭೆ ಮತ್ತು
ಸ್ಥಳೀಯ ಸರ್ಕಾರಗಳಂದ್ರೆ ಗೊತ್ತಾಕವಲ್ಲ, ಇವು ಗ್ರಾಮ ಪಂಚಾಯತಿ ಆಗಲಿ ಅಥವಾ ಮುನ್ಸಿಪಾಲ್ಟಿ ಏನು ಅರ್ಬನ್ ಮುನ್ಸಿಪಾಲ್ಟಿ ಅದು ಬರ್ತಾವಲ್ಲ, ಇವೆಲ್ಲ ಸ್ಥಳೀಯ ಸರ್ಕಾರಗಳು. ಅಲ್ಲಿ ಏನಂದ್ರೆ ಎಲೆಕ್ಟೆಡ್ ಮೆಂಬರ್ಸ್ ಇರ್ತಾರಲ್ಲ, ಅವ್ರು ಎಲೆಕ್ಷನ್ ಮಾಡಿ ಕಳಿಸ್ತಾರೆ. ಎಷ್ಟಂದ್ರೆ ಒನ್ ಥರ್ಡ್ ಮೆಂಬರ್ ಅಂತ ಬಂದ್ರೆ 7 ಬರ್ತೈತೆ. 75 ಐತಲ್ಲ ನಮ್ಮ ಸ್ಟ್ರೆಂತ್. ಹಾಂ 25 ಹಾಂ 25 ಅದೇ 75 ಡಿವೈಡೆಡ್ ಬೈ ಒನ್ ಥರ್ಡ್ ಮಾಡ್ರಿ, ಗೊತ್ತಾಗ್ಬಿಡ್ತೈತಲ್ಲ. ಒನ್ ಥರ್ಡ್ ಯಾವುದಂದ್ರೆ ಎಲೆಕ್ಟೆಡ್ದಿಂದ ಆಯ್ತು. ಆಮೇಲೆ 1/6 ಬರ್ತೈತೆ. ಹೆಂಗಂದ್ರೆ 3, 6, 12 ನೆನಪಿಟ್ಕೋ. 3 2 6, 6 2 12 ಹಿಂಗೆ ನೆನಪಿಟ್ಕೋರಿ. ಒಂದೇದು ಒನ್ ಥರ್ಡ್ ಆದರೆ ಎಲೆಕ್ಷನ್ದಿಂದ 1/6 ಬಂದ್ರೆ ರಾಜ್ಯಪಾಲ ಎಷ್ಟು ಜನನ 11 ಜನನ ನಾಮಿನೇಟ್ ಮಾಡ್ತಾರೆ, ನೆನಪಿರ್ತೈತಲ್ಲ. ಅದು ಯಾವುದಂದ್ರೆ 1/6 ಎಷ್ಟು ಬರ್ತದೆ ಅದು? ಮತ್ತೆ 25 ಆಯ್ತು. ಇಲ್ಲಿ ಎಷ್ಟು ಬರ್ತದೆ? 11 ಆತಾನ. 11 ಆತಲ್ಲ, 11 ಮೆಂಬರ್ಸ್. ಅದಾದ್ಮೇಲೆ ಇನ್ನು ಲಾಸ್ಟ್ ಬರೋದ 1/12 ಅಂತ ಬರ್ತದೆ. 12 1/12 1/12 ಅದು ಎಲ್ಲಿದೆ ಅಂದ್ರೆ 2 ಬರ್ತಾವ. ಅದಕ್ಕೆ 1/12 ಬರ್ತದಲ್ಲ. ಒಂದು ಪದವೀಧರ ಕ್ಷೇತ್ರ, ಇನ್ನೊಂದು ಶಿಕ್ಷಣ ಕ್ಷೇತ್ರ. ಪದವೀಧರ ಅಂದ್ರೆ ಯಾರು ಎಲೆಕ್ಷನ್ ಮಾಡ್ತಾರ್ರಿ? ಡಿಗ್ರಿ ಮುಗಿದು 8 ವರ್ಷ ಕಂಪ್ಲೀಟ್ ಆಗಿರ್ಬೇಕು. ಈಗ ರೀಸೆಂಟಾಗಿ ವಿಧಾನ ಪರಿಷತ್ ನ್ಯೂಸ್ನಾಗ ಐತಿ. ವಿಧಾನ ಪರಿಷತ್ ಹೊಂದಿದ್ದು ಭಾರತದಾಗ ಎಷ್ಟು ರಾಜ್ಯಗಳದಾವ? 6 ರಾಜ್ಯಗಳು ನೆನಪದಾವಲ್ಲ. 6 ಹೇಳ್ರಿ ಬಡ. ಬಿಹಾರ ಉತ್ತರ ಪ್ರದೇಶ 2 ಅದು. ಅಲ್ಲೇ ಬಿಹಾರ ಉತ್ತರ ಪ್ರದೇಶ 2 ಅದು. ನೆಕ್ಸ್ಟ್ ಮಹಾರಾಷ್ಟ್ರ ಕರ್ನಾಟಕ, ಇವು 2 ಕೂಡಿ ಅವು 2 ಕೂಡಿ. ನೆಕ್ಸ್ಟ್ ಆಂಧ್ರ ತೆಲಂಗಾಣ ಎಲ್ಲ 2 ಅದಾವಲ್ಲ. ಹಿಂಗ ಬಿಹಾರ ಉತ್ತರ ಪ್ರದೇಶ, ಮಹಾರಾಷ್ಟ್ರ ಕರ್ನಾಟಕ, ಆಮೇಲೆ ತೆಲಂಗಾಣ ಆಂಧ್ರ. ಈ ತೆಲಂಗಾಣ ಆಂಧ್ರ ಡಿವೈಡ್ ಮಾಡಿದ ಕಮಿಟಿ ಯಾವ್ದು ಹೇಳ್ರಿ ನೋಡು? ಕೃಷ್ಣ ನೆನಪಿರ್ತೈತಲ್ಲ. 2014 ತೆಲಂಗಾಣ ಬರ್ತೈತಲ್ಲ. ಆ ತೆಲಂಗಾಣ ಡಿವೈಡ್ ಮಾಡಿದ್ದ ಕಮಿಟಿ ಯಾವ್ದಂದ್ರ ಶ್ರೀಕೃಷ್ಣ ಕಮಿಟಿ ಅಂತ ಬರ್ತೈತೆ. ಏನಾತಪ್ಪ? ಏನಿಲ್ಲಲ್ಲ. ಈಗ ಹೇಳ್ರಿ ನೋಡು, ಜಮ್ಮು ಕಾಶ್ಮೀರದೊತ್ತು ಬಂದಾಗ ಹೇಳಿದ್ದು, ಜಮ್ಮು ಕಾಶ್ಮೀರ ಇದನ್ನ ಲಡಾಖ್ ಹಾಕವಲ್ಲ, ಅವು ಒಂದು ಯಾವ ಮರು ಸಂಘಟನಾ ಕಾಯ್ದೆ ಪ್ರಕಾರ ಹಾಕವು? हाँ ಇದು ಕರೆಕ್ಟ. ಈಗ ಅದ ಕ್ವಶನ್ ಕೇಳ್ತೀನಿ ಹೇಳ್ರಿ. ಏಕ್ ದೇಶ್ ಮೇ ಏಕ್ ಪ್ರಧಾನ್, ಇದನ್ನ ದೋ ವಿಧಾನ್ ದೋ ಪ್ರಧಾನ್ ದೋ ನಿಶಾನ್ ಇಲ್ಲ ಅಂತ ಹೇಳುದು ಯಾವೊಬ್ಬ ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ? ಇದು ಸ್ಲೋಗನ್ ಮೇಲೆ ಕ್ವಶನ್ ಕೇಳಿದ್ದು. ಇನ್ನೊಮ್ಮೆ ಹೇಳತ್ನ, ಏಕ್ ದೇಶ್ ಒಂದ ದೇಶ ಐತಲ್ಲ, ಏಕ್ ದೇಶ್ ಮೇ ಏನಂದ್ರ ದೋ ವಿಧಾನ್ ದೋ ಪ್ರಧಾನ್ ದೋ ನಿಶಾನ್ ಅಂದ್ರೆ, ದೋ ವಿಧಾನ್ ಅಂದ್ರೆ 2 ಸಂವಿಧಾನ ಇರಬಾರ್ದು, ದೋ ಪ್ರಧಾನ್ ಅಂದ್ರೆ 2 ಪ್ರಧಾನ ಮಂತ್ರಿಗಳು ಇರಬಾರ್ದು, ಇನ್ನೊಂದು ದೋ ನಿಶಾನ್ ಅಂದ್ರೆ 2 ಜೆಂಡಾಗಳು ಇರಬಾರ್ದು. ನಿಶಾನ್ ಅಂದ್ರೆ ನಮ್ಮ ದೇಶನ ಇದನ್ನ ತೋರಿಸೋದು ಯಾವ್ದಂದ್ರೆ ಜೆಂಡಾ. ಇವು 2 ಇರಬಾರ್ದು ಅಂತ ಹೇಳಿದ್ದು ಪ್ರಧಾನ ಮಂತ್ರಿ ಯಾರು? ಇದ್ರ ಸ್ಲೋಗನ್ ಮೇಲೆ ಡೈರೆಕ್ಟ್ ಕ್ವಶನ್ ಕೇಳಿದ್ರಿ ಯಾರೇ? ಎಸ್ ಶ್ಯಾಮ್ ಪ್ರಸಾದ್ ಪ್ರಧಾನಿ ಅಲ್ಲ, ಪ್ರಧಾನಿ ಅಲ್ಲ, ಅಪೋಸಿಷನ್ ಇದ್ದವ. ಇದನ್ನ ಯಾವ್ದು ಜವಾಹರ್ಲಾಲ್ ನೆಹರು ಗೌರ್ಮೆಂಟ್ ಇದ್ದಾಗ ಅಪೋಸಿಷನ್ ಇದು ಕರೆಕ್ಟ್. ಪ್ರಧಾನಿ ಅಲ್ಲ. ಯಾರು ಹೇಳಿದ್ರು ಅಂದ್ರೆ ಇದನ್ನ ಈ ಸ್ಲೋಗನ್ ಮೇಲೆ ಡೈರೆಕ್ಟ್ ಕೇಳಿದ್ರಿ. ಯಾರು ಹೇಳಿದ್ರಿ ಹೇಳ್ರಿ ಈ ಸ್ಲೋಗನ? ಶ್ಯಾಮ್ ಪ್ರಸಾದ್ ಮುಖರ್ಜಿ. ಯಾಕತ್ ಹೇಳ್ತನ್ ಕೇಳ್ರಿ. ಆ ಟೈಮ್ನಾಗ ನಮ್ಮಲ್ಲಿ ಜಮ್ಮು ಕಾಶ್ಮೀರ ಯಾವಾಗ ಆಕತ್ತೆ ಅಂದ್ರೆ 1947 ವಿಲೀನ ಮಾಡ್ತಾರೆ, ನೆನಪೈತಿಲ್ಲ? ಇನ್ಸ್ಟ್ರುಮೆಂಟೇಷನ್ ಆಫ್ ಎಕ್ಸೆಷನ್ ಅಂತ ಕರಿತೀವಲ್ಲ, ನೆನಪೈತಿ? ಯಾವ್ದಂದ್ರೆ ಹರಿ ಸಿಂಗಿನ ಕಡೆ ಇದನ್ನೇನಂದ್ರೆ ಜಮ್ಮು ಕಾಶ್ಮೀರ ತಗೋತಾರೆ. ಅವಾಗ ಜಮ್ಮು ಕಾಶ್ಮೀರ್ಗೆ ಏನು ಕೊಟ್ಟಿರ್ತಾರಂದ್ರೆ, ನಿಮ್ದು ಸ್ವಂತ ಕಾನ್ಸ್ಟಿಟ್ಯೂಷನ್ ಒಂದ್ರಿ, ಸ್ವಂತ ಜೆಂಡಾ ಒಂದ್ರಿ ಅಂತ ಹೇಳಿರ್ತಾರಲ್ಲ. ಆ ಟೈಮ್ನಾಗ ಗೌರ್ಮೆಂಟ್ ಯಾರ್ದು ಇರ್ತೈತೆ ಅಂದ್ರೆ ಜವಾಹರ್ಲಾಲ್ ನೆಹರು. ಇಲ್ಲಾರ ಡೈರೆಕ್ಟ್ ಕೇಳ್ಬೋದು, ಜಮ್ಮು ಕಾಶ್ಮೀರ ವಿಲೀನ ಮಾಡ್ಕೊಂಡಾರ ಯಾರಂದ್ರೆ ಜವಾಹರ್ಲಾಲ್ ನೆಹರುನ ಸೈನ್ ಮಾಡಿರ್ತಾರಲ್ಲ. ಯಾರು ಜೋಡ ಅಂದ್ರೆ ಹರಿ ಸಿಂಗ್ ಜೋಡ, ಅವ್ರು ಪ್ರಧಾನ ಮಂತ್ರಿ ಇರ್ತಾರೆ. ಆ ಟೈಮ್ನಾಗ ಇವ್ರಿಗೆ ಅಪೋಸಿಷನ್ ಲೀಡರ್ಗಳು ಏನಿರ್ತೈತಿ ಅಪೋಸ್ ಮಾಡ್ಬೇಕು. ಅದು ಅಪೋಸ್ ಮಾಡಾಕ ಜಮ್ಮು ಕಾಶ್ಮೀರ್ಗೆ ಹೋಗಿ ಹೇಳಿರ್ತಾರೆ. ಜಮ್ಮು ಕಾಶ್ಮೀರ ರಾಜ್ಯದಾಗ ನಿಂತ ಅವಾಗ ಏನು ಹೇಳಿರ್ತಾರೆ ಅಂದ್ರೆ, ದೋ ವಿಧಾನ್ ದೋ ಪ್ರಧಾನ್ ದೋ ನಿಶಾನ್ ಇಲ್ಲ ಅಂತ ಹೇಳಿರ್ತಾರೆ. ಯಾರಂದ್ರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ. ಅವ್ರು ಬಿಜೆಪಿಗೆ ಸೇರ್ತಾರಲ್ಲ. ಆಮೇಲೆ ಮೊದಲು ಬಿಜೆಪಿ ಭಾರತೀಯ ಜನತಾ ಸಂಘ ಅಂತ ಇರ್ತೈತಿ, ಆಮೇಲೆ ಬಿಜೆಪಿಗೆ ಸೇರ್ತಾರೆ. ಈಗ ಹೇಳ್ರಿ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರೆ ಎಲ್ಲಿ ಕಂಡು ಬರ್ತೈತಿ? ಇಲ್ಲೇ ಸುವೇಂದು ಅಧಿಕಾರಿ ಅದಾರಲ್ಲ, ಅಲ್ಲೇ ಬರ್ತೈತಿ. ಎಲ್ಲಿ ಅಂದ್ರೆ ಕಲ್ಕತ್ತಾದಾಗ. ನೆನಪಿಟ್ಕೋರ. ಅದು ಸ್ಲೋಗನ್ ಮೇಲೆ ಒಂದು ಕ್ವಶನ್ ಕೇಳಿದ್ರಿ, ಏನು ಹೇಳಿ ಸ್ಲೋಗನ? ದೋ ವಿಧಾನ್ ದೋ ಪ್ರಧಾನ್ ದೋ ನಿಶಾನ್. ದೋ ವಿಧಾನ್ ಅಂದ್ರೆ 2 ಕಾನ್ಸ್ಟಿಟ್ಯೂಷನ್, ದೋ ಪ್ರಧಾನ್ ಅಂದ್ರೆ 2 ಪ್ರಧಾನ ಮಂತ್ರಿ, ಇನ್ನೊಂದು ಯಾವ್ದಂದ್ರ ಈಗ ಹೇಳಿ ಯಾವ ಇಯರ್ದಾಗ ಇದನ್ನ ಜಮ್ಮು ಕಾಶ್ಮೀರ 370 ಮತ್ತು 35 ಅವಾಗ ಏನು ಕೊಟ್ಟಿರ್ತೀವಲ್ಲ ಅವ್ನ ಆರ್ಟಿಕಲ್ನ ಎರಾಡಿಕೇಟ್ ಮಾಡಿದ್ದು ಯಾವ ಇಯರ್ದಾಗ? 2019 ನೆನಪಿಟ್ಕೋರಿ. ತೆಗಿತಾರಲ್ಲ 370 ಮತ್ತು 35 ಆರ್ಟಿಕಲ್ ಎರಡೂ ಏನು ತೆಗೆದಾರಂದ್ರೆ ಅದರಿಂದ ಎರಾಡಿಕೇಟ್ ಮಾಡ್ರಿ. ಯಾವ ಇಯರ್ದಾಗ ಅಂದ್ರೆ 2019. ಅವಾಗ ಆ ಕಾಯ್ದೆ ಮಾಡ್ತಾರೆ. ಅವಾಗ ಲಡಾಖ್ನ ಮತ್ತೆ ಏನು ಮಾಡ್ತಾರಂದ್ರೆ ಜಮ್ಮು ಕಾಶ್ಮೀರ ಸ್ಥಾಪನೆ. ವಿಜಯಪಥದ ಹೇಳಿದ್ರಲ್ಲ, ಹೇಳಿ. ಹಾಂ ಕರೆಕ್ಟ್. ಹೇಳ್ರಿ. ಈ ರೀಸೆಂಟಾಗಿ ಇಂಗಾಲದ ಮೇಲೆ ತೆರಿಗೆ ಹಾಕ್ಬೇಕಂತದ್ದು. ಇಂಗಾಲ ಅಂದ್ರೆ ಗೊತ್ತಾಗತ್ತಲ್ಲ, ಕಾರ್ಬನ್ ಟ್ಯಾಕ್ಸ್ ಹಾಕುದ ಯಾವ ಒಂದು ಕಂಟ್ರಿ ಹಾಕ್ಬೇಕಂದೈತೆ ಅಥವಾ ಯಾವ ಒಂದು ಯಾವ್ದ ಯುರೋಪಿಯನ್ ನೆನಪೈತಲ್ಲ, ಕೇಳ್ಬೋದು. ಜಗತ್ನಾಗ ಯಾವ ಒಂದು ಕಮಿಷನ್ ಅಥವಾ ಯಾವ ಒಂದು ಕಂಟ್ರಿ ಹಾಂ ಕರೆಕ್ಟ್. ಯುರೋಪಿಯನ್ ಯೂನಿಯನ್ ಯಾವ ಟ್ಯಾಕ್ಸ್ ಹಾಕ್ತಂದ್ರೆ ಕಾರ್ಬನ್ ಟ್ಯಾಕ್ಸ್. ಈ ಕಾರ್ಬನ್ ಟ್ಯಾಕ್ಸ್ ಗೊತ್ತಾಗತ್ತಲ್ಲ, ಗ್ರೀನ್ ಟ್ಯಾಕ್ಸ್ ಮತ್ತು ಕಾರ್ಬನ್ ಟ್ಯಾಕ್ಸ್. ಈಗ ಕಾರ್ಬನ್ ಟ್ಯಾಕ್ಸ್ ಅಂದ್ರೆ ಕಾರ್ಬನ್ ರಿಲೇಟೆಡ್ದಿಂದ ಏನರ ಪೊಲ್ಯೂಷನ್ ಹಾಕತ್ತಲ್ಲ ಅದ್ರ ಮೇಲೆ ಅಟ್ಟ ಹಾಕಿದ್ರೆ ಏನಂದ್ರೆ ಕಾರ್ಬನ್ ಟ್ಯಾಕ್ಸ್. ಆಮೇಲೆ ಈಗ ಹೇಳ್ರಿ, ಇದನ್ನೊಂದು ಹೇಳ್ತಿದ್ದು ರೀಸೆಂಟಾಗಿ ಇಂಡಿಯಾದಾಗ ಇಂಗಾಲದ ಗ್ರೀನ್ ಟ್ಯಾಕ್ಸ್ ಅಂತ ಹಾಕತ್ತಾರೆ. ಯಾವ ಸ್ಟೇಟ್ದವ್ರು ಹಾಕತ್ತಾರ ಗ್ರೀನ್ ಟ್ಯಾಕ್ಸ್? ಯಾವ್ದಾ? ಉತ್ತರಾಖಂಡ್. ನೆನಪೈತಲ್ಲ, ಉತ್ತರಾಖಂಡ್ ಇಂಡಿಯಾದಾಗ ಫಸ್ಟ್ ಅಡಾಪ್ಟ್ ಮಾಡ್ಕೊಂಡಿದ್ದು. ಏನು ಅಡಾಪ್ಟ್ ಮಾಡ್ಕೊತೈತಿ? ಫಸ್ಟ್ ಸ್ಟೇಟ್ ಅಂತ ಕರೀತಾರ. UCC ಏಕರೂಪ ನಾಗರಿಕತೆ ಅಳವಡಿಸಿಕೊಂಡ ಮೊದಲ ರಾಜ್ಯ ಯಾವುದಂದ್ರೆ ಉತ್ತರಾಖಂಡ್. ಸೆಕೆಂಡ ಥರ್ಡ ಯಾವ ಒಂದು ಲಿಸ್ಟ್ನಾಗ ಬರ್ತೈತಿ? ಕನ್ಕರೆಂಟ ರಾಜ್ಯ ಯೂನಿಯನ್ನ
ಯಾವ್ದ ಕನ್ಕರೆಂಟ್ ಅಥವಾ ಸಮವರ್ತಿ ಪಟ್ಟಿದಾಗ ಬರ್ತದೆ ನೆನಪೈತಲ್ಲ. UCC ಯಾವ ಆರ್ಟಿಕಲ್ ಅಂಡರ 44 ಯಾವ ಭಾಗದಾಗ? ಎಸ್ 4 ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಇರ್ತೈತಲ್ಲ ಅದ್ರೊಳಗೆ ಬರ್ತದೆ. ಏನಾತ? ಹಾಂ ಇದೆ ಇದನ್ನು ರೀಸೆಂಟಾಗಿ ಇದು ಸೀಡಾಗ್ದು ಹೇಳಿದ್ವಲ್ಲ ಇದೆ ರೀಸೆಂಟಾಗಿ G7 ಸಮ್ಮಿಟ್ ನಡೆಯತ್ತೈತಲ್ಲ. G7 ಸಮ್ಮಿಟ್ ಯಾವ ಕಂಟ್ರಿ ಒಳಗೆ ನಡೆಸತ್ತಾರ ರೀ? ಯಾವ್ದ? ಫ್ರಾನ್ಸ್ನ ಪ್ಯಾರಿಸ್. ಕರೆಕ್ಟ್. ಪ್ಯಾರಿಸ್ನಾಗಲ್ಲ, ಸಪ್ರೇಟ್ ಬೇರೆ ಪ್ಲೇಸ್ನಾಗ ಐತ, ಅಲ್ಲೇ ಇರ್ಬೇಕು ನೋಡು. ಇನ್ನೋಡು ಏವಿಯಾನ್ ಪಕ್ಕಲ್ಲ. ಮಾಲಿ ಏವಿಯನ್ನ ಏನೋ ಒಂದು ಹೇಳು, ಕರೆಕ್ಟ್ ಹೇಳಿ ಪಟ್ನ. ಮಾಲಿ ಏವಿಯನ್ ಅಟ್ಟಲ್ಲ, ಮಾಲಿ ಏವಿಯನ್ ನೆನಪಿಟ್ಕೋ. G7 ಸಮ್ಮಿಟ್ಗಳು ಹೇಳ್ರಿ ಬಡ G7 ಎಲ್ಲಿ ನಡೆಯತ್ತೈತೆ ಅಂದ್ರೆ ಫ್ರಾನ್ಸ್ನ ಮಾಲಿ ಏವಿಯನ್. ಓಕೆ, ಅದಾದ್ಮೇಲೆ ಬ್ರಿಕ್ಸ್ ಬಂದ್ರ ಭಾರತ. ಇದನ್ನ G20 ಬಂದ್ರ ಎಲ್ಲೇ G20 ಹೇಳಿದ್ನಲ್ಲ ಅಮೇರಿಕಾ. ನೆನಪೈತಲ್ಲ G20 2026 ಎಲ್ಲಿ ಅಂದ್ರೆ ಅಮೇರಿಕಾ. 25 ಎಲ್ಲಿತ್ತ? ಸೌತ್ ಆಫ್ರಿಕಾದ ಜೋಹಾನ್ಸ್ಬರ್ಗ್. 27 ಹೇಳಿದ್ನೆಲ್ಲ. 3 ಟ್ರೈಕಾತ್ ಬಂದಾಗ ಬರ್ತೈತೆ ಅಂತೇಳಿ UK ನೆನಪಿಟ್ಕೋರಿ. ಯಾವುದಂದ್ರೆ G20 ಯಾವ್ಯಾವುದು ಈಗ? G20, G7, ಬ್ರಿಕ್ಸ್. ಮತ್ತೆ ಯಾವ ಸಬ್ಮಿಟ್ ಆಗಿದ್ದು ರೀಸೆಂಟಾಗಿ? G7 ಆತ, ಬ್ರಿಕ್ಸ್ ಆತ, COP 30 ಆತ್ ಬಿಡು ಬೆಲ್ಲಮ್ದಾಗ. ಮತ್ತೆ COP 30 ಆತ. SCO ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ದು ಸಮ್ಮಿಟ್ ಆಗೈತೆ ಇಲ್ಲದ? ಕಿರ್ಗಿಸ್ತಾನ್ದಾಗ ಆಗೈತ್ಲ. ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಬರ್ತದೆ, ಅದ್ರ ಸಮ್ಮಿಟ್ ಎಲ್ಲಿ ಆಕತ್ತಂದ್ರೆ ಕಿರ್ಗಿಸ್ತಾನ್. ಈಗ ಹೇಳ್ರಿ ನೋಡು, ಅದ್ರ ರಿಲೇಟೆಡ್ ಒಂದು ಕ್ವಶನ್ ಕೇಳ್ತೀನಿ. ರ್ಯಾಟ್ಸ್ ಅನ್ನೋದ ಯಾವ ಒಂದು ಸಂಸ್ಥೆ ಭಾಗ ಆಗಿ ಸ್ಥಾಪನೆ ಮಾಡ್ತಾರ್ರಿ? SCO. ಯಾವ ಇಯರ್ದಾಗ ಮಾಡ್ತಾರೆ? 2004. ರ್ಯಾಟ್ಸ್ ಫುಲ್ ಫಾರ್ಮ್ ರೀಜ್ನಲ್ ಆ್ಯಂಟಿ ಟೆರರಿಸಮ್. ರ್ಯಾಟ್ಸ್ ರೀಜ್ನಲ್ ಆ್ಯಂಟಿ ಟೆರರಿಸಮ್ ಸಿಸ್ಟಮ್ ಅಣ್ಣ, ಸ್ಟ್ರಕ್ಚರ್. ರೀಜ್ನಲ್ ಆ್ಯಂಟಿ ಟೆರರಿಸಮ್ ಸ್ಟ್ರಕ್ಚರ್ ಅಂತ ಬರ್ತದೆ. ಈಗ ಹೇಳ್ರಿ SCO ಯಾವ ಇಯರ್ದಾಗ ಆಕತ್ತೆ? ಎಲ್ಲ ಹೋಗ್ಯಾವತ್ತ. ಒಂದೊಂದು ರಿವಿಷನ್ ಮಾಡಿಸ್ತಾಳೆ ಮತ್ತೆ ಎಲ್ಲಿ ಭಾಳ ತಕ್ಕಾವತ್ತ. SCO ಪೂರ್ತಿ ಹೇಳ್ಬಿಡ್ರೆ ಒಮ್ಮೆ. SCO ಯಾವ ಇಯರ್ದಾಗ ಸ್ಥಾಪನೆ ಆಕತಿ? 2001. SCOದಾಗ ಪ್ರೆಸೆಂಟ್ ಮೆಂಬರ್ ಕಂಟ್ರಿ ಎಷ್ಟದಾವು? 10 ಕಂಟ್ರಿ. ಇಂಡಿಯಾ ಅದ್ರಾಗ ಐತೋ ಇಲ್ಲೋ? ಐತಿ. ನೆನಪೈತಲ್ಲ. SCOದ ಹೆಡ್ ಕ್ವಾರ್ಟರ್ ಬಂದ್ರ ಹೇಳಿದ್ನ ಶಾಂಘೈ ಹೊಂದಂಗಿಲ್ಲತ್ತ. ಶಾಂಘೈ ಬರಂಗಿಲ್ಲ. ಎಲ್ಲಿ ಬರ್ತದೆ ಅಂದ್ರೆ ಬೀಜಿಂಗ್. SCOದ ರೀಸೆಂಟಾಗಿ ಎಲ್ಲಿ ಸಮ್ಮಿಟ್ ಆತಂದ್ರೆ ಕಿರ್ಗಿಸ್ತಾನ್. ನೆನಪಿರ್ತೈತಲ್ಲ 2001 ಆಕತಿ. ಪ್ರೆಸೆಂಟ್ ಮೆಂಬರ್ ಎಷ್ಟದ ಅಂದ್ರೆ 10 ಕಂಟ್ರಿ. ಆಮೇಲೆ ಇಂಡಿಯಾ ಐತೋ ಇಲ್ಲೋ ಅಂದ್ರೆ ಇಂಡಿಯಾ ಐತಿ. ಅದ್ರ ಸಮ್ಮಿಟ್ ಎಲ್ಲಿ ಆಕತಿ ಅಂದ್ರೆ ಕಿರ್ಗಿಸ್ತಾನ್ದ. ರ್ಯಾಟ್ಸ್ ಭಾಗ ಆಗಿ ಸಮ್ಮಿಟ್ ಇದನ್ನಾಗಿರ್ತೈತಿ. ಯಾವ್ದಂದ್ರೆ SCOದ ಭಾಗ ಆಗಿನ ರ್ಯಾಟ್ಸ್ ಸ್ಥಾಪನೆ ಮಾಡ್ತಾರೆ. ಯಾವ ಇಯರ್ದಾಗ ಅಂದ್ರೆ 2004. ರ್ಯಾಟ್ಸ್ ಯಾವ ಇಯರ್ದಾಗ ಅಂತಂದ್ರೆ 2004. ರ್ಯಾಟ್ಸ್ ಫುಲ್ ಫಾರ್ಮ್ ಕೇಳ್ರ? ರೀಜ್ನಲ್ ಆ್ಯಂಟಿ ಟೆರರಿಸಮ್ ಸ್ಟ್ರಕ್ಚರ್. ಸಾಕು. ಇದನ್ನೊಂದು ಹೇಳ್ರಿ. ಲಾಸ್ಟ್ ಒಂದು ಕ್ವಶನ್ ಕೇಳ್ಬಿಡ್ತೀನಿ. ಅದನ್ನೊಂದು ಕ್ವಶನ್ ಕೇಳಿದ್ರೆ ಅದ್ರ ಸಂಬಂಧ ರೀಸೆಂಟಾಗಿ ನಾವು ಏನು ಡಿಸ್ಕಷನ್ ಮಾಡಿದ್ವಿ ಅಂದ್ರೆ ಇದ್ರದ್ದು ಮಾಡಿದ್ದು ನೆನಪೈತಿ. ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಸಂಖ್ಯೆ ಹೆಚ್ಚಿಗೆ ಮಾಡ್ತಾರೆ ಅಂತೇಳಿ ಕ್ವಶನ್ ಹೆಂಗೆ ಕೇಳಿದ್ರು ನೋಡ್ರಿ. ಅದನ್ನ ಕ್ವಶನ್ ಕೇಳ್ಯಾರ ಮಾಡಿ, ಅದು PCS ದಾಗ ಕೇಳಿದ್ರು. ಆ ಕ್ವಶನ್ ಏನು ಕೇಳಿದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಸಂಖ್ಯೆ ಜಾಸ್ತಿ ಮಾಡ್ತಾರಲ್ಲ, ಎಷ್ಟು ಅಮೆಂಡ್ಮೆಂಟ್ ಆಗ್ಯಾವ? ಇನ್ನೊಂದು ಕ್ವಶನ್ ಕೇಳತ್ನ, ಅಮೆಂಡ್ಮೆಂಟ್ಗಳು ಎಷ್ಟಾಗ್ಯಾವ? ಇವು ಎಲ್ಲ ನೆನಪಿಲ್ಲ. ಒಮ್ಮೆ ಹೇಳ್ಬಿಡ್ತೀರಿ ಬಡ ಪೂರ್ತಿ ಒಮ್ಮೆ ಹೇಳ್ರಿ, ಆಮೇಲೆ ನೀವು ಕ್ವಶನ್ ಆನ್ಸರ್ ನೀವೇ ಮಾಡ್ತೀರಿ. ಒಮ್ಮೆ ನೋಡ್ರಿ, ಸುಪ್ರೀಂ ಕೋರ್ಟ್ ಜಡ್ಜ್ಗಳ ಸಂಖ್ಯೆ ಹೆಚ್ಚು ಮಾಡೋಕ್ಕೂ ಅಧಿಕಾರ ಯಾರಿಗೈತಿ? ಸಂಸತ್ತಿ. ಪಾರ್ಲಿಮೆಂಟಿಗೆ ಅಧಿಕಾರ ಐತಿ. ಪಾರ್ಲಿಮೆಂಟಿಗೆ ಅಧಿಕಾರ ಇರ್ಬೇಕಾದ್ರೆ ಒಂದು ಕಾಯ್ದೆ ತರಬೇಕು. ಯಾವ ಇಯರ್ದಾಗ ಕಾಯ್ದೆ ತರ್ತಾರ? 1956ದಾಗ ಒಂದು ಕಾಯ್ದೆ ತರ್ತಾರ. ಹೌದಾ? ಆ ಕಾಯ್ದೆ ತಂದ ಮೇಲೆ ಪ್ರೆಸೆಂಟ್ ಫಸ್ಟ್ ಸುಪ್ರೀಂ ಕೋರ್ಟ್ ಬಂದಾಗ ಎಷ್ಟು ಜನ ಜಡ್ಜಸ್ಗಳು ಇದ್ರ? 7+1 ಇದ್ರು. 6+1 7+1 ಇದ್ರು. CJI +1 ಇತ್ತ. ಅದನ್ನ ಏನು ಮಾಡ್ತಾರಂದ್ರೆ 56 ಒಳಗೆ ಏನು ಮಾಡ್ತಾರಲ್ಲ ಕಾಯ್ದೆ ತಂದಾಗ ಇನ್ಕ್ರೀಸ್ ಮಾಡ್ತಾರೆ. ಎಲ್ಲಿಗೆ ಮಾಡ್ತಾರ? 10 ಮಾಡ್ತಾರೆ. ಕರೆಕ್ಟಾ? ಅದಾದ್ಮೇಲೆ ಯಾವ್ದಂದ್ರೆ 56 ಕಾಯ್ದೆ ಆತ. ಅದನ್ನ ಕಾಯ್ದೆಗಳು ಕೇಳ್ಯಾರ, ಅದ್ರ ಸಂಬಂಧ ಹೇಳತ್ನ. ಅದಾದ್ಮೇಲೆ ಸೆಕೆಂಡ್ ಅಮೆಂಡ್ಮೆಂಟ್ ಆಗಿದ್ದು ಯಾವ ಇಯರ್ದ? 1960 ಒಳಗೆ. 60 ಆದ ಎಷ್ಟಾಗಿರ್ತೈತೆ? ಅದ 10 ಇದ್ದಿದ್ದ 11 ಆಗಿರಂಗಿಲ್ಲ, 13 ಆಗಿರ್ತೈತೆ ಕಾಣಿಸ್ತದೆ. 13 17 ಬ್ಯಾಡ್ ತಡಿ, ಎಲ್ಲರೂ ಒಂದೊಂದು ಹೇಳಿ ಮತ್ತು ನೆನಪಿಟ್ಕೊಂಡು ಹೋಗಿ ನಾನೇ ಹೇಳ್ತೀನಿ. ಒಂದೇದು ಇದನ್ನು ಫಸ್ಟ್ ಕಾಯ್ದೆ ಬಂದಿದ್ದು ಯಾವ ಇಯರ್ದಾಗ ಅಂತ ಹೇಳ್ರಿ? 1956. ಅವು 4 ಹೇಳ್ತೀನಿ ನೆನಪಿಟ್ಕೋರೆ, ಎಕ್ಸಾಮ್ನಾಗ ಕೇಳತ್ತಾರ ಅದನ್ನು. ಅದ್ರ ಸಂಬಂಧ ಈಗ ಸಂಖ್ಯೆಗಳು ಜಾಸ್ತಿ ಮಾಡೋದು ವಿಧಿ ಯಾವ್ದು ಹೇಳ್ತದೆ? 124, 130. 124, 130ನೇ ವಿಧಿ ಬಂದ್ರ ಯಾವುದೇ ಪ್ರಾದೇಶಿಕ ಕಚೇರಿಗಳನ್ನ ನೀವು ವಿಸ್ತರಣೆ ಮಾಡ್ಬೇಕಂತೇಳಿ. ಈಗ ಸುಪ್ರೀಂ ಕೋರ್ಟ್ ಸಂಖ್ಯೆನ ಆಲ್ರೆಡಿ ಸುಗ್ರೀವಾಜ್ಞೆ ಹೊರಡಿಸಿ ಜಾಸ್ತಿ ಮಾಡ್ಯಾರ. ಎಷ್ಟು ಮಾಡ್ಯಾರ ಪ್ರೆಸೆಂಟ್?
ಒಂದೇ ನೆನಪಿಟ್ಕೊಂಡ್ಬಿಡ್ರಿ, ಅದು ಪ್ಲಸ್ ಒಂದು ಆಮೇಲೆ ನೆನಪಿಟ್ಕೋರಿ, ಎರಡು ಕನ್ಫ್ಯೂಸ್ ಆಗ್ಬೇಡ್ರಿ. ಒಂದು ಡಾಟಾ ನೆನಪಿಟ್ಕೋತವ್ರಿ, ಒಂದೇ ಹಿಡ್ದ 7 ನೆನಪಿಟ್ಟಿರ್ತೀನಿ, 7 + 1 ಅದು ಆಟೋಮೆಟಿಕ್ ಡಿಫಾಲ್ಟ್ ಇರ್ತದೆ, 7 ನೆನಪಿಟ್ರಿ. ಒಂದೇದು ಯಾವ್ದಂದ್ರೆ 7 ಇರ್ತಾರೆ, ಯಾವ್ದಂದ್ರೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆದಾಗ 50ರಾಗ ಏನಾಗಿರ್ತೈತಿ ಆ ಟೈಮ್ನಾಗ 56ರಾಗ ಸಂಖ್ಯೆಗಳು ಜಾಸ್ತಿ ಮಾಡ್ಬೇಕತ್ತಾರ, ಅವಾಗ ಮಾಡಿದ್ದು ಎಷ್ಟಂದ್ರೆ 10ಕ್ಕೆ ಬರ್ತೈತ್ರಿ. 10 ಅಂದ್ರೆ ಮತ್ತೆ 10 + 1 ಅದ್ರ ಸಲುವಾಗಿ ಒಂದು ಹೇಳಂಗಿಲ್ಲ, ಬರೀ ಡಾಟಾ ಹೇಳ್ತಾನೆ, ಅದು ನೆನಪಿಟ್ಕೋರಿ. ಒಂದೇದು ಯಾವಾಗಂದ್ರೆ 1956ನಾಗ ಆಕತ್ತೆ, ಅದಾದ್ಮೇಲೆ 1960 ಆದಾಗ ಏನಾಗಿರ್ತೈತೆ ಅಂದ್ರೆ 10 ಇದ್ದಿದ್ದ 13 ಆಗಿರ್ತದೆ. 1960 ಒಳಗೆ ಎಷ್ಟಾಕತ್ತಂದ್ರೆ 13 ಆಕತ್. ಇಯರ್ ನೆನಪಿಟ್ಕೊಳ್ಬೇಕು, ಇಯರ್ ನೆನಪಿಡ್ಲಿಕ್ಕೂ ಎಷ್ಟು ಆಗ್ಯಾವತ್ತರ ನೆನಪಿಟ್ಕೋರು. ಅದ್ರ ಮೇಲೆ ಕ್ವಶನ್ ಏನು ಕೇಳೋಣ, ಈ ಪೂರ್ತಿ ಹೇಳಿದ ಮೇಲೆ ಹೇಳ್ತೀನಿ ಅದು ನೀವು ಆನ್ಸರ್ ಮಾಡಕ್ರಿ. ಒಂದೇದು ಯಾವುದಂದ್ರೆ 1956ರಾಗ ಕಾಯ್ದೆ ಬಂದಿರ್ತೈತೆ, ನೆನಪಿರ್ತೈತೆ. ಆ ಕಾಯ್ದೆ ಒಳಗೆ ಎಷ್ಟು ಇರ್ತೈತೆ ಅಂದ್ರೆ 10 ಮಾಡ್ತಾರೆ. 56ರಾಗ ಕಾಯ್ದೆ ತಂದ್ರೆ 10 ಇರ್ತೈತೆ, ಕರೆಕ್ಟಾ. ಸುಪ್ರೀಂ ಕೋರ್ಟ್ ಜಾರಿಗೆ ಬಂದಾಗ ಎಷ್ಟು ಜನ ಇದ್ರಂದ್ರೆ 7 ಜನ. ಅವಾಗ ಯಾವುದು ಕಾಯ್ದೆ ನಾಳೆ ಹೇಳಿಕೆ ಒಳಗೆ ಕನ್ಫ್ಯೂಸ್ ಮಾಡಕ್ಕೆ ಏನು ಕೇಳ್ರು ನೆನಪಿಟ್ಕೋರಿ. ಸುಪ್ರೀಂ ಕೋರ್ಟ್ ಜಾರಿಗೆ ಬಂದಾಗ ಸುಪ್ರೀಂ ಕೋರ್ಟ್ ಜಡ್ಜ್ಗಳ ಸಂಖ್ಯೆ ಇನ್ಕ್ರೀಸ್ ಮಾಡ್ಬೇಕಂತ ಕಾಯ್ದೆ ಇದ್ದಿದ್ದಿಲ್ಲ, ನಾಳೆ ಹೇಳಿಕೆ ಅದನ್ನ ಹಾಕಿರ್ತಾನೋ. ಸುಪ್ರೀಂ ಕೋರ್ಟ್ ಜಾರಿಗೆ ಬಂದಾಗ 1950 ಇದನ್ನು ಜನವರಿ 28ಕ್ಕೆ ಏನು ಜಾರಿಗೆ ಬಂದಿರ್ತದಲ್ಲ, ಆ ಟೈಮ್ನಾಗ ಸುಪ್ರೀಂ ಕೋರ್ಟ್ ಜಡ್ಜ್ಗಳ ಸಂಖ್ಯೆ ಮಾಡು ಕಾಯ್ದೆ ಇತ್ತಂದ್ರೆ ಕಾಯ್ದೆ ಇದ್ದಿದ್ದಿಲ್ಲ. ಅವಾಗ ಏನಿತ್ತಂದ್ರೆ 7 ಜನ ಅಷ್ಟೇ ಇದ್ರು. ಅವ್ರನ್ನ ಏನು ಮಾಡ್ತಾರೆ, 7 ಜನದಿಂದ ನಮಗೆ ನ್ಯಾಯ ಸಿಗವಲ್ದತ್ತಲ್ಲ, ಕಡಿಮೆ ಜನ ಆಕಾರ ಕೇಸ್ಗಳು ಹ್ಯಾಂಡಲ್ ಮಾಡಕ್ ಆಗಂಗಿಲ್ಲ. ಏನು ಮಾಡ್ತಾರೆ ಅಂದ್ರೆ ಪಾರ್ಲಿಮೆಂಟ್ದಾಗ ಆಕ್ಟ್ ಪಾಸ್ ಮಾಡ್ತಾರೆ. ಯಾವ ಇಯರ್ದಾಗ ಅಂದ್ರೆ 56 6 ವರ್ಷ ಆದ್ಮೇಲೆ ಆಕ್ಟ್ ಪಾಸ್ ಮಾಡಿದ್ಮೇಲೆ ಫಸ್ಟ್ ಟೈಮ್ ಏನು ಮಾಡ್ತಾರೆ ಅಂದ್ರೆ 10 ಜನ ಆಕಾರ. 56 ಆದ್ಮೇಲೆ 60ರಾಗ ಮತ್ತೆ ಇನ್ಕ್ರೀಸ್ ಮಾಡ್ತಾರೆ 13 ಜನಕ್ಕೆ. 60ರಾಗ ಎಷ್ಟು ಮಾಡ್ತಾರೆ ಅಂದ್ರೆ 13 ಜನಕ್ಕೆ. ಅದೇ ಆದ್ಮೇಲೆ 60 ಆದ್ಮೇಲೆ ಯಾವ್ದಂದ್ರೆ 1977ರಾಗ ಒಂದೇದು 56, ಆಮೇಲೆ 60, 77ರಾಗ ಏನಾಗ್ತಿತ್ತು ಅಂದ್ರೆ 13 ಇದ್ದಿದ್ದು ಡೈರೆಕ್ಟ್ ಎಲ್ಲಿ ಹೋಗ್ತಂದ್ರೆ 17ಕ್ಕೆ ಹೋಯ್ತಾರೆ. 13 ಇದ್ದಿದ್ದು ಎಲ್ಲಿ ಹೋಗಿತ್ತ 17. ಅದಾದ್ಮೇಲೆ ಡೈರೆಕ್ಟ್ ಎಲ್ಲಿ ಅಂದ್ರೆ 1986ದಾಗ ಒಂದೇದು ಹಿಡ್ದ ಹೇಳ್ರೆ 56, 60 ಒಳ್ಳ ಮುಳ್ಳ ಕೇಳ್ರೆ ರಿವಿಷನ್ ಆಗಿ ನೆನಪಿರ್ತಾವೆ, ಕನ್ಫ್ಯೂಸ್ ಆಗಂಗಿಲ್ಲ, ನೆನಪಿಟ್ಕೋರು. ಒಂದೇದು ಅಂದ್ರೆ 56, ಎರಡನೇದು 60, ಅದಾದ್ಮೇಲೆ 77 ಆದ್ಮೇಲೆ 86. 86ಕ್ಕೆ ಎಷ್ಟಾಗಿರ್ತಾವೆ ಹೇಳ್ರಿ, ಎಷ್ಟಾಗಿರ್ತಾವೆ 17ಕ್ಕೆ ಆಗಿತ್ತ ಹೇಳಿ. ಯಾವ್ದಂದ್ರೆ 77ರಾಗ 17 ಆಗಿತ್ತು. 17ರಿಂದ 86ಕ್ಕೆ ಎಲ್ಲಿ ಹೋಗತ್ 25ಕ್ಕೆ ಹೋಗತ್. 26 25 ಆಕತ್. ನೀ ಅದೇ ಹೇಳತ್ನು ಒಂದು ಬಿಟ್ಬಿಡ್ರಿ, ಅದನ್ನು ಒಂದು ನಾ ಏನು ಹೇಳತ್ನು CJI ಬಿಟ್ಟ ಹೇಳತ್ ನೀವನ್ನೆಲ್ಲ ಡಾಟಾ. 25 ಆಗ್ತಲ್ಲ 86 ಆದ್ಮೇಲೆ ನೆಕ್ಸ್ಟ್ ಅಮೆಂಡ್ಮೆಂಟ್ ಯಾವ್ದಂದ್ರೆ 2008ರಾಗ ಆಕತ್. 25 ಇದ್ದಿದ್ದು ಎಷ್ಟು ಆಕತಿ 2009 8 ಇರ್ಬೇಕು. 2008 ಅದ 30 ಆಕತಿ. ಅದಾದ್ಮೇಲೆ ರೀಸೆಂಟ್ ಅಮೆಂಡ್ಮೆಂಟ್ ಅಂದ್ರೆ ಯಾವ್ದಂದ್ರೆ 2019ರಾಗ. ಅವಾಗ ಏನಾಗಿರ್ತೈತೆ ಅಂದ್ರೆ 30 ಇದ್ದಿದ್ದು 33 ಮಾಡಿರ್ತಾರೆ, ಇದು 26 ಬರ್ತದೆ. ಈಗ ಹೇಳ್ರಿ ಬಡ ಒಂದೇ ಹಿಡ್ದ, ಈಗ ಹೇಳ್ರಿ ಒಂದೇದು ಯಾವ್ದಂದ್ರೆ 56. ಒಂದೇದು ಗೊತ್ತಾತಲ್ಲ, ಸಂವಿಧಾನ ಬಂದಾಗ ಅಥವಾ ಇದನ್ನು ಸುಪ್ರೀಂ ಕೋರ್ಟ್ ಬಂದಾಗ ಯಾವುದು ಕಾಯ್ದೆ ಇದ್ದಿದ್ದಿಲ್ಲ. ಪ್ರೆಸೆಂಟ್ ಎಷ್ಟು ಇದ್ದಂದ್ರೆ 7 ಜನ ಇದ್ರು. ಕಾಯ್ದೆ ಪಾಸ್ ಮಾಡಿದ್ದೆ ಯಾವಾಗಂದ್ರೆ 56ರಾಗ. ಅವಾಗ ಎಷ್ಟು ಮಾಡಿರ್ತಾರೆ 7 ಇದ್ದಿದ್ದ 10 ಆಕತಿ. 7ರಾಗ 3 ಕೂಡಿಸಿದ್ರೆ 10 ಇದ್ದಿದ್ದು ಮತ್ತೆ 3 ಕೂಡಿಸ್ತಾರೆ ಎಷ್ಟಂದ್ರೆ 13 ಆಕತಿ. ಯಾವ ಇಯರ್ದಾಗ 60ರಾಗ. 60 ಆದ್ಮೇಲೆ ಯಾವಾಗಂದ್ರೆ 77ರಾಗ ಅಮೆಂಡ್ಮೆಂಟ್ ಮಾಡ್ತಾರೆ, ಅವಾಗ ಎಷ್ಟಾಕತಿ 17. 17 ಇದ್ದಿದ್ದು ಮತ್ತೆ 25 ಮಾಡ್ತಾರೆ ಯಾವ ಅಮೆಂಡ್ಮೆಂಟ್ನಾಗ 86 ಇದ್ದಿದ್ದು ಯಾವ ಅಮೆಂಡ್ಮೆಂಟ್ನಾಗ ಇದನ್ನು 30 ಆಕತಿ. 25 ಇದ್ದಿದ್ದು 30 ಯಾವ ಅಮೆಂಡ್ಮೆಂಟ್ನಾಗ 2008ರಾಗ 30 ಆಕತಿ. 2008 ಆದ್ಮೇಲೆ ರೀಸೆಂಟ್ ಅಮೆಂಡ್ಮೆಂಟ್ ಯಾವ್ದಂದ್ರೆ 19. ಈಗ ಏನು ಕೇಳೇನು ಗೊತ್ತಾನ ಕ್ವಶನ್, ಯಾವ ಒಂದು ಸುಪ್ರೀಂ ಕೋರ್ಟ್ ಅಮೆಂಡ್ಮೆಂಟ್ 5 ಅವ್ನು ಕ್ವಶನ್ ಕೇಳಿದ್ದು 5 ಅತ್ತ. ಈಗ ಬರೀ 6 ಹೇಳಿರಿ 5 ಹೆಂಗಂದ್ರೆ ಒಂದೇದು ಆಕ್ಟ್ ಇರ್ತೈತಲ್ಲ ಅದನ್ನ ಹಿಡಿಯಂಗಿಲ್ಲ, ಅದು ತಿದ್ದುಪಡಿ ಅಲ್ಲ. ಇದೇನು ಕೇಳಿದ್ರೆ ತಿದ್ದುಪಡಿ ಎಷ್ಟಾಗ್ಯಾವತ್ತು ಕೇಳಿದ್ದವ್ ಕ್ವಶನ್. ತಿದ್ದುಪಡಿ ಎಷ್ಟು ಕೇಳಿದಂದ್ರೆ 5. ಅದು ಒಂದೇದು ಆಕ್ಟ್ ಬಂದಿರ್ತೈತಲ್ಲ ಅವಾಗೂ ಇನ್ಕ್ರೀಸ್ ಆಗಿರ್ತದೆ. ಟೋಟಲ್ ಇನ್ಕ್ರೀಸ್ ಎಷ್ಟು ಸರಿ ಮಾಡ್ಯಾರ ಅಂದ್ರೆ 6 ಸರಿ ಬರ್ತೈತಿ. ಬಟ್ ತಿದ್ದುಪಡಿ ಎಷ್ಟು ಸರಿ ಆಗೈತೆ ಅಂದ್ರೆ 5 ಸರಿ. ಕನ್ಫ್ಯೂಸ್ ಆಗಂಗಿಲ್ಲಲ್ಲ, ಗೊತ್ತಾತಲ್ಲ. ಈಗ ಏನು ಕೇಳ್ಬೋದು ಗೊತ್ತಾ, ಈಗ ರೀಸೆಂಟಾಗಿ 33 ಜನ ಇದ್ದಿದ್ದನ್ನ 37 ಜನ ಮಾಡ್ತಾರೆ. ಇದು ಯಾವ ತಿದ್ದುಪಡಿದಾಗ 33 ಜನದ ತನಕ ತಂದಿದ್ರತ್ ಕೇಳಿರ್ತೀನಿ. ಯಾವ್ದು ಹೇಳ್ಬೇಕಾದ್ರೆ 2019ರಾಗ. ಎಲ್ಲಿಂದ 30ರಿಂದ ಏನು ಮಾಡಿರ್ತಾರೆ ಅಂದ್ರೆ 33 ಮಾಡಿರ್ತಾರೆ. ಯಾವ್ದಂದ್ರೆ 2019ರಾಗ. ಈಗ ಪ್ರೆಸೆಂಟ್ ತಿದ್ದುಪಡಿ ಕನ್ಸಿಡರ್ ಮಾಡಬೇಡ್ರಿ ಎಕ್ಸಾಮ್ನಾಗ, ಯಾಕಂದ್ರೆ ಈಗ ಪ್ರೆಸೆಂಟ್ ಏನು ತಿದ್ದುಪಡಿ ಆಗಿಲ್ಲ, ಬರೀ ಸುಗ್ರೀವಾಜ್ಞೆ ಐತಿ. ಸುಗ್ರೀವಾಜ್ಞೆ 6 ತಿಂಗಳದಾಗ ಅಪ್ರೂವಲ್ ಕೊಡ್ತೀನಿ, ಅವಾಗ ಅಪ್ರೂವ್ ಆಕತ್. ಈಗ ಹೇಳ್ರಿ ಅವ್ರು ಕ್ವಶನ್ ಕೇಳಿದ್ದು ಪ್ರಿಲಿಮ್ಸ್ನಾಗ ಏನು ಕೇಳಿದ್ರು ಅಂದ್ರೆ ಕ್ವಶನ್ ಡೈರೆಕ್ಟ್ ಒಂದೇದು ಕೇಳಿದ್ರ, ಸಂವಿಧಾನದಾಗ ಸ್ಟಾರ್ಟಿಂಗ್ ಜಾರಿಗೆ ಬಂದಾಗ 7 ಜನ ಮುಖ್ಯ ನ್ಯಾಯಮೂರ್ತಿಗಳನ್ನ ಹಿಡಿದಿದ್ರತ್ ಕೇಳಿದ್ರೆ ತಪ್ಪು ಕರೆಕ್ಟು? ಒಂದೇದು ಹೇಳಿಕೆ ಹೇಳತ್ನ. ಒಂದೇದು ಕ್ವಶನ್ ಏನೈತೆ ಕೇಳಿದ್ರೆ ಗೊತ್ತಾ, ಒಂದೇದು ಸುಪ್ರೀಂ ಕೋರ್ಟ್ ಜಾರಿಗೆ ಬಂದಾಗ ಮುಖ್ಯ ನ್ಯಾಯಮೂರ್ತಿನ ಹಿಡಿದ 7 ಜನ ಜಡ್ಜಸ್ಗಳು ಇದ್ರು. ತಪ್ಪು ಕರೆಕ್ಟು? ತಪ್ಪು. ಯಾಕಂದ್ರೆ 7 ಜನ + 1 ಇದ್ರು, ಕರೆಕ್ಟಾ? ಅದಾದ್ಮೇಲೆ ಎರಡನೇದು ಏನು ಕೇಳಿದ್ರೆ, ಇದನ್ನ 1956ರಾಗ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಇನ್ಕ್ರೀಸ್ ಮಾಡು ಕಾಯ್ದೆ ತಂದಾರಂದ್ರೆ ಕರೆಕ್ಟೋ ತಪ್ಪು? ಕರೆಕ್ಟ್ ಐತೆ. ಆಮೇಲೆ ಏನು ಕೇಳಿದ್ರೆ 5 ಸರಿ ಅಮೆಂಡ್ಮೆಂಟ್ ಆಗೈತೆ ಅಂತ ಕೇಳಿದ್ರೆ ಕರೆಕ್ಟೋ ತಪ್ಪು? ಆಗಿತ್ತು. ಇದ್ರೊಳಗೆ ಅತಿ ಹೈಯೆಸ್ಟ್ ಅಮೆಂಡ್ಮೆಂಟ್ದಾಗ ಅತಿ ಹೆಚ್ಚು ಜಡ್ಜ್ಗಳ ಸಂಖ್ಯೆನ ಇನ್ಕ್ರೀಸ್ ಮಾಡಿ ತಿದ್ದುಪಡಿ ಯಾವ್ದತ್ ಕ್ವಶನ್ ಕೇಳಿದ್ದೆ? ಯಾವ್ದು ಹೇಳಿ? ಇವು 4 ಹೇಳಿಕೆನ ಕೊಟ್ಟಿದ್ದು. ಯಾವ್ದಂದ್ರೆ 1986. ಯಾಕಂದ್ರೆ ಅಲ್ಲಿ ಏನಾಗಿರ್ತೈತಿ 86ರಾಗ 17 ಇದ್ದಿದ್ದ 25 ಆಕತಿ. 17 ಇದ್ದಿದ್ದು 25 ಅಂದ್ರೆ 5, 3, 8 ಜನ ಇನ್ಕ್ರೀಸ್ ಆಗಿರ್ತಾರೆ. ಇದ ಕ್ವಶನ್ ಕೇಳಿದ್ರು. ಸರಿ, ನಾಳೆ